ಈಗ ತಮಾಷೆಗೆ ಮಾತಾಡ್ತಾರೆ ಗೊತ್ತಾ, ನಾನು ಸತ್ತೋದ್ರೆ ನನ್ನ ತಿಥಿ ನೀನು ಒಡೆ ಮಾಡಿಸ್ಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ತಮಾಷೆಗೆ ಹೇಳ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಅನ್ನೋಂಥ ಡಿಫ್ರೆನ್ಸೇ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ ಅಷ್ಟೇ ಗೊತ್ತಿರೋದು. ದೆನ್ ನೀವೇನು ಹೇಳ್ತೀರಿ ಆ ಶಬ್ದಗಳು ಮಂತ್ರಗಳಾಗಿ ಬದಲಾಗ್ತಾ ಇದೆ. ನಾನು ಬೆಳಿತೀನಿ ನಿನ್ನೂ ಬೆಳೆಸ್ತೀನಿ ಅನ್ನುವಂಥದ್ದು ಸೃಷ್ಟಿಯ ಭಾಷೆ. ನಾನು ಬೆಳಿತಿಲ್ಲ ಅಂತ ಹೇಳಿದ್ರೆ ನೀನೂ ಬೆಳಿಬಾರದು ಅನ್ನೋದು ಪ್ರತೀಕಾರದ ಭಾಷೆ. ಅದು ಇನ್ ಕೆಲವರೆಲ್ಲ ಬರ್ದಿರ್ತಾರೆ ಧರ್ಮ ಎಲ್ಲ ನಿಮ್ಮೂರಿನ ಕಡೆ, ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ದುಡ್ಡಿನ ಕಡೆ ಅಂತ. ಧರ್ಮನ ಬಿಟ್ಟು ದುಡ್ಡು ಮಾಡಿದವರು ಸಫರ್ ಮಾಡ್ತಾರೆ. ಏನೇ ಮಾತಾಡಿದ್ರು ದಯವಿಟ್ಟು ಕಾನ್ಶಿಯಸ್ ಆಗಿ ಪ್ರಜ್ಞೆ ಇಟ್ಕೊಂಡು ಮಾತಾಡುವಂಥದ್ದು ಬಹಳ ಮುಖ್ಯ. ರೀಸನ್ ಆ ಕ್ಷಣದಲ್ಲಿ ಅವ್ರು ಅನ್ಕೋತಾರೆ ನಾ ಬರೀ ಮಾತಾಡ್ತಾ ಇದ್ದೀನಿ ಅಂತ. ಮಾತಾಡ್ತಾ ಇಲ್ಲ, ಅದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. The magic of word, the power of words. ನಾವೇನು ಮಾತಾಡ್ತೀವಿ ಅನ್ನೋಂಥದ್ದು ನಮ್ಮ ಲೈಫ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡುತ್ತೆ. ನೀವೇನನ್ನ ಪದೇ ಪದೇ ನುಡಿತೀರಿ ಅದನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ನೀವೇನನ್ನ ಪದೇ ಪದೇ ಹೇಳ್ಕೊತಾ ಇದ್ದೀರಿ ನಿಮಗೆ ನೀವು ಅದನ್ನೇ ಘಟಿಸೋ ಹಾಗೆ ನೀವು ನಡ್ಕೊಳ್ತಾ ಇದ್ದೀರಿ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಎಲ್ಲ ಅಫರ್ಮೇಷನ್ ಬರೆಯೋದು ಅಂತ ಅನ್ಕೊಂಡಿದ್ದಾರೆ. ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ನೀವು ಯಾವ ವೈಬ್ರೇಷನ್ ಅಲ್ಲಿ ಯಾವಾಗಲೂ ವೈಬ್ರೇಟ್ ಆಗ್ತಿರ್ತೀರಾ ಅನ್ನೋವಂಥದ್ದಾಗಿರುತ್ತೆ. ಮೈಂಡಲ್ಲಿ ನಿಮಗೆ ನೆಮ್ಮದಿ, ಶಾಂತಿ ಇದೆಲ್ಲ ಬೇಕು ಅಂತ ಇದ್ದಾಗ ಬಹಳಷ್ಟು ಮಂದಿ ಈ ಭಯನ ಅಟ್ರಾಕ್ಟ್ ಮಾಡ್ತಾರೆ. ನೀವು ಯಾರನ್ನ ದ್ವೇಷಿಸ್ತೀರೋ ಅವರನ್ನ ಸೃಷ್ಟಿಸ್ತೀರಿ. ನಾವು ಏನನ್ನ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡೋದಕ್ಕಿಂತನೂ ನಮ್ಮ ಅಟೆನ್ಷನ್, ನಮ್ಮ ಎನರ್ಜಿ ಯಾವ ಜಾಗದಲ್ಲಿ ಕೇಂದ್ರೀಕೃತವಾಗಿರುತ್ತೋ ಆ ಜಾಗದಲ್ಲಿ ಎಲ್ಲಾ ಮ್ಯಾನಿಫೆಸ್ಟೇಷನ್ಸ್ಗಳಾಗುತ್ತೆ. ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಒಂದಿನ ಸಡನ್ ಆಗಿ ಪಾತಾಳಕ್ಕೆ ಬಿಸ್ನೆಸ್ ಸಿಕ್ತು, ಮತ್ತೆ ಬಿಸ್ನೆಸ್ ಶುರು ಮಾಡಿದ್ರು, ಏನೋ ಮಿರಾಕಲ್ಸ್ ಆಯ್ತು ಲೈಫಲ್ಲಿ. ಆದ್ರೂ ಮತ್ತೆ ಒಂದಿನ ಸಡನ್ ಮತ್ತೆ ಪಾತಾಳಕ್ಕೆ ಬೀಳ್ತಾರೆ. ದ ರೈಟ್ ವರ್ಡ್ ಅಟ್ ದ ರಾಂಗ್ ಟೈಮ್ ಈಸ್ ಮೋರ್ ಡೇಂಜರಸ್. ಕೇಪಬಿಲಿಟಿ ಇದ್ರೂ ತಮ್ಮ ಮೇಲೆ ತಾವು ಬಡವ ಅನ್ನೋಂಥ ಲೇಬಲ್ನ ಹಾಕೊಳ್ಳೋದಿರುತ್ತಲ್ಲ, ಅದೇ ಐಡೆಂಟಿಟಿ ಟ್ರ್ಯಾಪ್ ಅಂತ ನಾನು ಹೇಳ್ತಾರೆ. ಈ ಸೇಸ್ ಓಕೆ ನನ್ನ ಕೈಲಿ ಆಗಲ್ಲ, ನನಗೆ ಕೆಪಾಸಿಟಿ ಇಲ್ಲ, ಹೆಂಗಿದೆ ರೀ ಬಿಸ್ನೆಸ್ಸು ಅಂತ ಕೇಳಿದ್ರೆ 6 ಕೇರ್ಲಿಲ್ಲ 3 ಕೇಳಿಲಿಲ್ಲ, ಏನು ಬಿಸ್ನೆಸ್ಸು ಫುಲ್ ಡಲ್ಲು ಅಂತಾನೆ ಇರ್ತಾರೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ನೋಡಿ ಅವ್ನ ಬಿಸ್ನೆಸ್ ಹಂಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಹೇಳೋದು ಹಂಗೆ ಹೇಳಲೇಬೇಡಿ ಅಂತ. ನೀವು ಯಾಕೆ ನಿಮ್ಮ ಬಿಸ್ನೆಸ್ನ ತುಂಬ ಸಣ್ಣ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತೀರಿ? ಬಂದಿದ್ದವರು ನನ್ನ ರಿಲೇಟಿವ್, ಅವರ ತಾಯಿ ತೀರೋಗಿರ್ತಾರೆ. ಅವರು ಸತ್ತು ಹೋದಾಗ ಅವರ ತಾಯಿನ ಅವರು ನೋಡೋದಕ್ಕಾಗಿರೋದು. ಹಾಗಾಗಿ ಈ ವಾಂಟೆಡ್ ಟು ನೋ ದ ರೀಸನ್ ಏನಕ್ಕೆ ಅಂತ ಹೇಳ್ಬಿಟ್ಟು 2018ನೇ ಇಸ್ವಿ ಅವಾಗ ಆ ವ್ಯಕ್ತಿ ಒಂದು ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ, ಒಂದು ಮೊಬೈಲ್ ಶಾಪ್. ಜಾಸ್ತಿ ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಮನುಷ್ಯ ತನ್ನ ಅವೇರ್ನೆಸ್ ನ ಬಿಟ್ಟು ಸಾಲ ಮಾಡ್ತಾರೆ. ಕೋವಿಡ್ ಲಾಕ್ ಡೌನ್ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿ ಎಲ್ಲಾ ಕಡೆ ಸಾಲ ಮಾಡಿದ್ದವ್ರೇನು ಸುಮ್ಮನೆ ಬಿಟ್ಟಿಲ್ಲ. ರಾತ್ರಿ ಹೇಳ್ದೆ ಕೇಳದೆ ಊರನ್ನ ಬಿಟ್ಬಿಟ್ಟವ್ರು. ಅವರಮ್ಮ ವೀಸಿಂಗ್ ಪೇಷಂಟ್, ಕರ್ಕೊಂಡು ಊಟ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ನೆಬ್ಲೈಸರ್ ಎಲ್ಲ ಮಾಡಿ ಸ್ವಲ್ಪ ಸರಿ ಮಾಡಿ ಕಳಿಸ್ತಾರೆ. ಹುಡುಗನ್ ಟ್ರೈ ಮಾಡಿದ್ದಾರೆ ನಂಬರ್ನ, ಕಂಟಿನ್ಯೂಸ್ ಆಗಿ ನಾಟ್ ರೀಚಬಲ್. ಒಂದು 20-25 ದಿನ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ನೀನು ಅವರನ್ನು ನೋಡೋದಕ್ಕಾಗಲಿಲ್ಲ ಅಂತ ದ ಮೂಮೆಂಟ್ ಹೇಳಿದ ತಕ್ಷಣ ನನಗೆ ಎಂತ ಶಾಕ್ ಆಯ್ತು ಅಂದ್ರೆ ಲಿಟ್ರಲಿ ಗೋಡ ಗೂಸ್ ಬಂಪ್ಸ್. ಯಾಕೆ ಅವರಮ್ಮ ಸತ್ತೋದಾಗ ಅವರ ಮುಖವನ್ನು ಅವರು ನೋಡೋಕ್ಕಾಗಲಿಲ್ಲ ಅಂದ್ರೆ ಆ ವರ್ಡಿಂಗ್ಸ್ ಏನಂದ್ರೆ, ಪ್ರತಿ ಟೈಮು ಜಗಳ ಆಡಬೇಕಾದ್ರೂ ಈ ವ್ಯಕ್ತಿ ಏನು ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಈಗ ಆಲ್ರೆಡಿ ನೀವು ನೋಡಿದ್ದೀರಾ ನಾವು ಏನ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ಈಗ ಕೆಲವೊಂದ್ಸಾರಿ ಮಾತಾಡ್ಬೇಕಂದ್ರೆ ಯಾವಾಗಲೂ ಅಷ್ಟೇ ಲೈಟ್ ಹಾಕಿದ್ಮೇಲೆ ಮನೆಯಲ್ಲಿ ಮಾತಾಡ್ಬೇಕಂದ್ರೆ ತುಂಬಾ ಹುಷಾರಾಗಿ ಮಾತಾಡಿ ಅಂತ ಅಂತಾರೆ. ಅಥವಾ ಸಾಯಂಕಾಲ ಟೈಮು ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಈಗ ನಾವು ಮಾತಾಡೋ ಮಾತುಗಳೇನಿರುತ್ತಲ್ಲ, ಆ ಮಾತಿಗೆ ಎಂಥ ಶಕ್ತಿ ಇರುತ್ತೆ ಅಂದ್ರೆ, ಮಾತಲ್ಲೇ ಮಾವಿನಕಾಯಿನ ಉದುರಿಸೋರಂತೆ. ಅಂದ್ರೆ ಅಂತ ಒಂದು ಅದ್ಭುತವಾದಂಥ ಶಕ್ತಿ ಮಾತಿಗಿದೆ. ಮಾತು ಅಂತಕ್ಕಂಥದ್ದು ನಾನು RJ, ನನ್ನ ರೇಡಿಯೋಲಿ ನನ್ನ ಕೆಲಸನೇ ಮಾತಾಡೋದು. ಆ್ಯಂಡ್ ಅಫ್ಕೋರ್ಸ್ ಮಾತಿಗಿರೋ ಶಕ್ತಿನೇ ನನ್ನ ಇಲ್ಲಿ ತನಕ ಕರ್ಕೊಂಡು ಕೂರಿಸಿದೆ. ಇವತ್ತು ನಾವು ಪಾಡ್ಕಾಸ್ಟಲ್ಲಿ ಡೆಫಿನೆಟ್ಲಿ ಇದು ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ನೋಡ್ತಿದ್ರೆ ಅದ್ಭುತವಾಗಿ ವರ್ಕ್ ಆಗತ್ತೆ. ಏಕೆಂದರೆ ಇವತ್ತು ನಮ್ಮೊಟ್ಟಿಗೆ ಇರ್ತಕ್ಕಂಥ ನಮ್ಮ ಅತಿಥಿಗಳು ಮಾತಾಡೋ ಮಾತಿರತ್ತಲ್ಲ, ಬಹಳ ಸೂಕ್ಷ್ಮವಾಗಿರುತ್ತೆ, ಬಹಳ ಗಂಭೀರವಾಗಿರುತ್ತೆ, ಬಹಳ ಅರ್ಥಗರ್ಭಿತವಾಗಿರುತ್ತೆ. ಇದನ್ನ ನೀವು ಹೇಗೆ ನೋಡಬೇಕು ಅಂತ ಬನ್ನಿ ಮಾತಾಡೋಣ. ಈಗ ನಮ್ಮೊಟ್ಟಿಗೆ ಇರ್ತಾರೆ ಸುರೇಶ್ ಶೈವ್ ಅವರು. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಾರಿ ನಿಮ್ಮನ್ನ ನಾನು ಸ್ಪಿರಿಚುವಲ್ ಹೀಲರ್ ಅಂತ ನಾನು ನಿಮ್ಮ ಪರಿಚಯ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಒಂಥರ ಸೆಟ್ಲ್ ಆಗಿರ್ತೀರ ಗೊತ್ತಾ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ನಾನು ಏನೋ ಕೇಳೋದೇ ಬೇಡ, ನಿಮ್ಮನ್ನ ಪ್ರಶ್ನೆ ಏನು ಕೇಳೋದು ಬೇಡ, ನಮ್ಮ ಕಾನ್ವರ್ಸೇಷನ್ ಏನಾಗತ್ತೆ ಅದೆಲ್ಲ ಸೆಕೆಂಡ್ರಿ. ನೀವು ಹೆಂಗೆ ಕೂತ್ಕೋತೀರ ಅಂದರೆ, ಸರಿ ನಾನು ರೆಡಿ ಇದ್ದೀನಿ ಯುದ್ಧಕ್ಕೆ ನನಗೆ. ಸೊ ನೀವು ನನಗೆ ಪರ್ಸನಲ್ ಆಗಿ ತುಂಬ ಸರಿ ಹೇಳಿದ್ರ ಮಾತಾಡ್ತಕ್ಕಂಥ ಮಾತುಗಳು ಹೇಗೆ ಪ್ರಭಾವ ಬೀರುತ್ತೆ ಅಂತ. ಅದನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಯಾಕೆ ಇದ್ರ ಬಗ್ಗೆ ನಾವು ಒಂದು ಪಾಡ್ಕಾಸ್ಟ್ ಮಾಡಬಾರ್ದು ಅಂತ. ಥ್ಯಾಂಕ್ ಯು ಸೋ ಮಚ್.
ಈ ಒಂದು ಒಳ್ಳೆ ಪಾಡ್ಕಾಸ್ಟ್ಗೆ ಒಪ್ಕೊಂಡಿದ್ದಕ್ಕೆ ಆ್ಯಂಡ್ ಮೈಸೂರಿಂದ ಈ ಬಿಸಿಲ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಕಾಸ್ಮಸ್. ನಾನು ಆಗಲೇ ಹೇಳಿದೆ, ಈಗ ಈ ಪಾಡ್ಕಾಸ್ಟ್ ಖಂಡಿತ ನಿಮಗೆ ಡೆಫಿನೆಟ್ಲಿ ತುಂಬಾನೇ ಸಹಾಯ ಆಗುತ್ತೆ, ನಮ್ಮ ಎಲ್ಲ ಸ್ನೇಹಿತರಿಗೂ. ಈ ಪಾಡ್ಕಾಸ್ಟಿಂದ ಒಂದು ಟ್ರಾನ್ಸ್ಫಾರ್ಮೇಷನ್, ನನ್ನಲ್ಲಿ ಒಂದು ಬದಲಾವಣೆ ಆಗಬೇಕು, ಇದರಿಂದ ನಾನು ಏನೋ ಒಂದು ಗ್ರಹಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅವರು ಈ ಪಾಡ್ಕಾಸ್ಟ್ನ ನೋಡ್ಬೇಕಂದ್ರು ಕೇಳಬೇಕಂದ್ರು ಒಂದು ಯಾವ ಒಂದು ಮೈಂಡ್ ಸೆಟ್ಟಲ್ಲಿ, ಅಂದರೆ ಯಾವ ಒಂದು ಮನಸ್ಥಿತಿಯಲ್ಲಿ ಇದನ್ನು ನೋಡಬೇಕು. ಸೊ ನಾನಿವತ್ತು ಹೇಳುವಂಥ ವಿಷಯ ತುಂಬ ಸಿಂಪಲ್ ಆಗಂತ ಅನ್ನಿಸ್ಬೋದು, ಆದರೆ ಒಳಗಡೆಯಿಂದ ಭಾಳಷ್ಟು ಗಂಭೀರವಾದಂಥ ಒಂದು ಡೇಂಜರಸ್ ಆಗಿರುವಂಥ ಫ್ಯಾಕ್ಟ್ಸ್ಗಳಿರುತ್ತೆ. ಯಾಕಂದರೆ ನಮ್ಮ ಜೀವನವನ್ನು ನಾವೆಲ್ಲ ನೋಡ್ತಾ ಇರೋರ್ಗು ನಾ ಹೇಳುವಂಥದ್ದು, ಯಾರು ರೂಪಿಸ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್ ಭಾಳಷ್ಟು ಜನಕ್ಕೆ ಇದು ಕಾಡುವಂಥ ಪ್ರಶ್ನೆ. ನಿಮ್ಮ ಜೀವನನ ನಿಮ್ಮ ಲಕ್ ಅದು ರೂಪಿಸ್ತಾ ಇದೆಯಾ, ಅಥವಾ ನಿಮ್ಮ ಜಾತಕ ರೂಪಿಸ್ತಾ ಇದೆಯಾ, ಅಥವಾ ನೀವು ಇವತ್ತಿನ ತನಕ ನಂಬ್ಕೊಂಡು ಬಂದಂತಹ ನಂಬಿಕೆಗಳು ರೂಪಿಸ್ತಾ ಇದೆಯಾ, ಅಥವಾ ನಿಮ್ಮ ಓನ್ ಮನಸ್ಥಿತಿ ರೂಪಿಸ್ತಾ ಇದೆಯಾ, ಅಥವಾ ನಿಮ್ಮ ಮಾತುಗಳು ರೂಪಿಸ್ತಾ ಇದೆಯಾ? ಇವಿಷ್ಟರಲ್ಲಿ ಯಾವುದು ರೂಪಿಸ್ತಾ ಇದೆ? ಭಾಳಷ್ಟು ಜನಕ್ಕೆ ಅದು ಕನ್ಫ್ಯೂಷನ್ಸು ಸಹ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಜೀವನ ಹಾಳಾಗುವಂಥದ್ದು ಭಾಳ ದೊಡ್ಡ ಡಿಸಿಷನ್ಸ್ಗಳಿಂದ ಅಂತ ಅಂದ್ಕೊಳ್ತೀವಿ. ಆದರೆ ಬಹಳಷ್ಟು ಸಮಯ ಸಣ್ಣ ಸಣ್ಣ ಸೆಂಟೆನ್ಸ್ಗಳಿಂದ, ನಮ್ಮ ಅನ್ಕಾನ್ಷಿಯಸ್ ಆಗಿ ನಾವು ಮಾತಾಡುವಂತಹ ಆ ಮಾತುಗಳಿಂದ ನಮ್ಮ ಜೀವನಕ್ಕೆ ನಾವೇ ಡ್ಯಾಮೇಜ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಪಂಚದಲ್ಲಿ ಇವತ್ತು ಭಾಳಷ್ಟು ಜನ ಭಾಳಷ್ಟು ವಿಷಯಗಳನ್ನು ಹೇಳ್ತಾರೆ, ಆದರೆ ಪ್ರಪಂಚ ನಿಮಗೆ ಏನು ಹೇಳುತ್ತೆ ಅನ್ನುವಂಥದ್ದು ಅಷ್ಟು ಮುಖ್ಯ ಅಲ್ಲ. ನಿಮಗೆ ನೀವು ಏನು ಹೇಳ್ಕೊತೀರ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಬಿಕಾಸ್ ಸಾವಿರಾರು ಜನ ಸಾವಿರಾರು ವಿಷಯಗಳನ್ನು ಹೇಳ್ಬೋದು ನಿಮಗೆ, ನಿಮ್ಮ ಅವ್ರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದರೆ ಸೆಲ್ಫ್ ಟಾಕ್. ನಿಮಗೆ ನೀವು ಯಾವಾಗಲೂ ಏನು ಮಾತಾಡ್ಕೊಳ್ತೀರಾ, ನಿಮಗೆ ನೀವು ಏನಂತ ಅಂದ್ಕೊಳ್ತೀರಾ ಅನ್ನುವಂಥದ್ದು ಮ್ಯಾಟ್ರ್ ಆಗಿರುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ನಾನು ಮಿಡ್ಲ್ ಕ್ಲಾಸಲ್ಲಿದ್ದೀನಿ, ನಾನು ಆ ಥರ ಇದ್ದೀನಿ ಅಂದರೆ ಸುಮ್ಮ ಲೋ ವೈಬ್ ವರ್ಡ್ಗಳನ್ನು ಎಲ್ಲೆಲ್ಲ ಉಪಯೋಗಿಸ್ತಾರಲ್ವ, ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಪಾವರ್ಟಿ ಅನ್ನುವಂಥದ್ದು ಪಾಕೆಟಲ್ಲಿ ಶುರುವಾಗೋದಿಲ್ಲ, ಮೈಂಡಲ್ಲಿ ಶುರುವಾಗುತ್ತೆ ಅಂತ. ಮೈಂಡಲ್ಲಿ ಶುರುವಾಗುತ್ತೆ ಬಿಕಾಸ್ ಅದು ಪಾಕೆಟಲ್ಲಿ ಇಲ್ಲ ಅದು. ಸೊ ಭಾಳ ಜನ ಅನ್ಕೋತಾರೆ ನಾವು ಇಡುವಂಥ ವಾಲೆಟಲ್ಲಿದೆ. ನೋ, ಅಲ್ಲಲ್ಲ. ಸೊ ಇದರೊಳಗಡೆ ಇದೆ ಮತ್ತು ಇಲ್ಲಿದೆ, ನಾವೇನು ಮಾತಾಡ್ತೀವಿ ಅನ್ನೋಂಥದ್ರ ಮೇಲೆ. ಸೊ ನೋಡಿ, ಭಾಳಷ್ಟು ಜನಕ್ಕೆ ಯಾಕೆ ಸ್ಟ್ರಗಲ್ಸ್ಗಳು ಮತ್ತೆ 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 ರಿಪೀಟ್ ಆಗಿ ಬರ್ತಾನೆ ಇರುತ್ತೆ, ಅಥವಾ ನಂಗೆ ಇಷ್ಟೊಂದೆಲ್ಲ ವಿಷಯಗಳು ಗೊತ್ತಿದೆ ಆದ್ರೂ ಸಹ ಇಲ್ಲಿವರೆಗೆ ಬಂದಿದ್ದೀನಿ, ಇಲ್ಲಿಂದ ಯಾಕೆ ನಾನು ಮೇಲೆ ಹೋಗೋಕ್ಕಾಗ್ತಾ ಇಲ್ಲ, ಸ್ಟಕ್ ಆಗ್ಬಿಟ್ಟಿದ್ದೀನಿ ಒಂದೇ ಕಡೆ. ನನಗೆ ಇನ್ಫಾರ್ಮೇಷನ್ ಇಲ್ಲ ಅಂತಿಲ್ಲ, ಇನ್ಫಾರ್ಮೇಷನ್ಸ್ಗಳಿದೆ, ಆದರೆ ಇಲ್ಲಿಂದ ಆಚೆಗೆ ಹೋಗಬೇಕು ಅಂತ ಹೇಳಿದ್ರೆ ಬೇರೆ ಏನೋ ಒಂದು ಅವಶ್ಯಕತೆ ನನಗಿದೆ, ಏನೋ ಒಂದು ವಿಷಯ ಇದೆ, ಆದರೆ ಏನು ತಡೀತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ. ಆದರೆ ನನಗೆ ಗೊತ್ತಿಲ್ಲದಾಗಿರುವಂಥ ಯಾವುದಾದ್ರು ಇನ್ವಿಸಿಬಲ್ ಫೋರ್ಸಸ್ ಅಂತ ಏನು ಕರಿತೀವಿ, ಅದೇನಾದರೂ ತಡೀತಾ ಇದೆಯಾ? ಇವೆಲ್ಲ ಪ್ರಶ್ನೆಗಳೇನಾದರೂ ಅವರ ಮನಸ್ಸಿನ ಒಳಗಡೆ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಪಾಡ್ಕಾಸ್ಟು ಅವ್ರಿಗೋಸ್ಕರ. ಆ್ಯಂಡ್ ನಾನು ತುಂಬ ನಂಬುವಂಥದ್ದು ಯೂನಿವರ್ಸನ್ನು. ಈ ವಿಡಿಯೋ ಒಂದು ಇನ್ಫಾರ್ಮೇಷನ್ ಅಲ್ಲ, ಇಟ್ ಈಸ್ ಅನ್ ಇಂಟರ್ವೆನ್ಷನ್. ಬಿಕಾಸ್ ಇದನ್ನೊಂದು ಮಾಹಿತಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸಾವಿರಾರು ವೀಡಿಯೋಸ್ಗಳಿದೆ, ಆದರೆ ನಾವೆಲ್ಲ ಅಂದ್ಕೊಳ್ತೀವಿ ಯೂಟ್ಯೂಬು ಒಬ್ಬ ವ್ಯಕ್ತಿಗೆ ವಿಡಿಯೋವನ್ನು ಪ್ರಪೋಸ್ ಮಾಡುವಂಥದ್ದು ಆಲ್ಗರಿದಮ್ ಬೇಸ್ ಮೇಲೆ ಅಂತೇಳಿ. ಅಲ್ಲ, ಒಬ್ಬ ವ್ಯಕ್ತಿಗೆ ವಿಡಿಯೋ ಹೋಗುವಂಥದ್ದು ಕಾಸ್ಮಿಕ್ ರಿದಮ್ ಮೇಲೆ, ಆಲ್ಗರಿದಮ್ ಮೇಲಲ್ಲ. ಯಾರಿಗಾದ್ರೂ ಈ ಮೆಸೇಜು ಅಂದರೆ ಇವತ್ತು ನಾವು ಮಾತಾಡುವಂಥ ವಿಷಯ ತಲುಪಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಕಾಸ್ಮೋಸ್ ಮಿರಾಕಲ್ಸ್ಗಳ ಮುಖಾಂತರ ಆನ್ಸರ್ ಕೊಡೋದಿಲ್ಲ. ಅದು ಯಾವುದೋ ಒಂದು ಮೆಸೇಜಸ್ಗಳನ್ನು ತಲುಪಿಸ್ಬೇಕು ಅಂತ ಹೇಳಿದಾಗ ಈ ರೀತಿ ಕಾನ್ವರ್ಸೇಷನ್ಸ್ಗಳ ಮುಖಾಂತರನೂ ಕೊಡುತ್ತೆ. ಬಹುಶಃ ನೆಕ್ಸ್ಟು ಫ್ಯೂ ಅವರ್ಸ್ ಅಥವಾ ಫ್ಯೂ ಮಿನಿಟ್ಸ್ ನಾವೇನು ಕೂತಿರ್ತೀವಿ, ಇದನ್ನು ಗಮನ ಇಟ್ಟು ಕೇಳಿದ್ರೆ ನೆಕ್ಸ್ಟು 1 ಅವರಲ್ಲಿ ಅವರ ಮನಸ್ಸಿನಲ್ಲಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಜೀವನದ ಬಗ್ಗೆ ಯಾವ ರೀತಿ ಅಪ್ರೋಚ್ ಮಾಡ್ತಾ ಇದ್ದಾರೆ, ಅದಷ್ಟೂ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇಟ್ ಈಸ್ ಮೈ ಅಶ್ಯೂರೆನ್ಸ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮೆಲ್ಲ ಸ್ನೇಹಿತರಿಗೂ ಹೆಲ್ಪ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಎರಡನೇದಾಗಿ ನೀವು ತುಂಬ ಒಳ್ಳೆ ಮಾತು ಹೇಳಿದ್ರೆ, ಸ್ಟಕ್ ಆಗಿಬಿಡ್ತಾರೆ ತುಂಬ ಜನರು. ಈಗ ಹೆಣ್ಮಕ್ಳು ಒಂದು ಸೀರೆ ಬಿಸ್ನೆಸ್ ಶುರು ಮಾಡಿದ್ರು. ಈಗ ಒಂದು ಹೆಣ್ಮಕ್ಳಿಗೆ ಒಳ್ಳೆ ಸ್ಕಿಲ್ ಇರುತ್ತೆ, ಒಂದು ಸೀರೆ ಉಡ್ಸೋವಂಥದ್ದು, ಸೀರೆಗಳು ಸೆಲೆಕ್ಟ್ ಮಾಡುವಂಥದ್ದು, ಒಂದು ಸೀರೆ ಬಿಸ್ನೆಸ್ ಶುರು ಮಾಡ್ತಾರೆ, ಮಾಡಬೇಕು ಅನ್ಕೋತಾರೆ, ಎಲ್ಲೋ ಒಂದು ಕಡೆ ಅಲ್ಲೇ ಸ್ಟಕ್ ಅಂದ್ಬಿಡ್ತಾರೆ. ಇನ್ನು ಕೆಲವರು ಗಂಡಸರು ಏನೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ತಾರೆ, ಅವ್ರ ಹತ್ರ ಈಗ ಅವ್ರಿಗಿಂತ ಕಮ್ಮಿ ಸ್ಕಿಲ್ ಇರೋರಿಗೆ ಎಲ್ಲೋ ಹೋಗ್ತಿರ್ತಾರೆ, ಬಟ್ ಇವ್ರ ಹತ್ರ ನಾಲೆಡ್ಜ್ ಇದ್ದು ಕೂಡ ಇವ್ರು ಹೋಗೋಕ್ಕಾಗ್ತಿರಲ್ಲ. ಆ್ಯಂಡ್ ಡಿಗ್ರಿ ಮುಗಿಸ್ಕೊಂಡು ಅಥವಾ ಡಿಗ್ರಿ ಓದ್ತಿರೋ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್, ನನ್ನ ಹತ್ರ ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ರ್ಯಾಂಕ್ ಬಂದಿದ್ದೀನಿ ನಾನು, ಬಟ್ ಯಾಕೆ ನನಗೇನು ಆಗ್ತಿಲ್ಲ ಅಂತ ಎಲ್ಲ ನನ್ನ ಸ್ನೇಹಿತರಿಗೂ ಡೆಫಿನೆಟ್ಲಿ ಇದು ಹೆಲ್ಪ್ ಆಗೇ ಆಗುತ್ತೆ. ಎಸ್, ಇವತ್ತು ನಾವು ಮಾತಾಡೋದು ದ ಮ್ಯಾಜಿಕ್ ಆಫ್ ವರ್ಡ್, ದ ಪವರ್ ಆಫ್ ವರ್ಡ್ಸ್. ನಾವೇನು ಮಾತಾಡ್ತೀವಿ ಅನ್ನೋಂಥದ್ದು ನಮ್ಮ ಲೈಫ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡುತ್ತೆ ಅನ್ನೋಂಥದ್ದು ಮುಖ್ಯ ಆಗಿರುತ್ತೆ. ಓಕೆ, ಈಗ ನೀವು ಗಮನಿಸಿದ್ರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕಾಗ್ಬೋದು, ಕಾಶಿಗಾಗ್ಬೋದು, ಧರ್ಮಸ್ಥಳಕ್ಕೋ, ತಿರುಪತಿಗೋ, ಕುಕ್ಕೆಗೋ
ಎಲ್ಲ ಕಡೆ ಹೋಗ್ತಾರೆ ದೇವರ ದರ್ಶನ ಮಾಡಬೇಕು ಅಂತ. ಅಲ್ಲಿ ಹೋಗಿ ದೇವ್ರ ಮುಂದೆ ಕೈ ಮುಗಿದು, ಭಗವಂತ ನನಗೆ ನೆಮ್ಮದಿ ಕೊಡಪ್ಪ, ನನಗೆ ಸಂತೋಷ ಕೊಡಪ್ಪ, ನನಗೆ ಹಣ ಕೊಡಪ್ಪ, ಹೆಸರು ಕೊಡಪ್ಪ, ಸಂಬಂಧಗಳು ಚೆನ್ನಾಗಿಡಪ್ಪ ಅಂತಂದ್ಬಿಟ್ಟು ಹೋಗ್ತಾರೆ. ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊತಾರೆ. ಬಂದು ಅವತ್ತು ನೆಕ್ಸ್ಟ್ ಡೇ ಎಲ್ಲ ಖುಷಿಯಾಗಿರ್ತಾರೆ, ಆರಾಮಾಗಿರ್ತಾರೆ. ಮತ್ತೆ ಒಂದು 3 ದಿನ, 1 ವಾರ ಆದ್ಮೇಲೆ ಶುರುವಾಗತ್ತೆ. ಆ ಭಯ ಆಯಿತು, ಇದಾಯಿತು, ಈ ಸಮಸ್ಯೆ ಬಂತು, ಆ ಸಮಸ್ಯೆ ಬಂತು ಅಂತ. ಈಗ ತಲೆಯಲ್ಲಿ, ಮೈಂಡಲ್ಲಿ ನಿಮಗೆ ನೆಮ್ಮದಿ, ಶಾಂತಿ ಇದೆಲ್ಲ ಬೇಕು ಅಂತ ಇದ್ದಾಗ ಪದೇ ಪದೇ ಯಾಕೆ ಕೆಲವರು ಅಂತಲ್ಲ ಬಹಳಷ್ಟು ಮಂದಿ ಈ ಭಯನ ಅಟ್ರಾಕ್ಟ್ ಮಾಡ್ತಾರೆ? ಓಕೆ, ದಟ್ಸ್ ಅ ಬ್ಯೂಟಿಫುಲ್ ಕ್ವೆಶನ್. ಬೇಸಿಕಲಿ ಏನಂದರೆ, ಭಾಳಷ್ಟು ಸಮಯ ನಮ್ಮ ಜೀವನದಲ್ಲಿ ನಮ್ಮ ಅಟೆನ್ಷನ್ ಎಲ್ಲಿರುತ್ತೆ ಅನ್ನುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಭಾಳಷ್ಟು ಜನ ಇದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಾನು ಹೇಳೋದನ್ನು ತುಂಬ ಗಮನವಾಗಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಒಂದು 3 ಮಿನಿಟ್ಸು. ಒಂದು ದೇವಸ್ಥಾನ, ಅದರೊಳಗಡೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಹರಿ ಮತ್ತು ಹರ. ಅಂದರೆ ಇಬ್ಬರು ಶಿವ ಮತ್ತು ಹರಿ ಇಬ್ಬರು ಇದ್ದಾರೆ, ವಿಷ್ಣು. ಆಯಿತಾ? ನೀವು ಶಿವನ್ ನಂಬರ್ ಇಟ್ಕೊಂಡಿದ್ದೀರಾ. ಸೊ ಹರಿನ ನೆನೆಸ್ಕೊಂಡು ಶಿವಂಗೆ ಫೋನ್ ಮಾಡಿದ್ರೆ ಯಾರಿಗೆ ಹೋಗುತ್ತದು? ನಿಮ್ಮ ನಂಬರ್ ಯಾವುದಿರುತ್ತೆ, ಅದು ನಮ್ಮ ನಂಬರ್ ಯಾವ್ದು ಡಯಲ್ ಆಗಬೇಕು ಆ ಡಯಲ್ ಮಾಡಿದ ನಂಬರಿಗೆ ಹೋಗುತ್ತೆ. ನೀವು ಡಯಲ್ ಮಾಡಿರೋ ನಂಬರನ್ನು ಬಿಟ್ಬಿಟ್ಟು, ಅಯ್ಯೋ ನಾನು ಅಲ್ಲಿಗೆಲ್ಲ ಡಯಲ್ ಮಾಡಿದ್ದು ಇಲ್ಲಿ ಯಾಕೆ ಹೋಯ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರೆ ಅದು ನಮ್ಮದೇ ತಪ್ಪಾಗಿರುತ್ತೆ. ಸೊ ಹಾಗೆಯೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಇದು ಬೇಸಿಕಲಿ ಫನ್ನಿ ಇನ್ಸಿಡೆಂಟ್ ಅಂತ ಅನ್ನಿಸ್ಬೋದು, ಆದರೆ ಇದನ್ನು ಡೀಪರ್ ಸೆನ್ಸಿಂದ ಅರ್ಥ ಮಾಡಿಕೊಂಡ್ರೆ ಭಾಳಷ್ಟು ವಿಷಯಗಳು ನಮ್ಮ ಲೈಫಲ್ಲಿ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ಭಾಳಷ್ಟು ವಿಷಯಗಳಿಗೆ ಒಬ್ಬ ಭಾಳ ಭಕ್ತ ಇರ್ತಾನೆ. ಅವನು ಶಿವನಿಗೆ ಎಂಥ ಭಕ್ತ ಅಂತ ಹೇಳಿದ್ರೆ, ಶಿವ ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬರಬೇಕು, ಆ ಲೆವೆಲ್ ಭಕ್ತ ಇರ್ತಾನೆ. ಅವನು ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಹರಿ ಮತ್ತು ಹರ ಇಬ್ಬರು ಪಕ್ಕಪಕ್ಕನೇ ಇರುವಂಥ ವಿಗ್ರಹ ಇರುತ್ತೆ. ಇವನೆಲ್ಲ ಅಭಿಷೇಕ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಇವನಿಗೆ ಯೋಚನೆ ಬರುತ್ತೆ, ಹೌದು ನಾನು ಅಭಿಷೇಕ ಮಾಡಬೇಕು, ಆದರೆ ಶಿವ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ, ಆದರೆ ಪಕ್ಕದಲ್ಲಿ ಈ ಹರಿನೂ ಇದ್ಬಿಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವ್ನು ಕೋಪನೂ ಬರುತ್ತೆ. ಸೊ ಯಾಕಂದರೆ ಅವನು ಶಿವನ ಎಷ್ಟು ಪ್ರೀತಿಸ್ತಾನೋ ಹರಿನ ಅಷ್ಟೇ ದ್ವೇಷಿಸ್ತಾ ಇರ್ತಾನೆ. ಸೊ ಅದಾದ್ಮೇಲಿಂದ ಅರ್ಚಕರನ್ನ ಕರೀತಾನೆ, ಬನ್ನಿ ಇಲ್ಲಿ ನೋಡಿ, ನಾನು ಶಿವನ್ ಭಕ್ತ, ನಾನು ಕೊಡುವಂಥ ಅಭಿಷೇಕ ಈ ವಸ್ತುಗಳು ಏನಿದೆ ಆದಷ್ಟು ಶಿವಂಗೆ ಮಾತ್ರ ಸಲ್ಬೇಕಷ್ಟೇ. ಒಂದೇ ಒಂದು ಡ್ರಾಪ್ ಏನಾದ್ರೂ ಹರಿಗೆ ಬಿದ್ದರೆ ನಾ ಸುಮ್ಮನೆ ಇರೋದಿಲ್ಲ. ಸರಿ, ಏನು ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಒಂದು ಕೆಲಸ ಮಾಡೋಣ, ಒಂದು ಪಂಚ ಕಟ್ಬಿಡೋಣ ಮಧ್ಯಕ್ಕೆ ಅಂತ ಹೇಳಿ ಒಂದು ಪಂಚ ಕಟ್ತಾರೆ. ಮಧ್ಯಕ್ಕೆ ಪಂಚ ಕಟ್ಟಿದಾದ್ಮೇಲಿಂದ ಅಭಿಷೇಕ ಎಲ್ಲ ಆಗುತ್ತೆ, ಮಂತ್ರೋದ್ಘೋಷಗಳಾಗುತ್ತೆ, ಎಲ್ಲವೂ ಸರಾಗವಾಗಿ ನಡೀತಾ ಇರುತ್ತೆ. ಅದಾದ್ಮೇಲಿಂದ ಒಂದಷ್ಟು ಸಮಯ ಆದ್ಮೇಲೆ ಎಲ್ಲ ಮುಗಿಯುತ್ತೆ. ಮುಗಿದು ಇವನು ವಾಪಸ್ ಒಂದಷ್ಟು ಧ್ಯಾನ ಮಾಡೋಣ ಅಲ್ಲಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಕಣ್ಣು ಬಿಡ್ತಾನೆ. ಫಟ್ ಅಂತ ಹೇಳ್ಬಿಟ್ಟು ಹರಿ ಪ್ರತ್ಯಕ್ಷ ಆಗ್ಬಿಟ್ಟಿರ್ತಾನೆ ವಿಷ್ಣು. ಇವನು ತಲೆ ಕೆಟ್ಟೋಗುತ್ತೆ. ಅರೆ, ನಾನು ಮಾಡಿದ್ದು ಶಿವನಿಗೆ. ಬಟ್ ವಿಷ್ಣು, ನೀನು ಯಾಕೆ ಬಂದೆ? ನಾನು ಶಿವನ್ ಭಕ್ತ, ನೀನು ಹೇಗೆ ಬಂದೆ? ನಾನು ನಿನ್ನನ್ನು ಕರೀಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ವಿಷ್ಣು ಹೇಳ್ತಾನೆ, ಹೌದಪ್ಪ ನೀನು ಕರೀಲಿಲ್ಲ, ಆದರೆ ಶಿವನ್ಗೆ ಅಭಿಷೇಕ ಮಾಡಬೇಕಾದ್ರೆ ಆ ಅಭಿಷೇಕದ ಹಾಲು ನನಗೆಲ್ಲಿ ಬಿದ್ದೋಗುತ್ತೋ ಅಂತ ಅಷ್ಟು ಅಭಿಷೇಕ ಮುಗಿಯೋ ತನಕ ನಿನ್ನ ಅಟೆನ್ಷನ್ ನನ್ನ ಹತ್ರನೇ ಇತ್ತು, ಅದಕ್ಕೆ ನಾನು ನಿನ್ನ ಹತ್ರ ಬಂದೆ ಅಂತ. ಸೊ ವಿಚ್ ಮೀನ್ಸ್ ನಾ ಹೇಳುವಂಥದ್ದು, ನೀವು ಯಾರನ್ನ ದ್ವೇಷಿಸ್ತೀರೋ ಅವರನ್ನ ಸೃಷ್ಟಿಸ್ತೀರಿ. ವಿಚ್ ಮೀನ್ಸ್ ಯಾವಾಗಲೂ ಬದುಕಿನಲ್ಲಿ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ವೇರ್ ದ ಅಟೆನ್ಷನ್ ಗೋಸ್ ದೇರ್ ದ ಎನರ್ಜಿ ಫ್ಲೋಸ್. ನಿಮ್ಮ ಅಟೆನ್ಷನ್ ಎಲ್ಲಿರುತ್ತೆ ಎನರ್ಜಿ ಅಲ್ಲೇ ಹರಿತಾ ಇರುತ್ತೆ. ಸೊ ಹಾಗಾಗಿನೇ ಜೀವನದಲ್ಲಿ ನೀವು ಯಾರನ್ನ ನೋಡ್ತಿರೋ ಅದು ಮುಖ್ಯ ಅಲ್ಲ, ಯಾರನ್ನ ನೋಡ್ತಾನೆ ಇರ್ತಿರೋ ಅದು ಮುಖ್ಯ ಆಗಿರುತ್ತೆ. ವಿಚ್ ಮೀನ್ಸ್ ನೀವು ಯಾವ ಮಂತ್ರ ಹೇಳ್ತಾ ಇದ್ದೀರಾ ಬಾಯಿಂದ ಅನ್ನುವಂಥದ್ದು ಮುಖ್ಯ ಅಲ್ಲ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಜೊತೆಗೆ ನೀವೇ ಏನನ್ನ ಶಪಿಸ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗಿರುತ್ತೆ. ನೀವು ಗೆಲ್ಲಬೇಕು ಅನ್ನುವಂಥ ಆಶಯ ಇಟ್ಕೊಂಡಿರುವಂಥದ್ದು ತಪ್ಪಲ್ಲ, ಆದರೆ ನಿಮಗೆ ಗೊತ್ತಿಲ್ಲದ ಹಾಗೆ ಒಳಗಡೆ ಯಾವ ಸೋಲನ್ನ ನೀವು ಆಲ್ರೆಡಿ ಸ್ವೀಕಾರ ಮಾಡಿಬಿಟ್ಟಿದ್ದೀರಾ ಅನ್ನೋದು ಮುಖ್ಯ ಆಗಿರುತ್ತೆ. ನೀವು ಲಾಭ ಮಾಡಬೇಕು ಅಂತೇಳಿ ಬಾಯಲ್ಲಿ ಹೇಳೋದು ಮುಖ್ಯ ಅಲ್ಲ, ಆದರೆ ಒಳಗಡೆಯಿಂದ ನಿಮಗೆ ಗೊತ್ತಿಲ್ಲದ ಹಾಗೆ ಯಾವ ಲಾಸ್ ನನಗೆ ಆಗೋಗುತ್ತೆ ಅನ್ನುವಂಥ ಪರಿಭ್ರಮಣೆಯಲ್ಲಿ ನಿಮ್ಮ ಮನಸ್ಸಿರುತ್ತೋ ಅದು ಮುಖ್ಯ ಆಗಿರುತ್ತೆ. ಭಾಳಷ್ಟು ಸಮಯ ಮನುಷ್ಯ ಮಾಡುವಂಥ ಮಿಸ್ಟೇಕ್ ಇದೇನೇ, ಬಿಕಾಸ್ ಎಲ್ಲ ಕಡೆ ಹೋಗ್ಬಿಟ್ಟು ಪ್ರೇ ಮಾಡ್ತಾರೆ, ಆದರೆ ಅವ್ರ ಅಟೆನ್ಷನ್ನೇ ಬೇರೆ ಕಡೆ ಇದ್ದಾಗ ಅದೇ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಬಿಕಾಸ್ ನಾವು ಏನನ್ನ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡೋದಕ್ಕಿಂತನೂ ನಮ್ಮ ಅಟೆನ್ಷನ್, ನಮ್ಮ ಎನರ್ಜಿ ಎಲ್ಲವೂ ಸಂಪೂರ್ಣವಾಗಿ ಯಾವ ಜಾಗದಲ್ಲಿ ಕೇಂದ್ರೀಕೃತವಾಗಿರುತ್ತೋ ಆ ಜಾಗದಲ್ಲಿ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ಗಳಾಗುತ್ತೆ. ಸೊ ದಟ್ಸ್ ವೈ ಅಲ್ಟಿಮೇಟ್ಲಿ ದ ಕ್ವಶನ್ ಈಸ್, ವೇರ್ ಈಸ್ ಯುವರ್ ಅಟೆನ್ಷನ್? ಓಕೆ, ಕೆಲವ್ರು ಹೇಳ್ತಾರೆ, ಈಗ ನಾನು ಹೋಗಿ ನನಗೆ ಏನು ಬೇಕು ಅದನ್ನೇ ಮ್ಯಾನಿಫೆಸ್ಟ್ ಮಾಡಿದ್ದೆ, ಬಟ್ ನನಗೆ ಆಗಲೇ ಇಲ್ಲ ಅಂತ. ಈಗ ಒಂದು ದೇವಸ್ಥಾನಕ್ಕೆ, ಈಗ ಫಾರ್ ಎಕ್ಸಾಂಪಲ್
ಒಬ್ಬರು ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾರಲ್ಲಿ ಕೂತ್ಕೊಂಡು ಓಡಾಡ್ತಿದ್ದೀನಿ, ಕಾರು 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 ಅಂತ ಮ್ಯಾನಿಫೆಸ್ಟ್ ಮಾಡಿ ಕೊನೆಗೆ ಅವ್ರಿಗೆ ಕಾರ್ ಸಿಗಲ್ಲ. ಆಮೇಲೆ ಇಲ್ಲ ನಾನು ಕಾರ್ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಲ್ಲ ಅಂತ ಅನ್ಕೊಂಡಾಗ ಆಗಕ್ಕೆ ಶುರು ಆಗತ್ತೆ. ನೀವು ಏನ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿದ್ರಿ ಅದಾಗಲ್ಲ ಒಂದೊಂದು ಸಾರಿ. ಅದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡದೇ ಇದ್ದಾಗನೇ ಮಿಕ್ಕಿ ಆಟೋಮೆಟಿಕ್ ಆಗಿ ಆಗತ್ತೆ. ಇದು ಹೆಂಗಿದ್ದು? ಇದು ಒಂದು ಸ್ವಲ್ಪ ನಾನು ನಿಮ್ಗೊಂದು ಇನ್ಸಿಡೆಂಟ್ ಮುಖಾಂತರ ಹೇಳ್ತೀನಿ. ಅಂದರೆ ಮ್ಯಾನಿಫೆಸ್ಟೇಷನ್ಸ್ಗಳಾಗಿರಲಿ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕೂ, ಅಂದರೆ ನಾನು ಯೋಚನೆ ಮಾಡದೇ ಇದ್ರೂ ಅದು ಹೇಗಾಗೋಯ್ತು ಅಂತ ಹೇಳಿ. ನೆಕ್ಸ್ಟ್ ಒಂದು 5 ನಿಮಿಷ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಏನಂದರೆ, ನೀವೇನಾದರೂ ಮಾಡ್ತಾಯಿರಿ, ಒಂದು 5 ನಿಮಿಷ ಅಟೆಂಟಿವ್ ಆಗಿ ಎಲ್ಲೂ ಗಮನ ಕೊಡದೇನೆ ಅನ್ಡಿವೈಡೆಡ್ ಅಟೆನ್ಷನ್ ಇದೆ, ಇದನ್ನು ಕೇಳಿಸ್ಕೊಳ್ಳಿ. ಲಿಟ್ರಲಿ ಐ ಟೆಲ್ ಯು ವಿಲ್ ಗೆಟ್ ಇನ್ ಟು ಅ ಡಿಫ್ರೆಂಟ್ ಡೈಮೆನ್ಷನ್ಸ್. ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಮೊದಲೊಂದು ನಮ್ಮದೆಲ್ಲ ಪ್ರೈವೇಟ್ ಟಿ ವಿನಲ್ಲೆಲ್ಲ ಪ್ರೋಗ್ರಾಮ್ಸ್ಗಳು ಬರ್ತಾಯಿತ್ತು. ಅದಾದ ನಂತರ ಒಬ್ಬ ನನ್ನ ರಿಲೇಷನ್ನು ಆಗಬೇಕು, ಅವರು ಅಪಾಯಿಂಟ್ಮೆಂಟನ್ನು ಬೇಕೇ ಬೇಕು ಅಂತ ಹೇಳಿ ಮನೆಯಲ್ಲಿ ಹಠ ಮಾಡಿ ಆಫೀಸಲ್ಲಿ ಅಪಾಯಿಂಟ್ಮೆಂಟನ್ನು ತೊಗೊಂಡು ಬಂದಿದ್ದರು. ಅವ್ರು ನಿಮ್ಮ ರಿಲೇಟಿವಾ? ಬಂದಿದ್ದವ್ರು ನನ್ನ ರಿಲೇಟಿವು. ಅವರು ಅಂದರೆ ತುಂಬ ಗ್ಯಾಪ್ ಇತ್ತು. ಬಂದಾದ್ಮೇಲಿಂದ ದೆನ್ ಒಂದು ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಬಂದಿದ್ದರು ಥೆರಪಿಗೆ ಅಂತ ಹೇಳಿ. ಸೊ ಅದಾದಮೇಲಿಂದ ಒಂದಷ್ಟು ಅವರು ವಿಷಯಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಏನಂದರೆ, ಅವರ ತಾಯಿ ತೀರೋಗಿರ್ತಾರೆ, ಆದರೆ ಅವರು ಸತ್ತು ಹೋದಾಗ ಅವರ ತಾಯಿನ ಅವರು ನೋಡೋದಕ್ಕಾಗಿರೋದಿಲ್ಲ. ಹಾಗಾಗಿ ಈ ವಾಂಟೆಡ್ ಟು ನೋ ದ ರೀಸನ್, ಏನಕ್ಕೆ ಅಂತ ಹೇಳ್ಬಿಟ್ಟೆ. ಆ ಸ್ಟೋರಿನ ಅವರು ನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಏನಾಯಿತು, ಯಾವ ರೀತಿ ಆಯಿತು ಅಂತ ಹೇಳಿ. ನಾನು ಹೇಳೋದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. 2018ನೇ ಇಸ್ವಿ ಆವಾಗ ಆ ವ್ಯಕ್ತಿ ಒಂದು ಬಿಸ್ನೆಸ್ನ ಮಾಡ್ತಾ ಇರ್ತಾರೆ, ಒಂದು ಮೊಬೈಲ್ ಶಾಪ್. ಬಹಳ ಅದ್ಭುತವಾಗಿ ಬಿಸ್ನೆಸ್ ನಡೀತಾ ಇರುತ್ತೆ. 1 ಬ್ರ್ಯಾಂಚ್ ಆಯಿತು, 2 ಬ್ರ್ಯಾಂಚ್ ಆಯಿತು. ಅದೇ ಪ್ರಕಾರ ಅವರೆಲ್ಲವನ್ನ ಓಪನ್ ಮಾಡ್ಕೊಂಡು ಹೋಗಿದ್ದಾರೆ ಬ್ರ್ಯಾಂಚಸ್ಗಳನ್ನು. ಸ್ವಲ್ಪ ಸಮಯ ಆದ ನಂತರ ಅವರು ಆ ಬ್ರ್ಯಾಂಚಸ್ಗಳನ್ನೆಲ್ಲ ಓಪನ್ ಮಾಡಿದ್ದು ಹೌದು. ಈಗ ಜಾಸ್ತಿ ಟ್ರಾನ್ಸಾಕ್ಷನ್ ಆಯಿತು ಅಂತ ಹೇಳಿದ್ರೆ ಮನುಷ್ಯ ತನ್ನ ಅವೇರ್ನೆಸ್ನ ಬಿಟ್ಟು ಸಾಲ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅವನಿಗೆ ಈಗ ಏನು ಅವಶ್ಯಕತೆ ಇದೆಯೋ ಅವ್ನು ಬೆಳೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗೋಯ್ತು ಅಂತ ಹೇಳಿದ್ರೆ ಸಮ್ಟೈಮ್ಸ್ ಅವ್ರ ಅವಶ್ಯಕತೆಗೆ ಮೀರಿ ರಿಸ್ಕ್ ತೊಗೊಬಿಡ್ತಾರೆ ಅವರು. ಹಾಗೆಯೇ ಇವನು ತುಂಬ ಸಾಲಗಳು ಮತ್ತು ಇವೆಲ್ಲ ಮಾಡಿದ ಅಂಗಡಿಗಳನ್ನು ನಡೆಸ್ತಾ ಇದೆ ಈ ಮನುಷ್ಯ. ಸೊ ಅದಾದಮೇಲೆ ನನಗಿಂತ ಚಿಕ್ಕವ್ರು ಸ್ವಲ್ಪ. ಸೊ ಅದಾದಮೇಲಿಂದ ಸ್ವಲ್ಪ ಸಮಯ ಆಯಿತು. ಅಂದರೆ ಅವರು ಹೇಳಿದ್ದು ಫಸ್ಟ್ ಒಂದು ನರೇಷನ್. ಸೊ 2018ನೇ ಇಸ್ವಿ ಎಂಡ್ ತನಕ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ. 2019ರಲ್ಲಿ ಅವ್ರದ್ದು ಸ್ಕೇಲ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್. ಆ ಮೂಮೆಂಟಲ್ಲಿ ವೆರಿ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ 2019-2020ನೇ ಇಸ್ವಿನಲ್ಲಿ. ಎಲ್ಲ ಅಂಗಡಿಗಳು ಆಫ್ಲೈನಲ್ಲಿ ಏನೆಲ್ಲ ಸ್ಟೋರ್ಸ್ಗಳಿತ್ತು ಎಲ್ಲವೂ ಒಂದು ಕಡೆಯಿಂದ ಬಾಗಿಲು ಹಾಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೂ ಅಂಗಡಿಗಳಲ್ಲಿ ಓಪನ್ ಇರೋದಿಲ್ಲ. ಸೊ ಇವ್ರಿಗೂ ಬಿಸ್ನೆಸ್ಸೆಲ್ಲ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಆ ವ್ಯಕ್ತಿ ಎಲ್ಲ ಕಡೆ ಸಾಲ ಮಾಡಿದ್ದವ್ರೇನು ಸುಮ್ಮನೆ ಬಿಟ್ಟಿಲ್ಲ. ಅವನನ್ನು ಎಲ್ಲರೂ ಫಾಲೋ ಅಪ್ ಮಾಡಿಕೊಂಡು ನಾನು ದುಡ್ಡು ಕೊಡು ಅಂತೇಳಿ ಹಿಂಸೆ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ಸಮಯ ಇವನು ಎಲ್ಲ ಕಡೆ ಓಡಾಡಿಕೊಂಡು ನಾ ಆಮೇಲೆ ಕೊಡ್ತೀನಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಮಾಡಿದ್ದಾರೆ. ದೆನ್ ಒಂದು ಸಮಯದಲ್ಲಿ ಒಬ್ಬ ಸಾಲ ಕೇಳುವಂಥ ವ್ಯಕ್ತಿ ಬಂದವನು ಇವ್ರ ಮನೆಯಲ್ಲಿದ್ದಂಥ ಬೈಕನ್ನು ತೊಗೊಂಡೋಗಿದ್ದಾನೆ. ಇವನು ಒಂಥರ ಅವಮಾನ ಆಗಿಬಿಟ್ಟಿದೆ ಅದು. ನೆಕ್ಸ್ಟ್ ಆಮೇಲೆ ಇನ್ನೊಬ್ಬ ಬಂದವನು ಕಾರ್ ತೊಗೊಂಡೋಗ್ಬಿಟ್ಟಿದ್ದಾನೆ. ಮನೆ ವಸ್ತುಗಳನ್ನ ತೊಗೊಂಡೋಗಿದ್ದಾನೆ. ಅವ್ರಿಗೆ ಒಬ್ಬ ಹೆಂಡತಿ, ಒಂದು ಸಣ್ಣ ಮಗು, 4-5 ವರ್ಷದ ಮಗು ಅಷ್ಟೇ. ಅವ್ರ ಅಮ್ಮ, ಅವರಷ್ಟೇ ಜನ ಫ್ಯಾಮಿಲಿನಲ್ಲಿರೋದು. ಅವರು ಬಂದು ಎಲ್ಲ ಒಂದೊಂದೇ ವಸ್ತುಗಳು, ಟಿ ವಿ ತೊಗೊಂಡೋದ್ರು, ಈ ಕಡೆ ಫ್ರಿಜ್ ತೊಗೊಂಡೋದ್ರು. ಇವನಿಗೆ ಅವಮಾನ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಅದಾದಮೇಲಿಂದ ರಾತ್ರಿ ಕೇಳದೆ ಊರನ್ನು ಬಿಟ್ಬಿಟ್ಟ ಅವನು. ಆ ವ್ಯಕ್ತಿ ನೈಟ್ ಟೈಮಲ್ಲಿ ಊರನ್ನು ಬಿಟ್ಬಿಟ್ಟ. ಸೊ ಮತ್ತೆ ಮಾರ್ನಿಂಗ್ ಎಲ್ಲ ಬಂದು ಕೇಳ್ತಾರೆ, ಅವನು ಊರಲ್ಲಿಲ್ಲ ಈಗ. ಸುಮಾರು ದಿನಗಳಾಗುತ್ತೆ. ಅವನು ಎಲ್ಲೋದ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತೇ ಆಗಿಲ್ಲ. ಆಮೇಲಿಂದ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ. ಬಟ್ ಎಲ್ಲಿ ಕೊಟ್ಟರು ಅವನದು ಕುರುಹುಗಳು ಸಿಗ್ತಾ ಇರೋದಿಲ್ಲ. ಒಂದು ದಿವಸ ಒಂದು ಕಾಲ್ ಬರುತ್ತೆ ಅವನ ಹೆಂಡತಿಗೆ. ಓಕೆ, ಸೊ ಬಂದುಬಿಟ್ಟು ನೋಡು, ನಾನು ಬೆಂಗಳೂರಲ್ಲಿದ್ದೀನಿ, ನನ್ನ ಪರಿಸ್ಥಿತಿ ತುಂಬ ವಿಕೋಪದಲ್ಲಿದೆ, ಹಾಗಾಗಿ ನಾನು ಬರಲಿಕ್ಕಾಗೋದಿಲ್ಲ, ಸ್ವಲ್ಪ ಸಮಯ ಬೇಕು ನನಗೆ, ಅದಾದ ನಂತರ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸೊ ಸರಿ, ಇವನು ಬೆಂಗಳೂರಲ್ಲಿದ್ದಾನೆ, ಅವನ ಹೆಂಡತಿನ ಸ್ವಲ್ಪ ಸಮಾಧಾನ ಆಗುತ್ತೆ ಅವಾಗ, ಅಟ್ಲೀಸ್ಟ್ ಬದುಕಿದ್ದಾನೆ ಇನ್ನುವೆ ಅಂತ. ಆಗ ಇನ್ನೇನು ನಿಯರ್ಲಿ ನವಂಬರ್-ಡಿಸೆಂಬರ್ ಮಂತ್ ಅದು. ಅವರಮ್ಮ ವೀಸಿಂಗ್ ಪೇಷಂಟ್. ಸೊ ಒಂದು ನೈಟ್ ಸಮಯ ಅವ್ರಿಗೆ ವೀಸಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಮಂಡ್ಯ ಹತ್ರ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅಲ್ಲೇ ಅಂದರೆ ಆ ಹುಡುಗಿ ಅಷ್ಟೇ ಇದ್ದಿದ್ದು ಮತ್ತು ಒಂದು ಸಣ್ಣ ಮಗು ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ನೆಬ್ಲೈಸರ್ ಎಲ್ಲ ಮಾಡಿ ಸ್ವಲ್ಪ ಸರಿ ಮಾಡಿ ಕಳಿಸ್ತಾರೆ. ಅದಾದಮೇಲೆ ಈ ಹುಡುಗನ ಟ್ರೈ ಮಾಡಿದ್ದಾರೆ ನಂಬರನ್ನು, ಕಂಟಿನ್ಯೂಸ್ ಆಗಿ ನಾಟ್ ರೀಚಬಲ್. ಯಾವ ನಂಬರಿಂದ ಕಾಲ್ ಮಾಡಿ
ಅದು ಸಿಮ್ ನಾಟ್ ರೀಚಬಲ್. ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಟ್ರೈ ಮಾಡಿದ್ರು ಆಗ್ತಾನೇ ಇಲ್ಲ. ಸೊ ಒಂದು ಸ್ವಲ್ಪ ಸಮಯ ಆಗುತ್ತೆ, ಏನೇ ಟ್ರೈ ಮಾಡಿದ್ರೂ ಸಿಗೋದೇ ಇಲ್ಲ. ಒಂದು 15-20 ದಿನ ಆಗುತ್ತೆ. ಅದಾದಮೇಲಿಂದ ಮತ್ತೆ ಅವ್ರ ಅಮ್ಮಂಗೆ ಮತ್ತೆ ಹುಷಾರು ತಪ್ಪುತ್ತೆ. ಈ ಸಲ ಭಾಳಷ್ಟು ವೀಸಿಂಗು ಜಾಸ್ತಿ ಹೋಗಿರುತ್ತೆ. ಬಿಕಾಸ್ ವೀಸಿಂಗ್ ಇರೋರಿಗೆ ಚಳಿಗಾಲ ಒಂಥರ ಭಾಳ ತೊಂದರೆ ಕೊಡುತ್ತೆ. ಸೊ ಅವ್ರಿಗೆ ತಡ್ಕೊಳ್ಳೋದಕ್ಕಾಗಲ್ಲ ಕೆಲವ್ರಿಗಂತೂ. ಅವಾಗ ಒಂದು ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ತಾರೆ. ಮಂಡ್ಯ ಹತ್ರ ಒಂದು ಹನಕೆರೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ, ಹನಕೆರೆ. ಅಲ್ಲಿಗೆ ಬರಬೇಕಾದ್ರೇನೆ ಅವರು ಅಂದರೆ ಒದ್ದಾಡ್ತಿದ್ದವರು ಸಡನ್ನಾಗಿ ನಿಂತೋಗ್ಬಿಟ್ಟಿದ್ದು. ಸೊ ಮೇಲಿಂದ ಅಲ್ಲಿ ಪ್ರೈವೇಟ್ ಒಂದು ಹಾಸ್ಪಿಟಲ್ಲು ಆಲ್ಮೋಸ್ಟು ಮಂಡ್ಯ ನಿಯರೆಸ್ಟೇ ಇದೆ. ಅಲ್ಲಿ ಹೋದಾಗ ಬ್ರಾಡ್ ಡೆಡ್ ಅಂತೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ, ಸದೋಗ್ಬಿಟ್ಟಿದ್ದಾರೆ ದಾರಿನಲ್ಲಿ ಬರಬೇಕಾದ್ರೆ ಅಂತ. ಯಾವಾಗ ಗೊತ್ತಾಯ್ತು ಇವರ ಸೊಸೆ ಅಂದರೆ ಆ ಹುಡುಗನ ಹೆಂಡತಿ ಕಿರ್ಚ್ಕೊಂಡು ಹೊರ್ಚ್ಕೊಂಡು ಎಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸತ್ತೋಗ್ಬಿಟ್ಟಿದ್ದಾರೆ, ಏನೂ ಮಾಡೋದಕ್ಕಾಗಲ್ಲ. ಕೋವಿಡ್ ಡ್ಯೂರೇಷನ್ ಅದು, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಲಿಫ್ಟ್ ಆಗಿರಲಿಲ್ಲ. ಕರ್ಕೊಂಡು ಬರ್ತಾರೆ ವಾಪಸ್ಸು. ಬಂದು ಆಮೇಲೆ ಅವ್ರ ಮಗನಿಗೆ ಟ್ರೈ ಮಾಡ್ತಾರೆ. ಊರಲ್ಲಿರೋರೆಲ್ಲರೂ ಒಂದಷ್ಟು ಜನ ಸೇರಿಕೊಂಡು, ಅವಾಗ 100 ಪೀಪಲ್ ಮೇಲೆ ಸೇರುವಂಗೆ ಇರ್ತಿರಲಿಲ್ಲ. ಎಲ್ಲರೂ ಫೋನ್ ಮಾಡ್ತಾರೆ, ಯಾವ ನಂಬರ್ ಕೇಳಿದ್ರು ಇಲ್ಲವೇ ಇಲ್ಲ. ತುಂಬ ಬೇಜಾರಾಗೋಗುತ್ತೆ. ಸೊ ಕೊನೆಗೆ ಅದಾದಮೇಲಿಂದ ಕರ್ಕೊಂಡೋಗ್ಬಿಟ್ಟು ಅವ್ರನ್ನ ಫೈನಲ್ ರೈಟ್ಸ್ ಎಲ್ಲ ಮುಗಿಸ್ಬಿಡ್ತಾರೆ. ಒಂದು 20-25 ದಿನ ಆಗುತ್ತೆ. ಅದಾದಮೇಲಿಂದ ಒಂದು ನೈಟು ದಡ 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 ಅಂತ ಹೇಳ್ಬಿಟ್ಟು ಬಾಗಿಲು ಸೌಂಡ್ ಆಗುತ್ತೆ ಹಿಂದಗಡೆ. ಈ ಹೆಣ್ಮಗಳು ಹೋಗ್ಬಿಟ್ಟು ಬಾಗಿಲನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿದ್ರೆ ಆ ವ್ಯಕ್ತಿ ಇದ್ದಾನಲ್ಲಿ, ಗಂಡ. ಸೊ ಅವನು ಸಡನ್ನಾಗಿ ಕೇಳ್ತಾನೆ, ಇವಳು ನೋಡಿದ ತಕ್ಷಣನೇ ಅಳು ಸ್ಟಾರ್ಟ್ ಆಗ್ಬಿಡುತ್ತೆ ಅವಳಿಗೆ. ಅವ್ನು ಅನ್ಕೊಳ್ತಾನೆ, ಓ ನಾನು ಇಷ್ಟೇನೆ ಇರಲಿಲ್ವ, ಅದಕ್ಕೆ ಅಳ್ತಾ ಇದ್ದಾಳೆ ಇವಳು ಅಷ್ಟೊಂದು ಜೋರಾಗಿ ಅಂತ. ಏಯ್ ನಾನು ಬಂದಿದ್ದೀನಲ್ವ, ಯಾಕೆ ತಲೆಗೆಡ್ಸ್ಕೋತೀಯ, ಸುಮ್ಮನೆ ಇರೋ, ಅಮ್ಮ ಎಲ್ಲಿ ಅಂತ ಕೇಳ್ತಾನೆ. ಯಾವಾಗ ಅಮ್ಮ ಎಲ್ಲಿ ಅಂತ ಕೇಳಿದ್ನೋ ಆವಾಗ ಈಕೆ ಇನ್ನೂ ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹೋಗಿ ಏಯ್ ನಿನ್ನೆ ಕೇಳ್ತಾ ಇರೋದು ಅಮ್ಮ ಎಲ್ಲಿ ಅಂತ. ಅದರಿಂದ ಅವಳೇನು ಮಾತೇ ಬರ್ತಾ ಇರಲ್ಲ ಆ ಮೂಮೆಂಟಲ್ಲಿ. ದೆನ್ ಮನೆಗೆ ಒಳಗಡೆ ಬರ್ತಾನೆ, ನೋಡ್ತಾನೆ ಫೋಟೋ ಎಲ್ಲ, ಅಮ್ಮ ಮನೆಯಲ್ಲಿಲ್ಲ. ಭಾಳ ದುಃಖ ಆಗೋಗುತ್ತೆ. ಚೆಚ್ಕೊಂಡು ಬಡ್ಕೊಂಡೆಲ್ಲ ಕಿರ್ಚ್ಕೊಂಡು ಒದ್ದಾಡಿ ಹತ್ತು ಎಲ್ಲ ಮಾಡ್ತಾನೆ. ಸೊ ಏನು ಮಾಡಿದ್ರು ಅವರಮ್ಮ ಇಲ್ಲ. ಸುಮಾರು ತಿಂಗಳುಗಳಾಗುತ್ತೆ. 2023ನೇ ಇಸ್ವಿ ಆ ಡ್ಯೂರೇಷನ್ ಒಂದೊಂದು ಪ್ರೈವೇಟ್ ಚಾನಲ್ ಒಂದು ಪ್ರೋಗ್ರಾಮ್ ಬರ್ತಾ ಇರುತ್ತೆ. ಅಲ್ಲಿ ನಂದು ಪ್ರೋಗ್ರಾಮ್ನ ನೋಡಿ, ನಿಮಗೆ ಅಣ್ಣ ಆಗಬೇಕಲ್ವ, ಕಸಿನ್ ಬ್ರದರ್ ಆಗಬೇಕಲ್ವಾ, ಮಾತಾಡ್ಬಿಟ್ಟು ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಇಸ್ಕೋ ಅಂತ ಹೇಳಿ ಕೊನೆಗೆ ಅಲ್ಲಿಂದ ನನ್ನ ಹತ್ರ ಬಂದು ಕೂತ್ಕೊಳ್ತಾರೆ. ಈಗ ಅವ್ರು ನಮ್ಮ ಮುಂದೆ ಕೂತಿದ್ದಾನೆ. ಸೊ ಇಲ್ಲಿಂದ ಇಷ್ಟು ನಡೆದಿರುವಂಥ ಘಟನೆ. ಅವ್ರದ್ದು ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ನನ್ನ ಹತ್ರ ಬಂದಾಗ ಏನು ಅಪಾಯಿಂಟ್ಮೆಂಟ್ ಬೇಕಾಗಿತ್ತು ಕೇಳಿದಾಗ, ಭಾವ ನನಗೆ ನಮ್ಮಮ್ಮ ಯಾಕೆ ನನ್ನ ಬಿಟ್ಟು ಹೋದ್ಲು ಅಂತೇಳ್ಬಿಟ್ಟು ನನಗೆ ರೀಸನ್ನೇ ಸಿಗ್ತಾ ಇಲ್ಲ. ಆದರೆ ನೀವೊಂದು ಚಾನಲಲ್ಲಿ ಹೇಳಿದ್ರಿ, ಯಾವುದೇ ಒಂದು ಘಟನೆಗಳು ಘಟಿಸೋದಕ್ಕೆ ಒಂದು ಕಾರ್ಯಕಾರಣ ಸಂಬಂಧ ಅಂತೇಳಿರುತ್ತೆ, ನನಗದು ಗೊತ್ತಾಗಬೇಕು, ಯಾಕೆ ನಮ್ಮಮ್ಮ ನಾನು ನೋಡೋಕ್ಕಾಗಲಿಲ್ಲ ಅವಳನ್ನು ಅಂತ ಹೇಳಿ ಕೇಳಿದರು. ಅದೇ ನೋಡಪ್ಪ, ನಿಮ್ಮಮ್ಮನ ವಾಪಸ್ ಕರ್ಕೊಂಬರೋಕ್ಕಾಗುತ್ತಿರೋ ಅದು ಸಾಧ್ಯನೇ ಇಲ್ಲ, ಅದು ಪ್ರಕೃತಿ. ಆದರೆ ಏನು ಕಾರಣಕ್ಕೆ ಹೋಗಿರ್ಬೋದು ಅಂತ ಐಡೆಂಟಿಫೈ ಮಾಡೋದು ರೀಸನ್ನ ವಿ ವಿಲ್ ಸಿ ಅಂತ ಹೇಳಿ ಅವರನ್ನು ಒಂದು ಹಿಪ್ನೋಥೆರಪಿ ಅಂತ ಕರಿತೀವಿ. ಈಗೇನಂದರೆ ನಾನು ಅದನ್ನು ಮಾಡ್ತಾ ಇಲ್ಲ, ಬಿಕಾಸ್ ಎಲ್ಲ ಕ್ಲಾಸಲ್ಲೇ ಹೇಳ್ಕೊಟ್ಬಿಡ್ತೀನಿ ನಾನು. ನೀವು ಹೇಗೆ ನಿಮಗೆ ನೀವೇ ಆನ್ಸರ್ಸ್ಗಳನ್ನು ಐಡೆಂಟಿಫೈ ಮಾಡ್ಕೊಳ್ಬೋದು ಅನ್ನೋದು ಕ್ಲಾಸಲ್ಲೇ ಹೇಳ್ಕೊಟ್ಬಿಟ್ಟಿರ್ತೀನಿ. ಬಟ್ ನಾನು ಇವಾಗ ಯಾವುದೋ ಥೆರಪೀಸ್ಗಳು ಮಾಡ್ತಾ ಇಲ್ಲ. ದೆನ್ ಅವರನ್ನು ಒಂದು ಹಿಪ್ನಾಟಿಕ್ ಸ್ಟೇಟ್ ಅಂತ ಕರೀತಾರೆ, ಒಂದು ಟ್ರಾನ್ಸ್ ಸ್ಟೇಟಲ್ಲಿಟ್ಟು ದೆನ್ ಪ್ರಶ್ನೆಗಳನ್ನು ಕೇಳ್ತಾ ಹೋದೆ, ಏನಾಯಿತು ಅಂತ ಹೇಳಿ. ಸೊ ಬಟ್ ಅವರು ಅಷ್ಟೊಂದು ಟ್ರಾನ್ಸ್ ಸ್ಟೇಟ್ ಸಪೋರ್ಟ್ ಮಾಡಲಿಲ್ಲ ಮೈಂಡು. ಅದಾದಮೇಲೆ ಒಂದು 4-5 ಸೆಷನ್ ಫಾಲೋ ಅಪ್ ಆಯಿತು. ಮತ್ತೊಂದು ಟೈಮ್ ಬಂದರು. ಅದಾದಮೇಲಿಂದ ಅವರು ಟ್ರಾನ್ಸ್ಗೆ ಹೋದರು, ಅಂದರೆ ಆ ಸ್ಟೇಟ್ಗೆ ಹೋದರು. ದೆನ್ ಅವ್ರನ್ನ ಕೇಳಿದೆ, ಏನಾಯಿತು, ನಿಮ್ಮಮ್ಮ ತೀರೋಗಿದ್ದಾರೆ, ಯಾವ ಕಾರಣಕ್ಕೋಸ್ಕರ ನೀನು ಅವರನ್ನು ನೋಡೋದಕ್ಕಾಗಲಿಲ್ಲ ಅಂತ. ದೆನ್ ಆ ಮೈಂಡು ಸ್ವಲ್ಪ ಹಿಂದೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ತುಂಬ ಡೀಪರ್ ಸ್ಟೇಟಲ್ಲಿದ್ದಾರೆ ಈಗ. ಆಮೇಲೆ ಹೇಳ್ತಾ ಅವ್ರಿಗೆ ಹೇಳಿದ್ದು, ನಾವೇನೋ ಮಾತಾಡ್ತಾ ಇದ್ದೀವಿ ಅಂತ. ನಮ್ಮ ಮೈಂಡ್ ಎಂಥ ಪವರ್ಫುಲ್ ಅಂದರೆ, ಮೈಂಡ್ ಈಸ್ ಕಾಲ್ಡ್ ಆಮ್ನಿಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್ ಅಂತ. ಇಟ್ಸ್ ಕಾಲ್ಡ್ ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ ಅಂತ. ಯಾವ ಎಕ್ಸ್ಟೆಂಟಿಗೆ ಬೇಕಾದರೂ ಹಿಂದೆ ಹೋಗುತ್ತೆ. ನಾನು ನಿಮ್ಮನ್ನ ಟ್ರಾನ್ಸ್ಗೆ ಹಾಕಿ, ನೀವು 10 ವರ್ಷ ಹುಡುಗ ಆಗಿದ್ದಾಗ ಇಂಥ ಡೇಟಲ್ಲಿ ಯಾವ ಮಾಸ್ಟ್ರು ಯಾವ ಸಬ್ಜೆಕ್ಟ್ ತೊಗೊಂಡಿದ್ರು ಏನು ಮಾತಾಡ್ತಾ ಇದ್ದೀರಿ ಅಂತ ಹೇಳಿಸ್ಬೋದು. ದಟ್ ಈಸ್ ದ ಪವರ್ ಆಫ್ ಮೈಂಡ್. ಸೊ ಅವ್ರನ್ನ ನೋಡು, ಅಲ್ಲಿ ನಿಂತ್ಕೋ, ಏನಾಗ್ತಾ ಇದೆ. ಇಲ್ಲ, ನಾವೇನೋ ಮಾತಾಡ್ತಾ ಇದ್ದೀವಿ ನಾನು ನಮ್ಮಮ್ಮ. ಅರೆ, ನೀನು ನಿಮ್ಮಮ್ಮ ಮಾತಾಡ್ತಾ ಇದ್ದೀರಾ, ಬಟ್ ನಿಮ್ಮಮ್ಮ ಸತ್ತೋದಾಗ ನೀನು ನೋಡದೇ ಇರೋದಕ್ಕೂ ನೀನು ಮಾತಾಡ್ತಾ ಇರೋದಕ್ಕೂ ಏನು ಸಂಬಂಧ ನೋಡು ಒಂದು ಸ್ವಲ್ಪ. ಸೆಡ್, ನಾವೇನೋ ಜೋರಾಗಿ ಮಾತಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಮ್ಮಮ್ಮನ ನಾನು ಸತ್ತಾಗ ನೋಡೋಕ್ಕಾಗಲಿಲ್ಲ. ನನಗೆ ತುಂಬ ಕನ್ಫ್ಯೂಷನ್ ಆಯಿತು. ಹೇಗೆ ಸಾಧ್ಯ ಮಾರೆ, ನೀನು ಜೋರಾಗಿ ಮಾತಾಡೋದಕ್ಕೂ ನಿಮ್ಮಮ್ಮ ಕೊನೆಯಲ್ಲಿ ಸಿಗದೆ ಇರೋದಕ್ಕೂ ಹೇಗೆ ಸಂಬಂಧ ಅದು, ಸ್ವಲ್ಪ ಡೀಪರಾಗಿ ಹೋಗು ಅಂತ ಹೇಳಿ ಇನ್ನು ಸ್ವಲ್ಪ ಅದನ್ನು ಮ್ಯಾಗ್ನಿಫೈಡ್ ಮಾಡ್ತಾ ಹೋದೆ. ದೆನ್ ಒಂದು ಮಾತು ಬಂತಲ್ಲಿ,
ನಾವಿಬ್ಬರು ಜಗಳ ಆಡ್ತಾ ಇದ್ದೀವಿ ಅಂತ ನಾನು ಕೇಳಿದೆ, ತಾಯಿ ಮಗ ತಾಯಿ ಮತ್ತು ಮಗ. ನೀ ಜಗಳ ಆಡೋದಕ್ಕೂ ಅವರು ಕೊನೆ ಮೂಮೆಂಟಲ್ಲಿ ತೀರೋದಾಗ ಅವ್ರನ್ನ ನೋಡದೇ ಇರೋದಕ್ಕೂ ಏನು ಸಂಬಂಧ? ದೆನ್ ಅವರು ಹೀಗೆ ಟ್ರಾನ್ಸಲ್ಲಿದ್ದಾರೆ, ನಾನು ಈಗ ಕೂತಿದ್ದೀನಿ ಅಂದರೆ ಒಂದು ಸ್ವಲ್ಪ ಮುಂದೆ ಹೀಗಿದ್ದೀನಿ. ದೆನ್ ದ ಮೂಮೆಂಟ್ ಹೇಳಿದ ತಕ್ಷಣ ನನಗೆ ಎಂಥ ಶಾಕ್ ಆಯ್ತು ಅಂದರೆ ಲಿಟ್ರಲಿ ಗಾಟ್ ಅ ಗೂಸ್ ಬಂಪ್ಸ್. ಹಿ ಸೆಡ್, ಅವ್ರು ಯಾವಾಗಲೇ ಜಗಳ ಆಡಬೇಕಾದ್ರೂ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಆ ಟ್ರಾನ್ಸಲ್ಲಿ ಬಂದಂತ ಹೊರಡಿದು ಯಾಕೆ ಅವ್ರ ಅಮ್ಮ ಸತ್ತೋದಾಗ ಅವರ ಮುಖವನ್ನು ಅವರು ನೋಡೋಕ್ಕಾಗಲಿಲ್ಲ, ಅಂದರೆ ಕೊನೆ ರೈಟ್ಸನ್ನು ಅವ್ರು ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ ವರ್ಡಿಂಗ್ಸ್ ಏನಂದರೆ, ಪ್ರತಿ ಟೈಮು ಜಗಳ ಆಡಬೇಕಾದ್ರೂ ಈ ವ್ಯಕ್ತಿ ಏನು ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ನೀನು ಸತ್ರು ನಾನು ನಿನ್ನ ಮುಖ ನೋಡೋದಿಲ್ಲ ಅಂತ. ಅವ್ರ ಅಮ್ಮನೂ ಏನು ಕಡಿಮೆ ಇಲ್ಲ, ನಾನು ಸತ್ರು ನಿನ್ನ ಕೈಲಿ ಒಂದಿಡೀ ಮಣ್ಣು ಹಾಕಿಸ್ಕೊಳ್ಳೋದಿಲ್ಲ ಅಂತ. ಪ್ರತಿ ಟೈಮೂ ಜಗಳ ಆಡಬೇಕಾದ್ರೆ ಅದೇ ಪ್ರಕಾರದ ಮಾತುಗಳು ಬರ್ತಾ ಇತ್ತು. ನಮ್ಮಲ್ಲೂ ನಾನು ಹೇಳುವಂಥದ್ದಷ್ಟೇ, ಮಾತಲ್ಲಿ ಆಡ್ತಿರ್ತೀರಿ, ಜಗಳನ ಮಾಡ್ತಿರ್ತೀರಿ, ಆದರೆ ಅಂದ್ಕೊಳ್ತೀರಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಸತ್ಯ ಏನಂತ ಹೇಳಿದ್ರೆ, ಆ ವ್ಯಕ್ತಿ ಅವತ್ತು ಅವನು ಅವ್ರ ಅಮ್ಮನ ಜೊತೆಗೆ ಮಾತಾಡ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದ, ಆದರೆ ಅವನು ಅವನ ಭವಿಷ್ಯದ ಜೊತೆಗೆ ಮಾತಾಡ್ತಾ ಇದ್ದ. ತುಂಬ ಜನ ಇದೇ ಮಿಸ್ಟೇಕ್ಸ್ಗಳನ್ನ ಮಾಡ್ತಾರೆ. ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್ ಇನ್ ಫ್ರಂಟ್ ಆಫ್ ಮೈ ಐಸ್ ಇಟ್ ಹ್ಯಾಪೆಂಡ್. ನನಗೆ ಆ ಲೆವೆಲ್ಗೆ ಹೇಗಾಯ್ತು ಅಂದರೆ ಲಿಟ್ರಲಿ ಐ ಗಾಟ್ ಅ ಗೂಸ್ ಬಂಪ್ಸ್ ಆ್ಯಂಡ್ ಐ ಫೆಲ್ಟ್, ದೇವರೇ, ಜನಗಳು ಎಷ್ಟು ಮಿಸ್ಟೇಕ್ ಮಾಡ್ತಾರೆ ಮಾರೆ. ಸೊ ಅವ್ರಿಗೆ ನಾನು ಎಜುಕೇಟ್ ಮಾಡೋದಕ್ಕೆ ದಿಸ್ ಒನ್ ಆಫ್ ದ ಪ್ಲ್ಯಾಟ್ಫಾರ್ಮ್. ಮಾತನ್ನ ನಾವು ಆಡ್ಬಿಡ್ತೀವಿ ಆ ಕ್ಷಣದಲ್ಲಿ ಅಷ್ಟೇನೆ, ಆದರೆ ಅದು ನಮ್ಮ ವಿಧಿಲಿಖಿತವಾಗಿ ಒಂದು ಖಾಲಿ ಪೇಪರ್ಗೆ ಸೈನ್ ಮಾಡಿ ಕೊಟ್ಟ ಹಾಗೆ ಆಗೋಗಿರುತ್ತೆ. ಆ ಮೂಮೆಂಟಲ್ಲಿ ಯಾವ ಸಿಚುವೇಶನ್ ಬೇಕು ಆ ಸಿಚುವೇಶನನ್ನು ಬರ್ಕೊಂಡು ಅದು ಫೈಲ್ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ಟಿರುತ್ತೆ ವಿಧಿ. ಆ ಸಿಚುವೇಶನ್ ಬಂದಾಗ ಅದೆಲ್ಲ ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ನದಿ ಸರಿಯಾದ ದಿಕ್ಕಲ್ಲಿ ಹರಿಯುತ್ತಾ ಅಥವಾ ಹೇಗೆಗೋ ಹರಿಯುತ್ತಾ ಅನ್ನುವಂಥದ್ದನ್ನು ಭೂಮಿ ನಿರ್ಧಾರ ಮಾಡುತ್ತೆ. ಅದೇ ಪ್ರಕಾರವಾಗಿ ನಾವು ಆಡುವಂಥ ಮಾತುಗಳು ನಮ್ಮ ಜೀವನವನ್ನು ನಿರ್ಧಾರ ಮಾಡ್ತಾ ಇರುತ್ತೆ. ಎಷ್ಟು ಜನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಸಣ್ಣ ಸಣ್ಣ ವಿಷಯಗಳಿಗೆ ನೀನು ಸತ್ರೆ ನಾನು ಬರಲ್ಲ, ನಾನು ಸತ್ರೆ ನೀನು ಬರಲ್ಲ ಅನ್ನುವಂಥ ಪದಗಳನ್ನು ಉಪಯೋಗಿಸ್ತಾರೆ. ಇದೇ ಪದಗಳನ್ನು ಎಷ್ಟು ಜನ ಉಪಯೋಗಿಸ್ತಾರೆ, ಇದೇ ಕಾರಣಕ್ಕೆ ಹೇಳುವಂಥದ್ದು. ಆ ಕ್ಷಣದಲ್ಲಿ ಅಷ್ಟೇನೆ ಅವರು ಹೇಳಿ ಸುಮ್ಮನಾಗ್ಬಿಡ್ತಾರೆ. ಬಟ್ ಸತ್ಯ ಏನಂತ ಹೇಳಿದ್ರೆ, ಅವನಲ್ಲಿ ಹೇಳಿ ಸುಮ್ಮನಾಗಲಿಲ್ಲ, ಅದು ಅಲ್ಲಿಗೆ ಅವತ್ತು ಎಂಡ್ ಆಗಲಿಲ್ಲ, ಆದರೆ ಅದು ಕಂಟಿನ್ಯೂ ಆಗಿತ್ತು. ಅವನ ಭವಿಷ್ಯದಲ್ಲಿ ಯಾವತ್ತೋ ಒಂದಿನ ಅದು ಘಟಿಸ್ತು. ಎಲ್ಲರೂ ಅಂದ್ಕೊಳ್ತಾರೆ, ನಾನು ಇವತ್ತು ಹೇಳಿದ್ದೀನಿ, ನನ್ನ ಬಾಯಿಂದ ಆಚೆ ಬಂದಿದ್ದ ಪದ ಮರ್ತು ಹೋಗಿದ್ದೀನಿ, ಯೂನಿವರ್ಸು ಮರ್ತೋಗಿದೆ ಅಂತ. ನೋ, ಇಟ್ಸ್ ಬೀನ್ ಡೆಪಾಸಿಟೆಡ್. ಅದು ಆಲ್ರೆಡಿ ಮ್ಯಾನಿಫೆಸ್ಟೇಷನ್ಸ್ಗೆ ರೆಂಡರ್ ಆಗಿದೆ. ಅದು ಅದರದ್ದು ಔಟ್ಪುಟ್ ಬರೋವರೆಗೆ ಅಷ್ಟೇ ಕಾಯಬೇಕಾಗಿರುತ್ತೆ. ಸೊ ಹಾಗಾಗಿ ಯಾರೇ ವ್ಯಕ್ತಿಗಳಾಗಿರಲಿ, ಬರುವಂತ ನಾನು ಅದಕ್ಕೆ ಹೇಳಿದ್ದು ದ ಪವರ್ ಆಫ್ ವರ್ಡ್ಸ್. ನೀವೇನನ್ನ ಪದೇ ಪದೇ ನುಡಿತೀರಿ ಅದನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ನೀವೇನನ್ನ ಪದೇ ಪದೇ ಹೇಳ್ಕೊತಾ ಇದ್ದೀರಿ, ನಿಮಗೆ ನೀವು ಅದನ್ನೇ ಘಟಿಸೋ ಹಾಗೆ ನೀವು ನಡ್ಕೊಳ್ತಾ ಇದ್ದೀರಿ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅಂದರೆ ಎಲ್ಲ ಅಫರ್ಮೇಷನ್ ಬರೆಯೋದು ಅಂತ ಅಂದ್ಕೊಂಡಿದ್ದಾರೆ. ನೋ, ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ನೀವು ಯಾವ ವೈಬ್ರೇಷನಲ್ಲಿ ಯಾವಾಗಲೂ ವೈಬ್ರೇಟ್ ಆಗ್ತಿರ್ತೀರ ಅನ್ನೋವಂಥದ್ದಾಗಿರುತ್ತೆ. ಯಾಕಂದರೆ ನೀವು ದಿನ ಹೇಳುವಂಥ ಮಾತುಗಳು ಒಂದು ಪೇಪರಲ್ಲಿ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಾರಿ, ಅದು ಆಲ್ರೆಡಿ ಬರಿತಾ ಇದ್ದೀರಾ. ಬಟ್ ಅದ್ರಲ್ಲಿ ಡೈಲಾಗ್ ಡೆಲಿವರಿ ಆಗಿದೆ, ಅದರದ್ದು ಸ್ಕ್ರೀನ್ ಪ್ಲೇ ಒಂದು ಬಾಕಿ ಇದೆ, ಅದಾಗತ್ತೆ ಒಂದು ದಿವಸ. ಇದು ಮ್ಯಾಟ್ರ್ ಆಗತ್ತಾ? ಇವಾಗ ನಗ್ತಾ ಹೇಳಿದ್ರೆ ಆಗ್ಬಿಡತ್ತೆ, ಕೋಪದಲ್ಲಿ ಹೇಳಿದ್ರೆ ಸಿ ದ ಮೂಮೆಂಟ್. ಈಗ ನಾನು ಸುಮ್ಮನೆ ಹೇಳಿದ್ರೆ ಆಗೋಂಥ ಚಾನ್ಸಸ್ ತುಂಬ ಕಡಿಮೆ. ಆದರೆ ನಾನು ಕೋಪವಾಗಿದ್ದಾಗ, ತುಂಬ ಹ್ಯಾಪಿನೆಸ್ ಇಂದಿದ್ದಾಗ, ಐ ಕನೆಕ್ಟ್ ಟು ಸಮಥಿಂಗ್ ಕಾಲ್ಡ್, ನಮ್ಮಲ್ಲಿ ಸಿಂಪಥೆಟಿಕ್ ಮತ್ತು ಎಂಪಥೆಟಿಕ್ ನರ್ವ್ ಸಿಸ್ಟಮ್ಸ್ ಅಂತೇಳಿ ಇರುತ್ತೆ. ನೀವು ಅದನ್ನು ಕೇಳಿರ್ತೀರಿ. ಇದೆರಡು ಆಕ್ಟಿವೇಟ್ ಆಗುವಂಥ ಸಮಯದಲ್ಲಿ ನಾವು ಸಬ್ಕಾನ್ಷಿಯಸ್ಗೆ ಕನೆಕ್ಟ್ ಆಗಿರ್ತೀವಿ. ಇದು ಯಾವಾಗ ಜನರಲ್ ಆಕ್ಟಿವೇಟ್ ಆಗೋದು? ನೀವು ಎಮೋಷನಲ್ ಸ್ಟೇಟಲ್ಲಿದ್ದಾಗ, ಫುಲ್ ನಗ್ತಿದ್ದಾಗ, ತುಂಬ. ಕೆಲವರು ನೋಡಿ, ಅವ್ರು ನಗ್ತಾ ಇದ್ದಾಗ ಅವ್ರ ಮೇಲೆ ಅರಿವೇ ಇರೋದಿಲ್ಲ, ಬಿದ್ಕೊಂಡು ಒದ್ದಾಡ್ಕೊಂಡೆಲ್ಲ ನಗಾಡ್ತಿರ್ತಾರೆ. ಆದರೆ ಅವ್ರಿಗೆ ಅರಿವೇ ಇರೋದಿಲ್ಲ. ಹೊಟ್ಟೆಲ್ಲ ಅಂದರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ನೀವು ಸ್ವಲ್ಪ ಕನೆಕ್ಟ್ ಆಗಿದ್ದೀರಾ ಅಂತ. ಯಾರು ಇಲ್ದೋಗಿರುವಂಥ ಪರಿವು ಇಲ್ಲ ಅಂತ ಹೇಳಿದ್ರೆ ನೀವು ಸಬ್ಕಾನ್ಷಿಯಸ್ಲಿ ಕನೆಕ್ಟ್ ಆಗಿಬಿಟ್ಟಿದ್ದೀರಿ. ದೆನ್ ನೀವೇನು ಹೇಳ್ತೀರಿ ಆ ಶಬ್ದಗಳು ಮಂತ್ರಗಳಾಗಿ ಬದಲಾಗ್ತಾ ಇವೆ. ಆ್ಯಂಡ್ ಅದು ಮ್ಯಾನಿಫೆಸ್ಟ್ ಆಗಲೇಬೇಕು, ಅದಾಗತ್ತೆ. ದಟ್ಸ್ ವೈ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಏನಂತ ಹೇಳಿದ್ರೆ, ಏನೇ ಮಾತಾಡಿದ್ರು ದಯವಿಟ್ಟು ಅದನ್ನು ಕಾನ್ಷಿಯಸ್ ಆಗಿ ಪ್ರಜ್ಞೆ ಇಟ್ಕೊಂಡು ಮಾತಾಡುವಂಥದ್ದು ಭಾಳ ಮುಖ್ಯ.
ರೀಸನ್ ಆ ಕ್ಷಣದಲ್ಲಿ ಅವ್ರು ಅನ್ಕೋತಾರೆ ನಾ ಬರೀ ಮಾತಾಡ್ತಾ ಇದ್ದೀನಿ ಅಂತ. ಅವರು ಮಾತಾಡ್ತಾ ಇಲ್ಲ, ಅದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಓಕೆ, ಇವಾಗ ಹಂಗಿದ್ರೆ ಈಗ ಆಲ್ರೆಡಿ ಮಾತಾಡ್ಬಿಟ್ಟಿರೋ ಮಾತುಗಳ ಬಗ್ಗೆ ಈಗ ಆಲ್ರೆಡಿ ಲೈಫಲ್ಲಿ ಕಂಟ್ರೋಲ್ ಝೆಡ್ ಅಂತ ಇಲ್ಲ, ಅದನ್ನು ರೀಫ್ರೇಸ್ ಮಾಡಬೇಕಷ್ಟೆ. ಈಗ ಆಲ್ರೆಡಿ ಮಾತಾಡ್ಬಿಟ್ಟಿರ್ತಾರೆ ತುಂಬ ಜನಗಳು, ಆಗೋಗಿದೆ, ಏನು ಮಾಡೋದಕ್ಕಾಗಲ್ಲ. ಅದಕ್ಕೇ ಒಂದು sureshaiva.com/tools ಅಂತ ಇದೆ. ಅದರಲ್ಲಿ ನೆಗೆಟಿವ್ ಡಿಕ್ಲರೇಷನ್ ಆಡಿಟ್ ಅಂತೇಳಿ ಒಂದು ಫಾರ್ಮೆಟ್ ಇದೆ. ಅದನ್ನು ಯಾರು ಬೇಕಾದ್ರೂ ಅದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರಲ್ಲಿ ಒಂದು ಫಾರ್ಮೆಟ್ ಇದೆ, ಜಸ್ಟ್ ಪ್ರಶ್ನೆಗಳನ್ನು ನೀವು ಉತ್ತರ ಕೊಡ್ತಾ ಹೋಗೋದಷ್ಟೇನೆ. ಅದರಲ್ಲಿ ನೀವೇನೇನು ತಪ್ಪುಗಳನ್ನ ಮಾತಾಡಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಅದ್ರ ಕರೆಕ್ಟಿವ್ ಮೆಷರ್ಸ್ ತೊಗೋಬೇಕು. ಈಗ ಆಗೋಗಿದೆ ತಪ್ಪು, ಈಗ ಸರಿ ಮಾಡೋದಕ್ಕೆ ಏನು, ನಮ್ಮ ಕ್ಲಾಸಲ್ಲಿ ಯಾಕೆ ನಾನು ನನ್ನ ಸೆಷನ್ಸ್ಗಳಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಹೇಳ್ತಾನೆ ಇರ್ತೀನಿ ಅಂತ ಹೇಳಿದ್ರೆ, ನೀವೇನು ಮಾತಾಡ್ತೀರೋ ಅದ್ರ ಬಗ್ಗೆ ಭಾಳ ಗಮನ ಇರಲಿ ಅಂತ ಹೇಳ್ತಾ ಇರ್ತೀನಿ. ಇದೇ ರೀಸನ್ಗೆ. ಸೊ sureshaiva.com/tools ಅಲ್ಲ ಪೇಜನ್ನು ಡೌನ್ಲೋಡ್ ಮಾಡಿಕೊಂಡು ಅದೊಂದು 10 ಮಿನಿಟ್ಸ್ ಆಗುತ್ತೆ ಆ್ಯಕ್ಟಿವಿಟಿ. 10 ನಿಮಿಷ ಅವ್ರ ಲೈಫಲ್ಲಿ ತೆಗೆದಿಟ್ರೆ ಭಾಳಷ್ಟು ರೀಫ್ರೇಸಲ್ಸು ಅವ್ರ ಲೈಫಲ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಯಾರಾದರೂ ಒಬ್ರು ಬೇರೆಯವರಿಗೆ ಈಗ ನಿನಗೆ ಹೀನಾಯವಾದಂಥ ಸಾವು ಬರಲಿ ಅಂತ ಇವ್ರು ಹಂಗಂದ್ರೆ ಅದು ಅವ್ರಿಗೆ ಬರುತ್ತೆ, ಇವ್ರಿಗೆ ಬರುತ್ತೆ. ಶಾಪಗಳು ವರ್ಕ್ ಆಗುತ್ತೆ, ಓಕೆ, ಆಶೀರ್ವಾದಗಳು ವರ್ಕ್ ಆಗುತ್ತೆ, ಎರಡೂ ವರ್ಕ್ ಆಗೇ ಆಗುತ್ತೆ. ಆದರೆ ಎರಡೂ ಗ್ರಹ ಬಲದ ಮೇಲೂ ನಿಂತಿರುತ್ತೆ ಭಾಳಷ್ಟು ಸಮಯ. ಅಂದರೆ ಕೊಲ್ಲ ಶಕ್ತಿಗಿಂತ ಕಾಯ ಶಕ್ತಿ ದೊಡ್ಡದು ಅಂತ. ಆದರೆ ಅವನು ವೀಕ್ನೆಸ್ಸು ಅದೇ ಪ್ರಕಾರವಾಗಿದ್ದು, ಅವನು ಬರೀ ಪಾಪಗಳನ್ನೇ ಮಾಡ್ಕೊಂಡಿದ್ದು, ಇವ್ರ ಕಡೆಯಿಂದನೂ ಶಾಪಗಳು ಬೀಳ್ತಾನೆ ಇದ್ದರೆ ಬೇಗ ಮ್ಯಾನಿಫೆಸ್ಟ್ ಆಗೋಗುತ್ತೆ. ಯಾಕಂದ್ರೆ ನಮ್ಮ ಕಣ್ಮುಂದೆ ಸಾವಿರಾರು ಎಕ್ಸಾಂಪಲ್ಸ್ಗಳನ್ನ ಆ ಥರ ನೋಡ್ಬಿಟ್ಟಿದ್ದೀವಿ ಅಲ್ವಾ. ಸೊ ಹಾಗಾಗಿ ನಾ ಎಲ್ಲರಿಗೂ ಹೇಳೋಂಥದ್ದು, ಬಿ ಕೇರ್ಫುಲ್ ಅಟ್ ವಾಟ್ ಯು ಅಟ್ಟರ್. ಈಗ ಕೆಲವೊಂದು ಸಾರಿ ಫ್ರೆಂಡ್ಸ್ ಆಗ್ಬೋದು, ಮನೇಲಿ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಗಂಡ ಹೆಂಡ್ತಿರು ಈಗ ತಮಾಷೆಗೆ ಮಾತಾಡ್ತಾರೆ ಗೊತ್ತಾ. ಈಗ ನಾನು ಸತ್ತೋದ್ರೆ ನನ್ನ ತಿಥಿ ನೀನು ವಡೆ ಮಾಡಿಸ್ಬೇಕು, ಇಲ್ಲ ನಾನು ಸತ್ತೋದ್ರೆ ನೀನು ಪಾಯಸ ಮಾಡಿಸ್ಬೇಕು, ಈ ಥರದ್ದು ಏನೇನೋ ತಮಾಷೆಗೆ ಮಾತಾಡ್ತಿರ್ತಾರಲ್ಲ, ಇದು ತಮಾಷೆಗೆ ಮಾತಾಡೋದು. ಇನ್ನೊಂದು ವರ್ಷನ್ ಇದೇನೆ, ನಾನು ಸತ್ತರೆ ನೀನು ತಿಥಿ ಏನೋ ವಡೆ ಮಾಡಿಸ್ಬೇಕು ತಿಥಿಗೆ ಅಂತ ಒಂದು, ಇನ್ನೊಬ್ರು ನಾನು ಸತ್ತರೆ ನೀನು ಪಾಯಸ ಮಾಡಿಸ್ಬೇಕು ಅಂತ ಸೀರಿಯಸ್ ಆಗಿ ಹೇಳೋವಂಥದ್ದು ಒಂದು. ಈ ಎರಡು ವಿಚಾರದಲ್ಲಿ ಅಂದರೆ ಈಗ ನಾವು ತಮಾಷೆಗೆ ಅಂದಿದ್ದೇನೆ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ನಮ್ಮ ಫ್ಯೂಚರ್ನ ಹೆಂಗೆ ಕ್ರಿಯೇಟ್ ಮಾಡುತ್ತದು. ಓಕೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ತಮಾಷೆಗೆ ಹೇಳ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಅನ್ನೋಂಥ ಡಿಫ್ರೆನ್ಸೇ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ ಅಷ್ಟೇ ಗೊತ್ತಿರೋದು. ಅದಕ್ಕೆ ನೀವು ಏನು ಹೇಳ್ತೀರಾ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಷ್ಟೇ. ಸೊ ಅದು ನೀವು ತಮಾಷೆಗೆ ಹೇಳಿದ್ರಾ, ಸೀರಿಯಸ್ ಆ ಟೈಮಲ್ಲಿ ನೀವು ಸಬ್ಕಾನ್ಷಿಯಸ್ಲಿ ಕನೆಕ್ಟ್ ಆಗಿದ್ದೀರಾ, ರಿಪೀಟೆಡಾಗಿ ಹೇಳ್ತಾ ಇದ್ದೀರಾ, ದೆನ್ ಇಟ್ಸ್ ಡನ್. ಸೊ ದಟ್ ಗೆಟ್ಸ್ ಮ್ಯಾನಿಫೆಸ್ಟೆಡ್. ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ, ಇದನ್ನು ಯಾರೂ ಡಿಫೆಂಡ್ ಆಗಿ ತಗೋಬಾರ್ದಷ್ಟೇ, ಆಯಿತಾ. ನಾನು ಇದನ್ನು ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ತಾ ಇರ್ತೀನಿ, ನಿನ್ನ ಬರಹದ ಸಾಹಿತ್ಯ ಏನು ಅಂತ. ಅಂದರೆ ನಿನ್ನ ಜೀವನದಲ್ಲಿ ಒಂದು ಸಾಹಿತ್ಯ ಬರಿತೀಯಲ್ಲ, ನೀನು ಏನು ಸಾಹಿತ್ಯ ಬರ್ಕೋತಾ ಇದೆಯಾ ಮಾರ್ಯ ಅಂತ. ಅಂದರೆ ನೋಟ್ ಬ್ಯಾನ್ ಟೈಮು 2018ರಲ್ಲಿ 16ರಲ್ಲಿ, ಸೊ ಆ ಡ್ಯೂರೇಷನಲ್ಲಿ. ಸೊ ನೋಟ್ ಬ್ಯಾನ್ ಆಗಿದ್ದಂಥ ಸಮಯ, ನಾನು ಡ್ರೈವ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಒಂದು ಲಾರಿ ಹಿಂದಗಡೆ ಒಂದು ಬರಹ ನೋಡಿದೆ ನಾನು, ಆಯಿತಾ. ಕೆಲವರು ಅಂದರೆ ನಾನು ಹೇಳೋದು, ನೀವೇನು ಸಾಹಿತ್ಯ ನಿಮ್ಮ ಲೈಫಿಗೆ ನೀವು ಬರ್ಕೋತೀರಾ ಅಂತ ಹೇಳೋದಕ್ಕೆ. ಅದನ್ನು ನೀವು ಬಹುಶಃ ನೋಡಿದರೆ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಂಗೆ ಅದನ್ನು ನೋಡಿದಾಗ ಒಂದು ಕ್ಷಣ ಅದು ಜೋಕ್ ಲೈನ್ ಅದು. ಆದರೆ ಅದೇ ಕ್ಷಣ ನನಗೆ ಒಂಥರ ಬೇಜಾರು ಆಯಿತು ಆ ವ್ಯಕ್ತಿ ಮೇಲೆ, ಅಯ್ಯೋ ಅಂತಲೂ ಅನ್ನಿಸ್ತು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಯಾರು ಗೈಡ್ ಮಾಡ್ತಾ ಇಲ್ವಾ ಅಂತ ಅನ್ನಿಸ್ತು. ಒಂಥರ ಮಿಕ್ಸ್ಡ್ ಸಾರ್ಟ್ ಆಫ್ ಫೀಲಿಂಗ್ ಅದು. ಲಾರಿ ಕಡೆ ಬರಹ ಏನಿತ್ತು ಅಂತ ಹೇಳಿದ್ರೆ, ಬಡವ ನೀನು ಮಡಗ್ದಂಗಿರೋ, ಶ್ರೀಮಂತ ಮೋದಿ ನೀನು ಮಾಡ್ತಾನಿರೋ ಅಂತ. ಬಡವ ನೀನು ಮಡಗ್ದಂಗಿರೋ, ಶ್ರೀಮಂತ ಮೋದಿ ನೀನು ಮಾಡ್ತಾನಿರೋ ಅಂತ. ಅಂದರೆ ಇಲ್ಲಿ ಅರ್ಥ ನೋಡಿ, ಇದು ನಮ್ಗೆ ಒಂಥರ ಫನ್ನಿ ಸ್ಟೇಟ್ಮೆಂಟ್ ಇದು ಅಲ್ವಾ. ಅಂದರೆ ನಮಗೆ ಫನ್ನಿಯಾಗಿ ಕಾಣಿಸ್ತಾ ಇದೆ ಸ್ಟೇಟ್ಮೆಂಟು, ಆದರೆ ಅದು ಸರ್ಕ್ಯಾಸಿಸಮ್ ಅದು. ಅಂದರೆ ಈಗ ನೀ ಬಡವ, ನೀನು ಹೆಂಗಿದೆಯಾ ಹಂಗಿದ್ಬಿಡು, ಶ್ರೀಮಂತ ಇರೋ ಒಂದು ನಿಮಿಷ ಬತ್ತವನೀಗ ಮೋದಿ ಫುಲ್ ಹಿಂದಗಡೆಯಿಂದ ಒಬ್ಬೊಬ್ಬಂಗೆ ಹೊಡ್ಕೊಂಬರ್, ಆ ಥರ ಮೀನಿಂಗಲ್ಲಿ ಇರುತ್ತದು ಅಲ್ವಾ. ಸೊ ಬೇಸಿಕಲಿ ವಾಟ್ ಐ ಆಮ್ ಸೇಯಿಂಗ್, ಅವ್ರು ಅದನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ನಾನು ಇದು ನಿಂಗೆ ಯಾರು ಬರೆದ್ರು ಅಂತ ಅದು ಬೇಡ. ಬಟ್ ನಾನೊಂದು ಕಡೆ ಅದನ್ನು ಓದಿದ್ದು, ಅದಾಗಿದ್ದು ಸ್ವಲ್ಪ ದಿವಸದಲ್ಲೇ ಅದನ್ನು ಇನ್ಸ್ಟಾಗ್ರಾಮ್ ಫೀಡಲ್ಲೂ ಒಂದು ಸಲ ನೋಡಿದ್ದೆ ನಾನು. ನಾವು ಅದೇನು ಒಂದು ಇದನ್ನು ಹೇಳ್ತಾ ಇದ್ದೆ, ನನ್ನ
ಸಿಸ್ಟರ್ ಒಬ್ರಿದ್ರು ಅವ್ರ ಜೊತೆಗೆ. ಆಮೇಲಿಂದ ಅವ್ರು ಅದೇ ಫೋಟೋ ತೆಗೆದ್ಬಿಟ್ಟು ಕಳಿಸಿದ್ರು. ನೀ ಹೇಳ್ತಿದ್ದು ಇನ್ಸ್ಟಾಗ್ರಾಮ್ ಫೀಡಲ್ಲೂ ಬಂದಿದೆ ನೋಡು, ಅವತ್ತು ನಾವು ನೋಡೋದಲ್ಲ ಅದು ಅಂತ ಹೇಳ್ಬಿಟ್ಟು. ಅದಕ್ಕೆ ಜನಗಳೆಲ್ಲ ಸಖತ್ತಾಗಿ ಕಮೆಂಟ್ ಮಾಡಿದ್ದಾರೆ. ಅಂದರೆ ವಾವ್, ಯು ಆರ್ ರೈಟ್ ಬ್ರೋ, ಯು ಆರ್ ಗ್ರೇಟ್ ಬ್ರೋ, ದಿಸ್ ಈಸ್ ರೈಟ್, ಹಂಗೆ ಆಗಬೇಕು. ನಾ ಹೇಳೋದು ಈಗ ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಅವನಿಗೆ ಗೊತ್ತಿಲ್ಲದ ಹಾಗೇನೆ ಒಬ್ಬ ಬಡವ ನೀನು ಇದ್ದಂಗೆ ಇರು ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾನೆ ಅವನು. ಶ್ರೀಮಂತ ನಿನಗೇನೋ ಪ್ರಾಬ್ಲಮ್ ಮುಂದೆ ಕಾಯ್ಕೊಂಡಿದೆ, ಅರ್ಥ ನಾಟ್ ಅಂದ್ರೆ ಶ್ರೀಮಂತರು ಒಳ್ಳೇದು ಬಯಸ್ತಿಲ್ಲ ಅಲ್ಲ. ಸೊ ಅಂದರೆ ಅರ್ಥ ಏನಂತ ಹೇಳಿದ್ರೆ, ನಾನು ಬೆಳಿತೀನಿ, ನಿನ್ನೂ ಬೆಳೆಸ್ತೀನಿ ಅನ್ನುವಂಥದ್ದು ಸೃಷ್ಟಿಯ ಭಾಷೆ. ನಾನು ಬೆಳಿತಿಲ್ಲ ಅಂತ ಹೇಳಿದ್ರೆ ನೀನೂ ಬೆಳಿಬಾರದು ಅನ್ನೋದು ಒಂದು ಪ್ರತೀಕಾರದ ಭಾಷೆ ಅದು. ಓಕೆ, ವಿಚ್ ಮೀನ್ಸ್ ಈಗ ಶ್ರೀಮಂತರೆಲ್ಲ ಅವ್ರಿಗೆಲ್ಲರಿಗೂ ಪ್ರಾಬ್ಲಮ್ ಆಗಬೇಕು. ಈಗ ಯಾರಾದರೂ ಒಬ್ರು ಇನ್ಕಮ್ ಟ್ಯಾಕ್ಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಆಗಬೇಕಾಗಿತ್ತು ಅವನಿಗೆ, ಮೆರಿತಿದ್ದ ಆಗಬೇಕಾಗಿತ್ತು ಅವನಿಗೆ, ಆ ಥರ ಹೇಳ್ಕೊಂಡು ತಿರುಗ್ತಾರೆ. ನಾನು ಹೇಳೋದು, ದ ಮೋರ್ ನಂಬರ್ ಆಫ್ ಟೈಮ್ಸ್ ಯು ಡೋಂಟ್ ರಿಸೀವ್ ದೆಮ್, ಅಂದರೆ ಯಾರೊಬ್ಬರ ದುಡ್ಡು ಮಾಡಿಟ್ಟಿರ್ತಾರಲ್ವ ಅವ್ರನ್ನ ರಿಸೀವ್ ಮಾಡೋಕ್ಕೆ ಕೇಪಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅದನ್ನು, ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ಹೇಳ್ತಾರೆ ಸಹಿಷ್ಣುತೆ ಅಂತ ಹೇಳ್ಬಿಟ್ಟು, ಆ ಥರ ಇಲ್ಲ ಅಂತ ಹೇಳಿದ್ರೆ, ದೆನ್ ಎಕ್ಸೆಪ್ಟಬಿಲಿಟಿ ಮನೋಭಾವ ಇಲ್ಲ ಅಂತ ಹೇಳಿದ್ರೆ ದೆನ್ ಇಟ್ಸ್ ಕಂಪ್ಲೀಟ್ಲಿ ಗಾನ್. ಅಲ್ಲ. ಬಟ್ ಅದು ಇನ್ನೊಂದು ಏನಾಗಿರುತ್ತೆ ಅಂದ್ರೆ, ನಾವು ಚಿಕ್ಕ ವಯಸ್ಸಿಂದ ಹುಡ್ತಾ ಕೆಲವು ಮನೆಗಳಲ್ಲಿ ಅಥವಾ ಬೆಳೆದಂಥ ಎನ್ವಿರಾನ್ಮೆಂಟಲ್ಲಿ ಆ ಮೈಂಡ್ ಸೆಟ್ಟೇ ಹಂಗೆ ಸೆಟ್ ಮಾಡಿಸ್ಬಿಟ್ಟಿರ್ತಾರೆ. ಅಬ್ಸಲ್ಯೂಟ್ಲಿ ರೈಟ್. ಅಂದ್ರೆ ನೀವು ಹೇಳ್ದಂಗೆ, ನೀವು ಎಷ್ಟೊಂದು ಸರಿ ಹೇಳಿದ್ರಿ ಗೊತ್ತೆ, ಯಾರು ದೊಡ್ಡ ಬಂಗ್ಲೆ ನೋಡಿದ ತಕ್ಷಣ ಇವನು ಎಷ್ಟು ಜನರ ಮೋಸ ಮಾಡಿದಾನೋ ಅದೇ ಥರ. ಸೊ ಅಂದರೆ ಅದ್ರ ಸರ್ಕ್ಯಾಸಿಸಮ್ ಇದೆಯಲ್ಲ, ಅಂದರೆ ಅದ್ರ ಬಿಹೈಂಡ್ ಲೈನ್ ಇದೆಯಲ್ಲ, ಅವ್ರು ಅನ್ಕೋತಾರೆ ನಾನೊಂದು ದೊಡ್ಡ ಸಾಹಿತ್ಯ ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು. ನೋ, ದೊಡ್ಡ ಸಾಹಿತ್ಯ ಅಲ್ಲ ಅದು, ಅವ್ರ ಲೈಫ್ದು ಡಿಕ್ಲರೇಷನ್ ಅದು. ಅದನ್ನು ಬರೆದ್ಬಿಟ್ಟು ಆಲ್ರೆಡಿ ಸೈನ್ ಮಾಡಿಬಿಟ್ಟಿರ್ತಾರೆ ಅವರು. ಅಂದರೆ ಇನ್ನು ಯಾವಾಗಲೇ ನಾವು ಏನೇ ಅವರು ದುಡ್ಡು ಅದೆಲ್ಲ ಬರ್ದಿರ್ತಾರಲ್ವ, ಅದಾದಮೇಲೆ ಹಿಂದಗಡೆಯಲ್ಲಿ ಏನೇನು ಹೇಳ್ಕೊತಾರೆ, ದೇವರೇ ಏನಪ್ಪ ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೆ, ನೀನು ದುಡ್ಡಿಗೆ ಇಷ್ಟೊಂದು ಪ್ರಾಬ್ಲಮ್ ಕೊಟ್ಟಿದ್ದೆ ಮಾರೇ ನೀನು ಅಂತ ಹೇಳ್ಬಿಟ್ಟು ದೇವರು ಬೈಕೊಂಡು ತಿರುಗ್ತಿರ್ತಾರೆ. ಬಟ್ ನಾನು ಅವಾಗಲೇ ಹೇಳಿದ್ರು, ಮನಸ್ಸಿನ ಒಳಗಡೆ ಏನು ಪದೇ ರಿಪಿಟೇಷನ್ ಹಾಕಿ ಹೇಳ್ಕೊತಾನೆ ಇರ್ತಾರೆ, ಹೊರ ಜಗತ್ತಿನಲ್ಲೂ ಏನು ಹೇಳ್ತಾ ಇರ್ತಾರೆ ಅದೊಂದು ಲೈಫಲ್ಲಿ ಘಟಿಸ್ಲೇಬೇಕು, ಕಿಡ್ಸುತ್ತದು. ಸೊ ಇವನು ಪ್ರತಿ ಟೈಮಲ್ಲೂ ಬಡವ ನೀನು ಇದ್ದಂಗೆ ಇರೋ ಅಂತ ಹೇಳಿದ್ರೆ ಅದು ಡಿಕ್ಲರೇಷನ್ ಆಗೋಯ್ತು. ಯಾಕೆ ಇರಬೇಕು ಅಂತ ನನ್ನ ಪ್ರಶ್ನೆ. ಸೊ ಬಿಕಾಸ್ ಇವತ್ತು ಹೋಲ್ ಎಕಾನಮಿ, ಪ್ರತಿ ದೇಶನೂ ನಾವು ಮೊದಲೆಲ್ಲ ಬರಿತಿದ್ದ ಒಂದು ಪ್ರಬಂಧ ಇತ್ತು, ಜನಸಂಖ್ಯಾ ಸ್ಫೋಟ, ಭಾರತ ಬಡ ರಾಷ್ಟ್ರ. ಇವೆರಡಕ್ಕೆ ನಾವು ಪ್ರಬಂಧ ಬರಿತಿದ್ವಿ, ಹೆಸರಿಟಿ ಭಾರತ ದೇಶ ಬಡ ರಾಷ್ಟ್ರ, ನಾವು ಹಂಗೆ ಬರಿತಿದ್ದೋ. ಸೊ ಇವತ್ತು ನಮ್ಗೆ ಹಂಗೆ ಬರಿಬೇಕು ಅಂದರೆ ನೋವಾಗುತ್ತೆ. ಭಾರತ ದೇಶ ಯಾಕೆ ಬಡ ರಾಷ್ಟ್ರ ಆಗಿರಬೇಕು? ನಾವು ಇವತ್ತು ಗ್ರೋಯಿಂಗ್ ಕಂಟ್ರಿ, ಆಲ್ಮೋಸ್ಟ್ ವಿ ಆರ್ ಇನ್ ದಿ ಟಾಪೆಸ್ಟ್, ಅಂದರೆ ಎಕನಾಮಿಕಲಿ ತುಂಬ ಮುಂದುವರಿತಾ ಇರುವಂಥ ಕಂಟ್ರಿ. ಇವತ್ತು ಅದನ್ನು ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಸೊ ಅರ್ಥಾತ್ ಅದು ನಮ್ಮ ಲೈಫಲ್ಲಿ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರು, ನಾನೊಬ್ಬ ಬಡವ ಅಂತ ಹೇಳ್ಬಿಟ್ಟು ಅವ್ನು ಯಾಕೆ ಅವ್ನು ಡಿಕ್ಲೇರ್ ಮಾಡ್ಕೋತಾ ಇದ್ದಾನೆ ಅಂತ. ಅಲ್ಲ, ನಮ್ಗೆ ಇದನ್ನ ರೂಢಿ ಮಾಡಿಸ್ತೋರು ಇಲ್ಲಿನವ್ರೆ, ಭಾರತ ಬಡ ರಾಷ್ಟ್ರ ಅದು ಒಂದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಹೇಳೋದು, ಡೋಂಟ್ ಗೆಟ್ ಇನ್ ಟು ದೋಸ್ ಝೋನ್, ಅದಕ್ಕೆ ಹೋಗಲೇಬೇಡಿ ಅಂತ ಹೇಳೋದು. ನಾನು ಪರ್ಸ್ನಲ್ ಕಾಲ್ ಮಾಡೋದ್ರಲ್ಲಿ ತುಂಬ ಟೈಮ್ ಹೇಳಿದೆ, ನಾವು ಏನು ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಯಾವಾಗ್ಲೂ ಕಾನ್ಷಿಯಸ್ನೆಸ್ ಇರಬೇಕು. ನಾವು ಅದು ಬರಿಬೋದು ಅಥವಾ ಅದನ್ನು ಹೇಳ್ಬೋದು, ಯಾವುದ್ರಲ್ಲಾರು ಆಗಿರಲಿ. ಎಷ್ಟು ಕಾನ್ಷಿಯಸ್ ಆಗಿರ್ತೀವಿ, ಎಷ್ಟು ಪ್ರಜ್ಞೆ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಆಗು ಹೋಗುಗಳು ಅದ್ರ ಮೇಲೆ ನಿರ್ಧಾರಿತವಾಗಿರುತ್ತೆ. ಯಾಕಂದರೆ ನೋಡಿ, ಭಾಳಷ್ಟು ಜನ ಒಂದು ತಪ್ಪು ಮಾಡುವಂಥದ್ದು ಏನಂತ ಹೇಳಿದ್ರೆ, ಈಗ ಅವ್ನ ಲೆವೆಲ್ಗೆ ಅವ್ರು ಹೋಗೋಕ್ಕಾಗಲಿಲ್ವಾ, ಅವನನ್ನು ಹೆಂಗಾದ್ರೂ ಮಾಡಿ ಕೆಳಗೆ ಬೀಳಿಸ್ಬೇಕು ಅಂತ. ಅದನ್ನೇ ನಾವು ರಿವೆಂಜ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಿ. ಅಂದರೆ ರಿವೆಂಜ್, ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಕ್ಷೀಣವಾದಂಥ ಲೋ ವೈಬ್ ಎಮೋಷನ್ ಯಾವುದಾದ್ರು ಇತ್ತು ಅಂದರೆ ರಿವೆಂಜ್. ಅವ್ನು ಹಂಗಾಯ್ತಲ್ವಾ, ನನಗಿಂತ ಅವ್ನು ಬೆಳೆದ ಅಲ್ವಾ, ಸೊ ವಾಪಸ್ಸು ಅವನನ್ನು ಕೆಳಗೆ ತರಬೇಕು ಅನ್ನೋದು. ಸೊ ಹಂಗಾಗಿ ಇದೊಂದು ಲೈನ್ ಅಂತ ನಾನು ಹೇಳ್ತಾ ಇಲ್ಲ. ಯಾವಾಗಲಾದರೂ ಅಬ್ಸರ್ವ್ ಮಾಡಿ, ಅವನು ಆ ಥರ ಅದೇ ಪ್ರಕಾರವಾಗಿ ಭಾಳಷ್ಟು ಜನ ಬರ್ಕೊಂಡು ಹೆಮ್ಮೆಯಿಂದ ಮೆರಿತಾ ಇರ್ತಾರೆ. ಇನ್ನು ಕೆಲವರೆಲ್ಲ ಬರೆದಿರ್ತಾರೆ, ಏನಂದರೆ ಧರ್ಮ ಎಲ್ಲ ನಿಮ್ಮೂರಿನ ಕಡೆ, ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ದುಡ್ಡಿನ ಕಡೆ ಅಂತ. ಅಂದರೆ ಇನ್ನೂ ಒಂದು ಏನಂದರೆ, ಧರ್ಮನ ಬಿಟ್ಟು ದುಡ್ಡು ಮಾಡಿದವರು ಸಫರ್ ಮಾಡ್ತಾರೆ, ಇದು ಸತ್ಯನೇ. ಇವೆರಡೂ ಬಿಟ್ಬಿಟ್ಟು ಹೋಗೋದು ಅಂತಲ್ಲ ಇದು. ದುಡ್ಡು ಮಾಡೋದು, ಶ್ರೀಮಂತರಾಗೋದು ಅಂತ ಹೇಳಿದ್ರೆ ಅವ್ಯವಹಾರಗಳಿಂದ ದುಡ್ಡು ಮಾಡಿ ಶ್ರೀಮಂತರಾಗೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರುವಂಥದ್ದು ಧರ್ಮದಿಂದ ಯಾರು ಬೆಳೀತಾ ಇದ್ದಾರೆ ಅವ್ರಗಳ ಬಗ್ಗೆ. ಸೊ ಹಾಗಾಗಿ ಈ ಲೈನನ್ನು ಯಾರೆಲ್ಲ ಉಪಯೋಗಿಸ್ತಾ ಇರ್ತಾರೆ, ದೆನ್ ಅವ್ರಿಗವರೇ ಒಂದು ದೊಡ್ಡ ಇನ್ವಿಟೇಷನನ್ನು ಕೊಡ್ತಾ ಇದ್ದಾರೆ ಅವರ ಕೊಲ್ಯಾಪ್ಸ್ಗೆ. ಸೊ ಈಗ ಪ್ರತಿಯೊಂದು ಮಾತು ಕೂಡ ನೀವು ತಮಾಷೆಗನ್ನ ಮಾತಾಡಿ, ಹಿಂಗನ್ನ ಮಾತಾಡಿ, ವಾಚ್ ಯುವರ್ ಟಂಗ್, ನಿಮ್ಮ ನಾಲ್ಗೆ ಮೇಲೆ ಹಿಡಿತಾ ಇರಲಿ, ಗಮನ ಇರಲಿ. ಸೊ ಈಗ ಪಾಸಿಟಿವ್ ಥಿಂಗ್ಸ್ ಮಾತಾಡ್ತಾ ಇದ್ರೆ ಮಿರಾಕಲ್ಸ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಎಲ್ಲರೂ ಘಟಿಸ್ಲೇಬೇಕು, ಘಟಿಸುತ್ತೆ. ಆದರೆ ಯಾವುದೇ ಇಮೋಷನಲ್ ಅಟ್ಯಾಚ್ ಮಾಡಿರ್ತಾರೋ ಅದು. ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್
ಒಂದು ಬಿಸ್ನೆಸ್ ಶುರು ಮಾಡಿರ್ತಾರೆ. ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಒಂದಿನ ಸಡನ್ ಆಗಿ ಕೋವಿಡ್ ಅಂತ ಟೈಮಲ್ಲೋ ಅಥವಾ ಬೇರೆ ಏನೋ ಸಮಸ್ಯೆಯಿಂದ ಪಾತಾಳಕ್ಕೆ ಬಿಸ್ನೆಸ್ ಸಿಕ್ತು. ಆಮೇಲೆ ಹೆಂಗೆ ಹೊರಗೆ ಬರಬೇಕು ಅಂತ ಗೊತ್ತಾಗಲಿಲ್ಲ. ಫೈನಲಿ ಏನೋ ಕಷ್ಟಪಟ್ಟರು. ಭಗವಂತನ ದಯೆ ಇತ್ತು. ನಮ್ಮ ಮಂಜುನಾಥ ಸ್ವಾಮಿನೋ ಧರ್ಮಸ್ಥಳನೋ ತಿರುಪತಿಗೆ ಹೋಗೋ ಎಲ್ಲೋ ಹೋಗಿ ಬಂದು ಮತ್ತೆ ಬಿಸ್ನೆಸ್ ಶುರು ಮಾಡಿದ್ರು. ಏನೋ ಮಿರಾಕಲ್ಸ್ ಆಯಿತು ಲೈಫಲ್ಲಿ. ದೇವ್ರು ಬಚಾವ್ ಮಾಡಿದ್ರು. ಬಿಸ್ನೆಸ್ ಶುರು ಆಯಿತು. ಎಲ್ಲ ಚೆನ್ನಾಗಿ ನಡೀತಾನೆ ಇತ್ತು. ದೇವ್ರ ಅನುಗ್ರಹ ಇತ್ತು. ಆದರೂ ಮತ್ತೆ ಒಂದಿನ ಸಡನ್ನ ಮತ್ತೆ ಪಾತಾಳಕ್ಕೆ ಬೀಳ್ತಾರೆ. ಹ್ಮ್. ಮತ್ತೆ ದೇವ್ರ ಅನುಗ್ರಹ ಇದ್ದು ಮತ್ತೆ ಯಾಕೆ ಇದಂಗೆಲ್ಲ ಆಗತ್ತೆ? ಓಕೆ. ಒಂದ್ಸಲ ಒಬ್ಬ ವ್ಯಕ್ತಿ ಕಾಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಂದರೆ ಒಂದು ಸ್ವಲ್ಪ ಎಲ್ಲೂ ಜನ ಬಿಡ ಪ್ರದೇಶ ಏನು ಹೇಳ್ತೀವಿ ಆ ಕಡೆ ಬರ್ತಾ ಇರ್ತಾನೆ. ಸೊ ಒಂದು ವೆಹಿಕಲ್ಲು ಕೆಟ್ಟೋಗ್ಬಿಡುತ್ತೆ. ಹ್ಮ್. ಸೊ ಬೈಕ್ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಎಷ್ಟೊತ್ತು ಟ್ರೈ ಮಾಡ್ತಾನೆ, ಏನಪ್ಪ ದೇವರೇ ಇದೆ ನನ್ನ ಬೈಕೇ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ, ಏನು ಮಾಡೋದು? ಆ ಕಡೆ ಸೈಡಿಂದ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಹ್ಮ್. ಬಂದ್ಬಿಟ್ಟು ಹೇಳ್ತಾನೆ, ನಿನ್ನ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ವಾ, ತಲೆಗೆಡ್ಸ್ಕೊಬೇಡ, ನನ್ನ ಹತ್ರ ಒಂದು ಮಿರಾಕಲ್ ಹಾರ್ಸ್ ಇದೆ, ಅಂದರೆ ಕುದುರೆ ಇದೆ, ಅದನ್ನು ನಾನು ಕೊಡ್ತೀನಿ, ಅದನ್ನು ತಗೊಂಡು ನಿನ್ನ ಡೆಸ್ಟಿನೇಷನ್ ನೀ ತಲುಪು ಅಂತ ಹೇಳ್ತಾನೆ. ಅಂದ್ರೆ ಒಂದು ಸ್ಪೆಷಲ್ ಪವರ್, ಒಂದು special ಸ್ಪೆಷಲ್ ಕುದುರೆ. ಸೊ ಇವನು ಬೈಕ್ನೆತ್ತು ಸೈಡ್ಗೆ ಹಾಕ್ತಾನೆ. ಅಂದ ಕುದುರೆ ಹತ್ರಕ್ಕೆ ಹೋಗ್ತಾನೆ. ಎಲ್ಲ ಕಡೆ ಬರೀ ಕಾಡಷ್ಟೇನೆ. ಅವನು ಹೇಳ್ತಾನೆ, ಈ ಕುದುರೆದು ಒಂದು ವಿಶೇಷವಾದಂಥ ಪವರ್ ಏನಂತ ಹೇಳಿದ್ರೆ, ಈ ಕುದುರೆಗೆ ಅಂದರೆ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನೀನು ದೇವರನ್ನ ಹೊಗಳಬೇಕು. ನೀ ದೇವರನ್ನ ಹೊಗಳಿದ್ರೆ ಇದು ಮುಂದೆ ಹೋಗುತ್ತೆ. ನಿನಗೆ ಕುದುರೆನ ನಿಲ್ಲಿಸ್ಬೇಕು ಅಂತ ಇಟ್ಕೋ, ಹೇ ರಾಮ್ ಅಂತ ಹೇಳಬೇಕು, ಕುದುರೆ ನಿಂತ್ಕೊಬಿಡತ್ತೆ ಅಂತ. ಇದು ಇವನಿಗೆ ಕೋಡ್ ವರ್ಡು. ಇವನಿಗೆ ಏನಾಯ್ತು ಈಗ, ನನಗೀಗ ಒಂದು ಕೋಡ್ ವರ್ಡ್ ಸಿಕ್ಬಿಡ್ತು ಅನ್ನೋಂಥ ಕಾರಣಕ್ಕೋಸ್ಕರ ವಾಪಸ್ ಈಸ್ಕೊತಾನೆ. ಸರಿ ಆಯಿತು, ನನಗೆ ಗೊತ್ತಾಯಿತು ಬಿಡಿ ಎಲ್ಲ ಫುಲ್ಲು ಅಂತ ಹೇಳಿ ಅವನ ಹತ್ರ ಈಸ್ಕೊಂಡು. ಆದರೆ ಈಗ ಕುದುರೆ ಮೇಲೆ ಕೂತ್ಕೊಂಡು ಭಗವಂತ ಶ್ರೀರಾಮಚಂದ್ರ ಭಗವಂತ ನೀನು ಕರುಣಾಮಯಿ ಆ ಥರ ಅಂದರೆ ಕುದುರೆ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಹೇ ರಾಮ್ ಹೇ ರಾಮ್ ಅಂದರೆ ನಿಂತ್ಕೊಬಿಡುತ್ತೆ. ಸೊ ಇದು ಒಂದು ಗೊತ್ತಾಯ್ತು. ಸರಿ, ಒಂದಷ್ಟು ದೂರ ಹೋಗ್ತಾನೆ. ಒಂದು ಕುದುರೆ ಸ್ಟಾರ್ಟ್ ಆಗುತ್ತೆ ಫುಲ್ಲು. ಒಂದಷ್ಟು ದಿನ ಹೋಗ್ತಾ 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 ಈಗ ಟೆಸ್ಟ್ ಮಾಡೋಣ, ಹೇ ರಾಮ್ ಅಂತಾನೆ ನಿಂತ್ಕೊಬಿಡುತ್ತೆ ಕುದುರೆ. ತಿರ್ಗಿ ವಾಪಸ್ಸು, ಹೇ ಭಗವಂತ ಎಂಥ ದೇವರಪ್ಪ ನೀನು, ಎಂಥ ಕರುಣಾಮಯಿನಪ್ಪ, ಎಂಥ ಗ್ರೇಟಪ್ಪ ನೀನು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕುದುರೆ ಮತ್ತೆ ಮುಂದುವರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಖುಷಿಯಾಗಿ ಹೋಗುತ್ತೆ. ಇವನಿಗೆ ಲೈಫ್ ಒಳಗಡೆ ಎಲ್ಲವೂ ನನ್ನ ಕಂಟ್ರೋಲಲ್ಲೇ ಇದೆ ಅನ್ನೋಂಥ ಫೀಲಿಂಗ್ ಬಂದ್ಬಿಡುತ್ತೆ. ಬಿಸ್ನೆಸ್ಸಲ್ಲಾಗಿರಲಿ, ಲೈಫಲ್ಲಾಗಿರಲಿ, ಯಾವಾಗಲೂ ಅಷ್ಟೇನೆ ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಎಲ್ಲವೂ ನನ್ನ ಕಂಟ್ರೋಲಲ್ಲಿ ಇದೆ ಅನ್ನೋಂಥ ಫೀಲಿಂಗ್ಸ್ಗಳು ಸಹಜವಾಗಿ ಮನುಷ್ಯಂಗೆ ಬಂದ್ಬಿಡುತ್ತೆ. ಆವಾಗಲೇನು ಹೇಳೋದು, ಎಷ್ಟು ಉದ್ದ ಇರ್ತೀರೋ ಅಷ್ಟೇ ಉದ್ದ ಕೆಳಗಡೆಗೂ ಇರಬೇಕಂತ. ಸೊ ಇಲ್ಲ ಅಂತ ಹೇಳಿದ್ರೆ ಒಂದು ತಗೊಳ್ಳೋಕ್ಕೆ ನೆಕ್ಸ್ಟ್ ಮೂಮೆಂಟ್ ರೆಡಿ ಆಗ್ತಾ ಇದೆ ಅಂತ, ಹಂಬಲ್ ಆಗಿರಬೇಕು ಅಂತ. ಸೊ ಅದೇ ಪ್ರಕಾರ ಅವ್ನಿಗೆಲ್ಲ ಕೋಡ್ ವರ್ಡ್ ಎಲ್ಲ ಗೊತ್ತಾಗೋಯ್ತು. ಮುಂದೆ ಹೋಗ್ತಾನೆ. ಸೊ ಇದ್ದಕ್ಕಿದ್ದ ಹಾಗೆ ಗಾಳಿ ತುಂಬ ಜೋರಾಗಿ ಬೀಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕುದುರೆ ಅದರ ಸ್ಪೀಡನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದೆ ಕುದುರೆ. ಮುಂದೆ ಹೋಗ್ತಾ ಇದ್ರೆ ಇವನಿಗೆ ಇದೇನಿದು, ಇದ್ದಕ್ಕಿದ್ದಂಗೆ ಇಷ್ಟೊಂದು ಸ್ಪೀಡ್ ಆಗೋಯ್ತಲ್ಲ ಕುದುರೆ ಅಂತ ಹೇಳ್ಬಿಟ್ಟು ಭಾಳ ವ್ಯತ್ಯಾಗ ಹೋಗುತ್ತೆ. ಇವನಿಗೆ ಆ ಮೂಮೆಂಟಲ್ಲಿ ಕುದುರೆನ ನಿಲ್ಸೋದಕ್ಕೆ ಅದೊಂದು ನೆನಪೇ ಆಗ್ತಾಯಿಲ್ಲ ಕೋಡ್ ವರ್ಡು. ಇದೇನಿದೆ ಕೋಡ್ ವರ್ಡೇ ನೆನಪಾಯ್ತಲ್ಲ, ಕುದುರೆ ಹೆಂಗೆ ನಿಲ್ಸೋದು. ಹೋಗ್ತಾನೆ ತುಂಬ ತುದಿಗೆ ಅಷ್ಟು ಸ್ಪೀಡಾಗಿ ಹೋಗಿ ಇನ್ನೇನು ಬೆಟ್ಟದ ತುದಿ ಹತ್ರ ಹೊರಟೋಗ್ಬಿಡುತ್ತೆ. ಇನ್ನೊಂದು 4 ಹೆಜ್ಜೆ ಬಿಟ್ಟರೆ ಪ್ರಪಾತಕ್ಕೆ ಅವ್ನು ಬೀಳೋದು. ಆ ಲೆವೆಲ್ ತಕ್ಷಣ ನೆನಪಾಗೋಗುತ್ತೆ, ಹೇ ರಾಮ್ ಅಂತ ಹೇಳ್ತಾನೆ. ಅಲ್ಲೇ ಕುದುರೆ ನಿಂತು ಬಿಡುತ್ತೆ. ಹಬ್ಬ ಸತ್ಯ ಅಂತ ನೋಡ್ತಾನೆ, ಈ ಕಡೆ ಫುಲ್ಲು ಪ್ರಪಾತ. ಕುದುರೆ ನೋಡಿದ್ರೆ ತುದಿನಲ್ಲಿ ನಿಂತಿದೆ. ಭಗವಂತ ಕಾಪಾಡ. ಓ ದೇವ್ರೇ, ಎಂಥ ಕರುಣಾಮಯಿನಪ್ಪ ನೀನು, ಒಳ್ಳೆ ಕೆಲಸ ಮಾಡಿದೆ, ನನ್ನನ್ನು ಹೆಂಗೆ ಕಾಪಾಡ್ಬಿಟ್ಟೆ ದೇವ್ರೆ, ನಿನ್ನನ್ನು ಹೆಂಗೆಲ್ಲ ನಾನು ಉಗುಳ್ಬೇಕು ದೇವ್ರೆ ಅಂತ ಅಂದ. ಹೀಗೇನಾಯಿತು, ವಾಪಸ್ ಕುದುರೆ ಮುಂದೆ ಹೋಗಿ ದಬಾಕೊಂಡು ಬಿಟ್ಟ. ವಿಚ್ ಮೀನ್ಸ್ ಲಾಟ್ ಆಫ್ ಟೈಮ್ಸ್ ದ ರೈಟ್ ವರ್ಡ್ ಅಟ್ ದ ರಾಂಗ್ ಟೈಮ್ ಈಸ್ ಮೋರ್ ಡೇಂಜರಸ್. ಅರ್ಥ, ದ ರೈಟ್ ವರ್ಡ್ ಅಟ್ ದ ರಾಂಗ್ ಟೈಮ್, ದ ರಾಂಗ್ ವರ್ಡ್ ಅಟ್ ದ ರೈಟ್ ಟೈಮ್. ಸೊ ಎರಡೂ ಯಾವಾಗಲೂ ಡೇಂಜರಸ್ ವಿಷಯಗಳನ್ನೇ ಕ್ರಿಯೇಟ್ ಮಾಡ್ತಾ ಇರತ್ತೆ. ಈಗ ಒಬ್ಬ ಮನುಷ್ಯ ಯಾವುದೋ ಒಂದು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಅದರಿಂದ ಅವನು ಆಚೆ ಬರ್ತಾನೆ ಅಂತ ಇಟ್ಕೊಳ್ಳಿ. ಸೊ ಈಗ ಒಂದು ಕೋಡ್ ವರ್ಡ್ ಸಿಕ್ತು, ಏನಂತ, ನಾನು ಇನ್ನು ಮುಂದೆ ಸಾಲಕ್ಕೆ ಹಾಕೋಬಾರ್ದು ಅಂದರೆ ಬೇರೆಯವರು ಶ್ಯೂರಿಟಿ ಕೊಡಬಾರ್ದು, ಫಿನಾನ್ಷಿಯಲ್ ಆಗಿ ಡಿಸಿಪ್ಲಿನ್ ಆಗಿರಬೇಕು ಅನ್ನೋದು ಎಲ್ಲ ಗೊತ್ತಾಯ್ತು ಅವನಿಗೆ. ಒಂದು ಲೆಸನ್ ಗೊತ್ತಾಯ್ತು. ಆದರೆ ಸ್ವಲ್ಪ ದಿನ ಆದ ನಂತರ ಅವನೇನು ಮಾಡ್ತಾನೆ ಹೇಳಿ, ಓವರ್ ಸ್ಪೆಂಡ್ ಮಾಡ್ತಾನೆ, ಬ್ಯಾಡ್ ಡಿಸಿಷನ್ಸ್ಗಳು ತಗೋತಾನೆ, ಮತ್ತೆ ಹೋಗ್ಬಿಟ್ಟು ಅದ್ರೊಳಗಡೆ ಅದೇ ಚಾಳಿ ಶುರು ಮಾಡ್ತಾನೆ, ತಗಲಾಕೊಳ್ತಾನೆ. ಅಂದರೆ ಅವನು ಸ್ಪೆಂಡಿಂಗ್ ಹ್ಯಾಬಿಟಿಂದ ಹಾಳಾದ. ವಿಚ್ ಮೀನ್ಸ್ ಅವನು ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಉದ್ಧಾರ ಆಗ್ತಿದ್ದ, ಬಟ್ ಅದನ್ನು ಸ್ಪೆಂಡ್ ಮಾಡಿದೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ.
ಸೊ ಇದನ್ನೇ ಹೇಳಿದ್ದು. ಅಂದರೆ ಅವನಿಗೆ ಗೊತ್ತಿದ್ದು ನಾವು ಇದನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ, ಬಟ್ ಇನ್ವೆಸ್ಟ್ ಮಾಡುವಂಥ ಅಹಂಕಾರದಿಂದ ಇನ್ವೆಸ್ಟ್ ಮಾಡಿದ್ರು, ಅದು ಸ್ಪೆಂಡ್ ಮಾಡಿದ್ರು, ಅವ್ನ ದುಡ್ಡನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ. ಸೇಮ್ ವೇ ಈಗ ನೋಡಿ, ಒಂದು ಯಾರೋ ಗಂಡ ಹೆಂಡತಿ ಇರ್ತಾರೆ, ಅವ್ರು ಜಗಳ ಆಡ್ತಿರ್ತಾರೆ. ಯಾವುದೋ ಒಂದು ಸಿಚುವೇಶನಲ್ಲಿ ಆ ಜಗಳದಿಂದ ಆಚೆ ಬಂದಿರ್ತಾರೆ, ಇಬ್ಬರು ಅನ್ಯೋನ್ಯತೆಯಿಂದ ಇರ್ತಾರೆ. ಆದರೆ ಯಾವುದೋ ಒಂದು ರಾಂಗ್ ಸ್ಟೇಟ್ಮೆಂಟಿಂದ, ರಾಂಗ್ ಸೆಂಟೆನ್ಸಿಂದ ಮತ್ತೆ ಅವ್ರಿಬ್ಬರು ಲೈಫು ಕಿತ್ತಾಗೋ ಲೆವೆಲ್ ಹೊಟ್ಟೋಗ್ಬಿಟ್ಟಿರುತ್ತೆ. ಅದೇ ಪ್ರಕಾರ ಒಬ್ಬ ಇಲ್ನೆಸ್ಸಿಂದ ಸಫರ್ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವ್ನಿಗೆಲ್ಲ ಗೊತ್ತಾಗುತ್ತೆ ಏನಂತ ಕೋಡ್ ವರ್ಡು. ನೋಡಪ್ಪ, ಯಾವಾಗಲೂ ಒಳ್ಳೆ ಹೆಲ್ದಿಯಾಗಿರೋ ತಿನ್ನಬೇಕು, ರುಟೀನ್ ಚೆನ್ನಾಗಿ ಇಟ್ಕೋಬೇಕು, ಮಲ್ಕೋಬೇಕು ರೈಟ್ ಟೈಮ್ಗೆ ಅನ್ನೋಂಥದ್ದೆಲ್ಲ ಗೊತ್ತಾಗುತ್ತೆ. ದೇವರು ಅದೊಂದು ಅವಕಾಶ ಕೊಟ್ಟಿರ್ತಾನೆ. ಅದಾಗಿ ಸ್ವಲ್ಪ ದಿನಕ್ಕೆ ಮತ್ತೆ ಅವನು ಅದೇ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ತಾನೆ. ಸೇಮ್ ವೇ ಯಾವುದೇ ವ್ಯಕ್ತಿ ಅವನಿಗೆ ಗೊತ್ತಿರುವಂಥ ಪದನ ಅವನು ಎಲ್ಲಿ ಪ್ರಯೋಗ ಮಾಡ್ತಾ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್. ವಿಚ್ ಮೀನ್ಸ್ ಅವನು ಕಲ್ತ್ಕೊಂಡಾದ ನಂತರ ಆ ಕಲ್ತಂಥ ವಿಷಯನ ಯಾವ ಟೈಮಲ್ಲಿ ಅವನು ಬೆಳೆಸ್ತಾನೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ಲು, ಈಗ ನೋಡಿ, ಭಾಳಷ್ಟು ಜನಗಳು ಅವ್ರ ಲೈಫಲ್ಲಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೋಗಿರ್ತಾರೆ, ಅಥವಾ ಯಾವುದೋ ಒಂದು ಇರುವಂಥ ಕೆಲಸವನ್ನು ಬಿಟ್ಬಿಟ್ಟು ಇದನ್ನು ಮಾಡಬೇಕು ಅಂತ ಹೋಗಿರ್ತಾರೆ. ಅವ್ರಿಗೊಂದು ಕೋಡ್ ವರ್ಡ್ ಏನು ಗೊತ್ತಿರುತ್ತೆ, ನಾನು ಬಿಸ್ನೆಸ್ ಮಾಡಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋಂಥದ್ದು ಗೊತ್ತಿರುತ್ತೆ. ತುಂಬ ರಾತ್ರಿ ಆಗಲು ಶೋಮ ಅಂದರೆ ಒಂದು ಸ್ವಲ್ಪ ಬಿಸ್ನೆಸ್ ಬಿಲ್ಡ್ ಆಗೋರು ನಾನು ಸ್ವಲ್ಪ ಎಫರ್ಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಎಫರ್ಟ್ ಹಾಕುವಂಥದ್ದು ಅವ್ರಿಗೊಂದು ಕೋಡ್ ವರ್ಡ್ ಅದು, ಆಯಿತಾ? ಸೊ ಎಫರ್ಟ್ ಅನ್ನುವಂಥದ್ದು ಆಗ್ತಿರ್ತಾರೆ. ಆದರೆ ಬಿಸ್ನೆಸ್ಸಲ್ಲೇ ಚೆನ್ನಾಗಿ ಬಿಲ್ಡ್ ಆದಮೇಲಿಂದನೂ ಅವ್ರ ಆರೋಗ್ಯನ ಪ್ಲೆಡ್ಜ್ ಮಾಡ್ಬಿಟ್ಟು ಮಾಡ್ತಿರ್ತಾರೆ. ಕರೆಕ್ಟ್ ಥಿಂಗ್ ಅದು, ಬಟ್ ರಾಂಗ್ ಟೈಮ್ ಅದು. ಕರೆಕ್ಟ್ ಬಟ್ ರಾಂಗ್. ನಾನು ಜಿಮ್ನಾಸ್ಟಿಕ್ ಹೋಗ್ಬಿಟ್ಟು ಬಾಡಿ ಬಿಲ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ, ದಟ್ಸ್ ರೈಟ್. ಆದರೆ ಬಾಡಿ ಒಂದು ಲೆವೆಲ್ಗೆ ಬಿಲ್ಡ್ ಆದಮೇಲಿಂದನೂ ಬೇಸಿಕ್ ವರ್ಕೌಟನ್ನು ಮಾಡೋದು ಬಿಟ್ಟು ಬಾಡಿನ ಎಕ್ಸೆಸಿವ್ ಆಗಿ ಸ್ಟ್ರೈನ್ ಮಾಡೋಕ್ಕೆ ಹೋಗ್ತಾರೆ. ದಟ್ ಈಸ್ ಅ ರೈಟ್ ಥಿಂಗ್, ಬಟ್ ಅಟ್ ದ ರಾಂಗ್ ಟೈಮ್. ಸೊ ಅದನ್ನೇ ನಾನು ಹೇಳೋದು, ಮನುಷ್ಯ ಯಾವಾಗ್ಲೂ ನೋಡಿ, ಅವ್ರಿಗೆ ಸರಿಯಾದ ವರ್ಡ್ಸ್ಗಳು ಗೊತ್ತಿರ್ಬೋದು, ಪ್ರಿನ್ಸಿಪಲ್ಸ್ಗಳು ಗೊತ್ತಿರ್ಬೋದು, ಟೀಚಿಂಗ್ಸ್ಗಳು ಗೊತ್ತಿರ್ಬೋದು, ಆದರೆ ಒಂದು ಕ್ರಿಟಿಕಲ್ ಮೂಮೆಂಟಲ್ಲಿ ಅವೇರ್ನೆಸ್ ಇಲ್ಲ ಅಂತ ಹೇಳಿದ್ರೆ ನಾಲೆಡ್ಜೂ ಯೂಸ್ಲೆಸ್ ಆಗೋಗುತ್ತೆ. ಅದಕ್ಕೇ ಒಂದು ಮಾತು ಹೇಳ್ತೀನಿ, ಭಾಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಲೈಫ್ ಮಾಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ಸೆಲ್ಫ್ ಮಾಸ್ಟ್ರಿ. ಸೆಲ್ಫ್ ಮಾಸ್ಟ್ರಿ ಸ್ಟಾರ್ಟ್ಸ್ ವೆನ್ ಯು ಬಿಕಮ್ ಅವೇರ್ ಆಫ್ ಎವ್ರಿಥಿಂಗ್ ಅಂತ. ಸೊ ಲೈಫ್ ಮಾಸ್ಟ್ರಿ ಅನ್ನೋಂಥದ್ದು ಸೆಲ್ಫ್ ಮಾಸ್ಟ್ರಿಯಿಂದನೇ ಬರೋದು. ಆ ಸೆಲ್ಫ್ ಮಾಸ್ಟ್ರಿ ಯಾವಾಗ ಬರುತ್ತೆ ಹೇಳಿ? ನಾವು ಯಾವಾಗ ಎಲ್ಲದ್ರ ಬಗ್ಗೆ ಅವೇರ್ನೆಸ್ಸಿಂದ ಇರ್ತೀವಿ. ಅವೇರ್ನೆಸ್ನ ಯಾವ ಮೂಮೆಂಟಲ್ಲಿ ಮನುಷ್ಯ ಅವೇರ್ನೆಸ್ನ ಕಳ್ಕೊಂಡ್ಬಿಡ್ತಾನೆ, ಅವನಿಗೆ ಇರುವಂಥ, ಈಗ ನೋಡಿ, ಯುದ್ಧದಲ್ಲಿ ಕರೆಕ್ಟ್ ಟೈಮ್ಗೆ, ಅಂದರೆ ಪಾಪ ಕರ್ಣನ್ಗೆ ಎಲ್ಲವೂ ಗೊತ್ತಿತ್ತು, ಹೆಂಗಾರು ಮಾಡಿ ಸೋಲಿಸ್ಬೋದು ಅಂತ ಹೇಳ್ಬಿಟ್ಟು, ಬಟ್ ಕರೆಕ್ಟ್ ಟೈಮ್ಗೆ ಆ ಮಂತ್ರನೇ ಮಾಡ್ತಾಯಿತ್ತು ಅವನಿಗೆ, ಎಲ್ಲನೂ ಕೈ ಕೊಡ್ತಾ ಹೋಗ್ತದೆ ಅಲ್ವಾ? ಅಂದರೆ ಲಾಟ್ ಆಫ್ ಟೈಮ್ಸ್ ಪೀಪಲ್ ಡೂ ದ ಸೇಮ್ ಮಿಸ್ಟೇಕ್. ಅಂದರೆ ನಿಮ್ಗೆ ಏನೇ ವಿಷಯಗಳು ಗೊತ್ತಿದ್ರು ಅದನ್ನು ರಾಂಗ್ ಟೈಮಲ್ಲಿ ಪ್ರಯೋಗ ಮಾಡಿದ್ರು, ದೇವರೇ ಆಗಿರಲಿ, ರಾಂಗ್ ಟೈಮಲ್ಲಿ ಪ್ರಯೋಗ ಮಾಡಿದರೆ ಡೆಫಿನೆಟ್ಲಿ ಅವನು ಪಾತಾಳಕ್ಕೆ ಇಳಿಯೋದು ಗ್ಯಾರಂಟಿ. ಇವಾಗ ಹಿಂಗೆ ಹೇಳ್ಬೋದಾ? ಉದಾಹರಣೆಗೆ ಯಾರೋ ಒಬ್ರು ಚೆನ್ನಾಗಿ ಕಾಸು ದುಡಿತಿರ್ತಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಯಾರೋ ಒಬ್ರು ಫ್ರೆಂಡ್ ಬಂದು ಹೇಳ್ತಾರೆ, ನೀನು ಬೆಳ್ಳಿ ಮೇಲೆ ಹಾಕು, ಬಂಗಾರದ ಮೇಲೆ ಹಾಕು, ಜಮೀನು ತಗೋ, ಮನೆ ತಗೋ ಅಂತ ಯಾರೋ ಒಬ್ರು ಹೇಳ್ತಾರೆ. ಇನ್ನು ಕೆಲವರು ಅದೆಲ್ಲ ಏನಕ್ಕೆ, ಇವತ್ತು ಒಂದು ನಾಳೆ ನಾವೇನು ನೋಡಿದೀವಿ, ನಿನ್ನ ಹತ್ರ 1 ಕೋಟಿ ರೂಪಾಯಿ ಇದೆಯಾ, 1 ಕೋಟಿ ರೂಪಾಯಿ ಕಾರ್ ತಗೋ ಅಂತ ಅಂದ್ಬಿಟ್ಟು ಅಂತಾರೆ. 10 ವರ್ಷ ಕಟ್ ಮಾಡಿದ್ರೆ ಕಾರ್ ಹೋಗಿರುತ್ತೆ, ಜಮೀನುಗಳು ಡಬಲ್ ಆಗಿರುತ್ತೆ. ಅಂದರೆ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ಸ್ ಎಷ್ಟು ಕರೆಕ್ಟ್ ಅಂತ. ಅಬ್ಸಲ್ಯೂಟ್ಲಿ. ಸೊ ಅಂದರೆ ನಾವು ಏನಾದರೂ, ಈಗ ನೋಡಿ, ಎಲ್ಲರೂ ಮೇಲೆ ಹೋಗ್ತಾರ ಸಮಯದಲ್ಲ ತೊಗೊಂಡೋಗಿ ಇನ್ವೆಸ್ಟ್ ಮಾಡೋದು ರೈಟ್ ಥಿಂಗ್ ಅದು, ಅಂದರೆ ಬೈ ಮಾಡೋದು ಕರೆಕ್ಟು, ಆದರೆ ರಾಂಗ್ ಟೈಮಲ್ಲಿ ತೊಗೊಂಡೋಗ್ಬಿಟ್ಟು ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ದಟ್ ಈಸ್ ದ ಪ್ರಾಬ್ಲಮ್. ಓಕೆ, ಅದರಿಂದ ಅದನ್ನು ಅವೇರ್ನೆಸ್ ಅಂತ ಕರಿತೀವಿ. ಅದನ್ನು, ಆ ಅವೇರ್ನೆಸ್ನ ಬೆಳೆಸ್ಕೊಂಡ್ರೆ ವಿತ್ ದಿ ಪವರ್ ಆಫ್ ವರ್ಡ್ಸ್ ಅವರ ಅವೇರ್ನೆಸ್ ಅನ್ನೋಂಥದ್ದು ಭಾಳ ಮ್ಯಾಟ್ರ್ ಆಗುತ್ತೆ. ಈ ಕೆಲವರು ಎಷ್ಟೋ ಸಂದರ್ಭಗಳಲ್ಲಿ, ಎಷ್ಟೋ ಸಂದರ್ಭ ಅಂತಿಲ್ಲ, ನಾವು ಒಬ್ಬರು ದೊಡ್ಡ ರಾಜಕೀಯ ವ್ಯಕ್ತಿ, ತುಂಬ ಎತ್ತರಕ್ಕೆ ಹೋದಂಥವ್ರು, ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ಸೆಂಟ್ರಲ್ ಕೂಡ ವರ್ಕ್ ಮಾಡಿದಂಥ ಬಹು ದೊಡ್ಡ ರಾಜಕಾರಣಿ. ಅವ್ರ ಮನೆಯಿಂದ ಇವಾಗಲೂ ಹೊರಡಬೇಕಂದ್ರೆ ರಾಹು ಕಾಲ ನೋಡೋದು, ಅಂದರೆ ಈ ಟೈಮಲ್ಲೇ ಮನೆಯಿಂದ ಹೊರಗೆ ಹೋಗೋದು, ಈ ಪರ್ಟಿಕ್ಯುಲರ್ ಬಟ್ಟೆ ಕಲರ್ ಹಾಕ್ಕೊಂಡು ಹೋಗೋದು, ಮತ್ತು ಪ್ರತಿದಿನ ಮಿಸ್ ಮಾಡ್ದಂಗೆ ಈ ದಿನ ಭವಿಷ್ಯ ಅಂತ ಕರೀತಾರಲ್ಲ, ಜ್ಯೋತಿಷ್ಯ, ದಿನ ಭವಿಷ್ಯ, ಇದಂತೂ ಮಿಸ್ ಮಾಡಲ್ಲ ಅವರು. ಬಟ್ ತುಂಬ ಸಕ್ಸಸ್ ಕಂಡಿರೋರು. ಈಗ ಈ ದಿನ ಭವಿಷ್ಯ ಅಂತ ಏನು ಕರಿತೀವಲ್ಲ, ಇದು ಸುಳ್ಳ ನಿಜಾನ? ಇದನ್ನು ನಾನು ಹೇಳಬೇಕಾದ್ರೆ ಯಾರ ಭಾವನೆಗೂ ನಾನು ಹರ್ಟ್ ಮಾಡಲ್ಲ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನು. ಅಟ್ ದ ಸೇಮ್ ಟೈಮ್ ನಾವು ಏನನ್ನು ನಂಬಬೇಕು, ಏನನ್ನು ನಂಬಾರ್ದು ಅನ್ನೋದು ಅವರವರ ಪರಿವಿಗೆ ಬಿಟ್ಟಿದ್ದದು. ಆದರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಇದನ್ನು ನಂಬೇಕಾ ಬೇಡವಾ, ಅಥವಾ ಅದನ್ನು ಸೈಕಾಲಜಿ ಪ್ರಕಾರ ನಾನು ಹೇಳ್ತೀನಿ ಹೇಗೆ ಅಂತೇಳಿ. ನೋಡಿ, ಯಾವಾಗಲೂ ಆಕಾಶದಲ್ಲಿರುವಂತಹ ಗ್ರಹಗಳು ಪೇಪರ್ ಒಳಗಡೆ ಪ್ರತಿನಿಧಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ಅವತ್ತು ಬರೆದು ಕೂತ್ಕೊಂಡವನ ಮನಸ್ಥಿತಿಯಾಗಿರುತ್ತೆ ಅಷ್ಟೇ. ಅದು ನಮ್ಮ ನಿಜ ರೂಪದಲ್ಲಿ ಆಗಿರೋದಿಲ್ಲ. ವಿಚ್ ಮೀನ್ಸ್ ನೋಡಿ,
ಬೆಳಿಗ್ಗೆ ಎದ್ದ ತಕ್ಷಣನೇ ಅವ್ನು ಏನನ್ನ ಓದ್ತಾನಲ್ವಾ ಹ್ಮ್. ಅದು ಒಂಥರ ರಿಮೋಟ್ ಕಂಟ್ರೋಲ್ ಇದ್ದಂಗೆ ಅವನಿಗೆ. ಆ ಒಂದು ಸೆಂಟೆನ್ಸು ಅವ್ನು ಇಡೀ ದಿನನ ಕನ್ಸ್ಟ್ರಕ್ಟ್ ಮಾಡುತ್ತಾ ಅಥವಾ ಡಿಸ್ಟ್ರಾಕ್ಟ್ ಮಾಡುತ್ತಾ ಅನ್ನೋಂಥದ್ದು ಡಿಪೆಂಡ್ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಕಾರಲ್ಲಿ ಡ್ರೈವ್ ಮಾಡಬೇಕಾದ್ರೆ ಒಂದು ರೇಡಿಯೋ ಆನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ನಿಮ್ಮ ಚಾನಲ್ ಒಂದು ಆನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆ ಚಾನಲಲ್ಲಿ ಒಂದು ಚಾನಲಲ್ಲಿ ಸ್ಯಾಡ್ ಮ್ಯೂಸಿಕ್ಕು ಮತ್ತು ವಾಪಸ್ ಒಂಥರ ಪ್ಯಾಥೋ ಫುಲ್ಲು ಲಾಸ್ ಆಗಿರುವಂಥದ್ದು ಬರೀ ಇದೇ ಥರದ್ದು ಸಾಂಗ್ಗಳು ಬರ್ತಾ ಇರುತ್ತೆ. ಇನ್ನೊಂದು ರೇಡಿಯೋ ಚಾನಲಲ್ಲಿ ತುಂಬ ಜಾಯ್ಫುಲ್ ಆಗಿರುವಂಥ ಮೂಮೆಂಟ್ ಕ್ರಿಯೇಟ್ ಮಾಡುವಂಥದ್ದು, ಎನರ್ಜಿ ಕ್ರಿಯೇಟ್ ಮಾಡುವಂಥದ್ದು ಬರ್ತಾ ಇರುತ್ತೆ. ಈಗ ಸ್ಟೇರಿಂಗ್ ಹತ್ರ ನಿಮಗೆ ಮೌಂಟಿಂಗ್ ಇರುತ್ತೆ. ಸೊ ದಟ್ ನಿಮಗೆ ಚಾನಲ್ ಚೇಂಜ್ ಮಾಡೋದು ನಿಮ್ಮ ಕೈಯಲ್ಲಿದೆಯಾ ಇಲ್ವಾ ನಮ್ಮ ಕೈಯಲ್ಲಿದೆ ಅಲ್ವಾ? ನಿಮ್ಗೆ ಏನು ಇಷ್ಟ ಇಲ್ಲ, ಏನು ಇಷ್ಟ ಇದೆ ಅನ್ನುವಂಥದ್ದು ನಿಮ್ಗೆ ತಗೊಳ್ಳೋದು, ಅಂದರೆ ದಟ್ಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡುವಂಥದ್ದು ನಿಮ್ಮ ಕೈಲಿದೆ. ಸೇಮ್ ವೇ ಬದುಕಿನಲ್ಲೂ ಅಷ್ಟೇನೆ ಒಂದು ಪೇಪರ್ನ ಭವಿಷ್ಯ, ಅದರಲ್ಲಿ ನುಡಿದಂಥ ಭವಿಷ್ಯ ನಮ್ಮ ಜೀವನದ ಭವಿಷ್ಯ ಆಗಬೇಕು ಅಂತ ಎಲ್ಲೂ ಇಲ್ಲ, ಆಗೋದು ಇಲ್ಲ ಆ ಥರ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಲೈಫ್ ನಡೆಯೋ ಒಂದು ದಶಾಭುಕ್ತಿಗಳ ಆಧಾರದ ಮೇಲೆ, ವರ್ಷಗಳ ಮೇಲೆ ಮತ್ತು ದಿನಗಳ ಕ್ಷಣಗಳ ಅಲ್ಲ, ಆ ಥರ ನಡೆಯೋದಿಲ್ಲ. ಹಾಗಾಗಿ ಈ ಇಡೀ ಯೂನಿವರ್ಸ್ ಸಹ ಅದೇ ಪ್ರಕಾರ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ನಾವು ಯಾವ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀವಿ ಅದ್ರ ಪ್ರಕಾರನೇ ನಮ್ಮ ಜೀವನದಲ್ಲಿ ಘಟನೆಗಳು ಘಟಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನೊಂದು ಸಜೆಷನ್ ಹೇಳ್ತಾ ಇರ್ತೀನಿ, ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ, ಅದನ್ನ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಏನಂದರೆ, ಇರುವಂಥದ್ದು ಎಷ್ಟು ರಾಶಿ? 12 ರಾಶಿ. ರಾಶಿ ಅದರೊಳಗಡೆ ನಿಮ್ಮದು ಒಂದು ರಾಶಿ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ದು ಯಾವ ರಾಶಿ? ಹೇಳ್ಬೋದು. ಖಂಡಿತ ಹೇಳಿ. ಎಲ್ಲ ಹೇಳ್ತೀನಿ. ಮಿಥುನ ರಾಶಿ, ಅಲ್ಲ, ನಿಮ್ದು ಯಾವ ರಾಶಿ? ತುಲಾ ರಾಶಿ, ಮೇಷ ರಾಶಿ, ಸೊ ನಿಮ್ದು ಯಾವುದೋ ಒಂದು ರಾಶಿ ಇದೆ, ಕುಂಭ ರಾಶಿ, ಕನ್ಯಾ ರಾಶಿ, ಯಾವುದೋ ಒಂದು ರಾಶಿ. ಇಷ್ಟರೊಳಗಡೆ ಯಾವುದೋ ಒಂದು ರಾಶಿ ನಿಮ್ದಾಗಿರುತ್ತೆ. ಆ ರಾಶಿನ ನೀವೇನು ಮಾಡ್ತೀರಿ? ಬರೀ ಅದರ ಮಾತ್ರ ನೋಡ್ತೀನಿ ಅಲ್ವಾ? ನಾನಂತೂ ಟೆಕ್ನಿಕ್ ಹೇಳ್ಕೊಡ್ತೀನಿ ಕೇಳಿ. ಅದರೊಳಗಡೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಲೆಟ್ಸ್ ಸೇ ಒಂದು ಎಕ್ಸಾಂಪಲ್ ಮಿಸ್ಟರ್ ರಾಮ್ ಅಥವಾ ಮಿಸ್ಟರ್ ಎ ಅನ್ನೋಂಥವ್ರು ಒಬ್ಬರು ಇದ್ರು, ಅವ್ರದೀಗ ಮಕರ ರಾಶಿ ಅಂತ ಇಟ್ಕೊಳ್ಳೋಣ. ಅದರೊಳಗಡೆ ಮನಸ್ತಾಪ, ಖರ್ಚು ಅಂತ ಹೇಳ್ಬಿಟ್ಟೆಲ್ಲ ಬರ್ತಿತ್ತು. ಕುಟುಂಬ ಕಲಹ, ಮನಸ್ತಾಪ, ಆಮೇಲೆ ಅದೇನೋ ದಿಢೀರ್ ದುಡ್ಡು ಆಗಮನ, ಅಲ್ಲ ಹಣದ ಆಗಮನ, ಸೊ ಏನೋ ಒಂದು ಬರ್ದಿತ್ತು ಅಂತ ಇಟ್ಕೊಳ್ಳಿ, ನೆಗೆಟಿವಿಟಿನೇ ಬರ್ದಿತ್ತು ಅಂತ ಇಟ್ಕೊಳ್ಳೋಣ. ಅಂದ್ರೆ ದುಃಖ, ಮನಸ್ತಾಪ ಆ ಥರದ್ದೆಲ್ಲ. ಅವನದನ್ನು ನೋಡಿದ ತಕ್ಷಣನೇ, ಓ ದೇವ, ಇವತ್ತು ಮನಸ್ತಾಪ ಆಗೋಗುತ್ತಲ್ಲ. ಅವ್ನು ನಿಂತು ಏನೋ ಸಾಂಬಾರು ಕೊಟ್ಲು, ಸ್ವಲ್ಪ ಎಲ್ಲೋ ಬಟ್ಟೆ ಮೇಲೆ ಚೆಲ್ಲೋಯ್ತು, ನಾ ಬೆಳಿಗ್ಗೆನೆ ಅನ್ಕೊಳ್ಳಿಲ್ವಾ, ಇಲ್ಲೇ ಸ್ಟಾರ್ಟ್ ಆಯ್ತು ನೋಡು ಅಂತ. ಹೊಸ್ಲ ಹತ್ರ ಇಡುವುದಾ, ಓ ನಾ ಬೆಳಿಗ್ಗೆನೆ ದಿನ ಭವಿಷ್ಯ ನಿಜ ಆಯಿತು. ಈ ಸ್ಟಾರ್ಟ್ಸ್ ಟು ಕನೆಕ್ಟ್ ಎವ್ರಿಥಿಂಗ್ ಟು ದ ಸೇಮ್ ಸ್ಪೇಸ್ ಬಿಕಾಸ್ ಈ ಬಿಲೀವ್ಡ್ ಇನ್ ಇಟ್. ಸೊ ಹಾಗಾಗಿ ನಾವೊಂದು ಟೆಕ್ನಿಕ್ ಏನು ಹೇಳಿದಂದ್ರೆ, ನಿಮ್ದು ಮಕರ ರಾಶಿನ ಅವತ್ತು ಮನಸ್ತಾಪ ಹಂಗೆಲ್ಲ ಐತಲ್ವ, ಇರೋದು ಎಷ್ಟು ರಾಶಿ? 12 ರಾಶಿ. ಅಷ್ಟನ್ನು ಓದಿ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಇದೆಲ್ಲ ಏನಿದೆ ಇದಿಷ್ಟನ್ನು ಓದಿ, ಅದಷ್ಟರ ಒಳಗಡೆನೂ ಯಾವುದೋ ಅದ್ಭುತವಾಗಿ ಬರೆದಿದ್ದಾರಲ್ಲ, ಇವತ್ತು ಧನಲಾಭ, ಆಕಸ್ಮಿಕ ಲಾಭ, ಅವತ್ತು ಅದೇ ನನ್ನ ರಾಶಿ. ನೀವೇ ಹೇಳ್ಕೊಳೋದ? ಅವತ್ತೊಂದಿನ ಅದೇ ನನ್ನ ರಾಶಿ. ಬಿಕಾಸ್ ರಾಶಿ ಏನನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದಕ್ಕಿಂತ ನಾನು ಏನನ್ನ ಒಳಗಡೆಯಿಂದ ನಂಬ್ತೀನಿ ಅನ್ನೋಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಜಾತಕ ನೋಡಿದವನು ನಾಳೆನ ಹುಡುಕ್ತಾನೆ, ಆದರೆ ನಿರ್ಧಾರ ತೆಗೆದುಕೊಂಡಂಥವನು ಭವಿಷ್ಯನ ನಿರ್ಮಾಣ ಮಾಡ್ತಾನೆ. ಸಖತ್. ಸೇಮ್ ವೇ ನೋಡಿ, ಗ್ರಹಗಳ ಗತಿಯನ್ನು ಪೇಪರ್ ಪ್ರತಿಯಲ್ಲಿ ಓದುವವನು, ಯಾರೆಲ್ಲ ಫುಲ್ಲು ಹಿಂಗೆ ಓದ್ತಿರ್ತಾರಲ್ವ, ಗ್ರಹಗಳ ಗತಿಯನ್ನು ಪೇಪರ್ ಪ್ರತಿಯಲ್ಲಿ ಓದುವವನು ಜೀವನದ ಪ್ರತಿ ಕ್ಷಣವನ್ನು ಪರರ ಮತಿಯಲ್ಲಿ ಕಂಡು ತನ್ನ ಮತಿಯನ್ನು ಕಳೆದುಕೊಳ್ಳುವವನು. ಅವನ ಮತಿನ ಅವ್ನು ಕಳ್ಕೊಂಡ್ಬಿಟ್ಟಿರ್ತಾನೆ. ಮತಿ ಅಂದರೆ ಬುದ್ಧಿ. ಅವ್ನ ಬುದ್ಧಿನ ಅವ್ನು ಕಳ್ಕೊಂಡು ಬೇರೆಯವ್ರ ಬುದ್ಧಿನ ಅವ್ನ ಬುದ್ಧಿ ಅಂತ ಹೇಳ್ಬಿಟ್ಟು ಓಡಾಡ್ತಿರ್ತಾನೆ. ಅಲ್ಲೇ ಜನಗಳ ಪ್ರಾಬ್ಲಮ್ಸ್ಗಳಿಗೆ ಸಿಗಾಕೊಳ್ಳುವಂಥದ್ದು. ಸೊ ಭಾಳಷ್ಟು ಸಮಯ ಅಲ್ಲಿ ಏನು ನಡೆಯುತ್ತೆ ಅನ್ನುವಂಥದ್ದು ಬರೆದಿದ್ದು ದಿನ ಭವಿಷ್ಯ ಇವನ ಜೀವನವನ್ನು ನಿರ್ಧಾರನೇ ಮಾಡಿಬಿಡುತ್ತೆ ಅನ್ನೋದಾಯಿತು ಅಂತ ಹೇಳಿದ್ರೆ, ದಶಾಭುಕ್ತಿಗಳಿಗೆ ಏನು ಕೆಲಸ ಅಲ್ಲಿ? ಅದಕ್ಕೆಲ್ಲ ರಿಟೈರ್ಮೆಂಟ್ ಹಾಕಿದ್ರಿ. ಸೊ ಅದು ವರ್ಕೇ ಆಗಲಿಕ್ಕಿಲ್ಲ ಅಲ್ವಾ? ಬಟ್ ಆ್ಯಕ್ಚುಲಿ ದಿನ ಭವಿಷ್ಯ ಅನ್ನೋಂಥದ್ದು ಆ ಪ್ರಕಾರದ ವರ್ಕ್ ಆಗಲ್ಲ. ಪೇಪರ್ ಪ್ರತಿಯಲ್ಲಿ ಬರೆದ ಸಾಲುಗಳನ್ನು ತನ್ನ ಸಾಲವಾಗಿರಿಸಿಕೊಂಡವನು ಎಂದೂ ತನ್ನ ಸಲುವಾಗಿ ಬದುಕಲಾರದವನು. ಅದ್ರ ಬರೆದಿರುವಂಥ ಸಾಲುಗಳು ಯಾವತ್ತೂ ನನ್ನ ಜೀವನದ ನಿರ್ಧಾರಗಳನ್ನು ಅದು ಮಾಡೋ ಹಾಗಿರಬಾರ್ದು. ಯಾಕಂದರೆ ಭಾಳಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಟಿ ವಿ ಪ್ರೋಗ್ರಾಮ್ನಲ್ಲಿ ಇದರೊಳಗಡೆಲ್ಲ ದಿನ ಭವಿಷ್ಯ ಏನು ಮಾಡ್ತೀರಿ, ಅದು ಇಟ್ಕೊಂಡ್ಬಿಟ್ಟು. ಬಿಕಾಸ್ ನಿಮ್ಮದು ನಡೆಯೋದು ವರ್ಷಗಳ ಆಧಾರದ ಮೇಲೆ, ದಶಾಭುಕ್ತಿಗಳು, ಅದು ನಿಮ್ಮ ಗ್ರಹಗತಿಗಳು ಯಾವ ಥರ ಪೊಸಿಷನಲ್ಲಿದೆ ಅನ್ನೋಂಥದ್ರ ಮೇಲೆ. ಹಾಗೆ ಪೇಪರ್ನ ಜಾತಕದ ಹೆಡ್ಲೈನ್ನ ನೋಡಿ ನಿಮ್ಮ ಮೈಂಡ್ ಲೈನೇನಾದರೂ ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಲೈಫ್ ಲೈನ್ಗೆ ಡೇಂಜರ್ ಲೈನ್ ಬರೋದಕ್ಕೆ ಜಾಸ್ತಿ ಟೈಮ್ ಲೈನ್ ಬೇಕಾಗಿರೋದಿಲ್ಲ. ಯಾಕಂದರೆ ಅವನು ಆ ಲೈನನ್ನು ನೋಡ್ಬಿಟ್ಟೆ ಡಿಸೈಡ್ ಮಾಡಿಬಿಟ್ಟಿರ್ತಾನೆ, ಇದೇ ನನ್ನ ಲೈಫು ಅಂತ. ಸೊ ಹಾಗಾಗಿ ದಿನ ಭವಿಷ್ಯ ಅನ್ನುವಂಥದ್ದು ನನ್ನ ಪ್ರಕಾರ 1000% ಸುಳ್ಳು.
ಅದು ವರ್ಕ್ ಆಗೋದಿಲ್ಲ. ಈಗ ಯಾವುದೋ ಒಂದು ಮಾಲ್ಗೆ ಒಂದು ಶಾಪಿಂಗ್ ಅಂತ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾವುದೋ ಒಂದು ಶರ್ಟ್ ಒಂದು ಅಂಗಡಿಗೆ ಹೋದೆ. ಅವ್ರ ಅಂಗಡಿಯವರು ಓಕೆ ನನ್ನೇ ಗುರುತಿಸಿದ್ರು ಅಂತ ಇಟ್ಕೊಳ್ಳಿ. ಆಮೇಲೆ ರಾಜೇಶ್ ಅಲ್ವಾ ನೀವು, ಓಕೆ ಶರ್ಟ್ ಎಷ್ಟಪ್ಪ ಆಯ್ತು ಬೆಲೆ ಅಂತ ಕೇಳಿದ್ನಿ. ಅವ್ರು 5,000 ಅಂತ ಹೇಳಿದ್ದಾರೆ. ನಾನು ಅವಾಗ ಹೆಂಗಿದ್ರು ನಾನು ಅವ್ರಿಗೆ ಗೊತ್ತಿದ್ದೀನಿ. ಓಕೆ ಇದನ್ನು ನೀನು 1,000 ರೂಪಾಯಿ ಕೊಡ್ತೀಯಾ ಅಂತ ನಾನು ಕೇಳ್ತೀನಿ ಅಂತ ಇಟ್ಕೊಳ್ಳಿ. ನಾನು ಬೇರೆಯವ್ರಿಗೆ ಅವ್ರು 5,000ಕ್ಕೆ ಮಾರ್ಕೊಂಡ್ಲಿ, ನನಗೆ ಗೊತ್ತು ಅಂತ ಹೇಳಿದ್ರೆ ಹೆಂಗಿದ್ರು 5,000 ಶರ್ಟು 1,000 ರೂಪಾಯಿ ಕೊಡ್ತೀರಾ ಅಂತ ಅಂದ ತಕ್ಷಣ ನಾನು 4,000 ಸೇವ್ ಮಾಡಿದೆ, ಲಾಭ ಮಾಡಿಕೊಂಡೆ ಅಂತ ನಾನು ಇಂಥ ಟೈಮಲ್ಲಿ ಅಂದರೆ ನಮ್ಮ ಒಂದು ಸೆಲ್ಫ್ ಇಮೇಜ್ ಉಳಿಸ್ಕೊಬೇಕಾ ಅಲ್ಲಿ, ಅಥವಾ ನಾನು ಓಕೆ ಅವ್ರು 5,000 ಹೇಳಿದ್ರು ಅಂತ 5,000 ಕೊಟ್ಟು ತೊಗೊಂಬಂದ್ಬಿಡ್ಬೇಕಾ, ಅಥವಾ ನನ್ನ ಇಮೇಜ್ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಓಕೆ 1,000 ರೂಪಾಯಿ ಕೊಡ್ತೀಯ ಗುರು ಕೊಡು ಅಂದ್ಬಿಟ್ಟು ಎತ್ಕೊಂಡ್ಬರ್ಬೇಕಾ, ಹೆಂಗೆ ಅದು? ಇದನ್ನೇ ಐಡೆಂಟಿಟಿ ಟ್ರ್ಯಾಪ್ ಅಂತ ಕರೀತಾರೆ. ಐಡೆಂಟಿಟಿ ಟ್ರ್ಯಾಪ್ ಅಂದರೆ ಈಗ ನೋಡಿ, ತುಂಬ ಜನಗಳು ನಿಮ್ದು ಎಕ್ಸಾಂಪಲ್ ಅನ್ನೋದನ್ನು ಹೊರತುಪಡಿಸಿ ನಾನು ಹೇಳೋದಾಯ್ತಂದ್ರೆ, ಇನ್ನು ಕೆಲವ್ರದೆಲ್ಲ ಹಾಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಇದೇನಾದ್ರು ಫ್ರೀ ಸಿಗುತ್ತೆ ಅಂತ ಹೇಳಿದ್ರೆ ಸಾಕು, ಇವ್ರು ಯಾವುದಾದ್ರೂ ವಿಷಯಗಳ ಮೇಲೆ ತಮ್ಮ ಮೇಲೆ ತಾವು ಲೇಬಲ್ನ ರೆಡಿಯಾಗಿ ಇಟ್ಕೊಬಿಟ್ಟಿರ್ತಾರೆ. ನಾನು ಬಡವ, ನನಗೇನೂ ಇಲ್ಲ. ಎಷ್ಟೋ ಜನಗಳು ಭಯಂಕರ ಇನ್ಕಮ್ ಇರುತ್ತೆ, ರೇಷನ್ ಕಾರ್ಡ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಯಾವುದೋ ಏನು ಕಾರ್ಡ್ ಅದು? ಗ್ರೀನ್ ಕಾರ್ಡ್ ಗ್ರೀನ್ ಆ ಥರದ್ದು. ಹಾಂ, ಅದನ್ನ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಂದರೆ ಅಕ್ಕಿ ಸಿಗತ್ತೆ ಅವ್ರ ಕೇಪಬಿಲಿಟಿ ಇರುತ್ತೆ, ಬಟ್ ಸ್ಟಿಲ್ ಅವ್ರು ಯಾವ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಮಾಡ್ತಾ ಇದ್ದಾರೆ, ನಾನು ಬಡವ, ನಾನು ಮಿಡ್ಲ್ ಕ್ಲಾಸು, ನನ್ನ ಕೆಲಸ ಸಾಧ್ಯ ಇಲ್ಲ ಅನ್ನುವಂಥ ಪೇಪರ್ ಮೇಲೆ ಅವ್ರು ಸೈನ್ ಮಾಡ್ತಿರ್ತಾರೆ. ಅದು ಅವ್ರಿಗೊಂದು ಲೇಬಲನ್ನು ತಲೆ ಮೇಲೆ ಅಂಟಿಸ್ಕೊಂಡಂಗೆ ಲೆಕ್ಕ. ಎಷ್ಟೋ ಜನಗಳು ಇನ್ಸ್ಟಾಲ್ಮೆಂಟಲ್ಲಿ ಈಗ ಯಾವುದೋ ಒಂದು ಅವ್ರಿಗೆ ಫುಲ್ ಪೇ ಮಾಡೋ ಕೇಪಬಿಲಿಟಿ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಸಣ್ಣ ವಿಷಯಗಳು ಒಂದು 5,000 ರೂಪಾಯಿ, 2,000 ರೂಪಾಯಿ, 10,000 ರೂಪಾಯಿ, ಅದನ್ನು ಅವ್ರು EMI ತಗೋತಾರೆ. ಬಿಕಾಸ್ ನನಗೆ ಕೊಡೋದಕ್ಕಾಗೋದಿಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ. ಪ್ರತಿ ಟೈಮೂ ಅವ್ರನ್ನೇ ಅವ್ರು ಏನಂತ ಡಿಕ್ಲೇರ್ ಮಾಡ್ಕೋತಿರ್ತಾರೆ ಅನ್ನೋದ್ರ ಮೇಲೆ ಅವ್ರ ಭವಿಷ್ಯದಲ್ಲಿ ನಿರ್ಧಾರ ಆಗ್ತಾ ಇರುತ್ತೆ. ಇದನ್ನು ನಾನು ಹೇಳಿದ್ದು ಐಡೆಂಟಿಟಿ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು. ಅದು 2 ಥರ ಇರ್ಬೋದಾ? ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಮೈಂಡ್ ಲೆವೆಲಲ್ಲಿ ನಾನು ರಿಚ್ಚೇನೆ, ಬಟ್ ಸ್ಟಿಲ್ ನಾನು ಯಾವುದು ಈಗ ರೇಷನ್ ಕಾರ್ಡ್ ಯಾವುದೋ ಒಂದು ಏನಂತಾರೆ, ಯಾವ ಕಾರ್ಡು? ಗ್ರೀನ್ ಕಾರ್ಡು. ನಾನು ಗ್ರೀನ್ ಕಾರ್ಡು ಸುಮ್ಮನೆ ತೊಗೊಂಡಂಗೆ ನಾಟಕ ಮಾಡ್ತೀನಿ, ಬಿಕಾಸ್ ನನಗೆ ಅದರಿಂದ ಪ್ರಾಫಿಟ್ ಬರುತ್ತೆ ಅಂತ. ನಾನು ತಗೊಳ್ಳೋದೇ ತಪ್ಪು ಅಂತ ಹೇಳೋದು ನಾನು. ಓಕೆ, ಆ ಯೋಚನೆ ಕೂಡ ಮಾಡಲೇಬಾರ್ದು. ಬಿಕಾಸ್ ಯಾಕಂತ ಹೇಳಿದ್ರೆ ನೀವು ಅದನ್ನ ಡಿಕ್ಲೇರ್ ಮಾಡ್ಕೊಂಡಾಗೆಲ್ವಾ, ಅಂದ್ರೆ ಪಾಪ ಅದು ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅವ್ರಿಗೆ ಸಲ್ಲಬೇಕಾಗಿರುವ ಅವ್ರ ಪಾಲ್ ನೀವು ಕಿತ್ಕೊಂತೀರಾ, ಪಾಲ್ ಕಿತ್ಕೊಳ್ಳೋದು ಹೌದು, ಜೊತೆಗೆ ಇವ್ನು ಡಿಕ್ಲೇರ್ ಮಾಡ್ಕೊತಾ ಇದ್ದಾನೆ, ನಾನು ನನ್ನ ಕೈಯಲ್ಲಿ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ಯಾವುದಾದ್ರೂ ಒಂದು ಅಂಗಡಿಗೆ ಹೋದಾಗ, ಅಣ್ಣ ನಾವು ಮಿಡ್ಲ್ ಕ್ಲಾಸ್ ಅಣ್ಣ, ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ, ಅಣ್ಣ ನಾವು ಬಡವ ಅಣ್ಣ ಒಂಚೂರು ಕಡಿಮೆ ನಾ ಹೇಳೋದು, ನೀವು ಹಂಗೆ ಪದೇ ನುಡಿತಾನೆ ಇತ್ತು ಅಂತ ಹೇಳಿದ್ರೆ ದೆನ್ 100% ಅದೇ ಪ್ರಕಾರ ನೀವು ಆಗ್ತೀರಿ. ಇಲ್ಲ ಹಿಂಗೂ ಮಾಡ್ಬೋದಾ? ಉದಾಹರಣೆಗೆ ಈಗ ನೀವು ಹಾಕಿರ್ತಕ್ಕಂಥದ್ದು, ಈಗ ಸುಮ್ಮನೆ ನೀವು ಹಾಕಿರ್ತಕ್ಕಂಥ ಒಂದು ಶರ್ಟ್ ಅಂದ್ಕೊಳ್ಳಿ. ಈಗ ಶೋರೂಮಲ್ಲಿ ಈಗ ಈ ಶರ್ಟಲ್ಲಿ ಈಗ ನೀವು ಹಾಕಿರೋ ಈ ಕಾಸ್ಟ್ಯೂಮ್ಸ್, ಈಗ ಏನು ಡ್ರೆಸ್ ಇದೆ ಹೊರಗಡೆ ಪ್ರಾಪರ್ ದೊಡ್ಡ ಶೋರೂಮ್ಸ್ಗೆಲ್ಲ ಹೋದಾಗ ನಿಮಗೆ ಅದು ಶುರು ಆಗೋದೇ 20,000, 25,000, 30,000 ಎಲ್ಲ ದೊಡ್ಡ ಶೋರೂಮ್ಸಲ್ಲಿ. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಜಯನಗರಲ್ಲೋ JP ನಗರಲ್ಲೋ ಒಂದು ಅಂಗಡಿ, ಒಂದು ಶೋರೂಮ್ ಇದೆ. ನೀವು ಸೇಮ್ ಏನು ಅದೇ ಬಟ್ಟೆ ಹಾಕಿದ್ದೀರಾ, ಅದೇ ಬಟ್ಟೆ ನಿಮಗೆ 5,000ಕ್ಕೆ ಸಿಗುತ್ತೆ. ಅಲ್ಲಿ 20,000, ಇಲ್ಲಿ 5,000. ನಿಮ್ಮ ಹತ್ರ ಹಣ ಇದೆ. ಸೊ ಇಂಥ ಟೈಮಲ್ಲಿ ಬುದ್ಧಿವಂತತನ ಅಂತ ಬಂದು ಇಲ್ಲಿ ನೀವು 5,000 ತೊಗೊಂಡು ಹೋಗ್ಬೇಕಾ, ದುಡ್ಡಿದೆ ನನ್ನ ಹತ್ರ ನಾನು ಇಂಥ ಕಡೆ ಹೋಗೋದೇ ಇಲ್ಲ ಅಂತ ಅಲ್ಲಿ ಹೋಗ್ಬೇಕು. ಸೊ ನಿಮಗೆ ಅದು ಸೇಮ್ ಪ್ರಾಡಕ್ಟು ಬೇರೆ ಒಂದು ಕಡೆ ಕಡಿಮೆಗೆ ಸಿಗ್ತಾ ಇದೆ ಅನ್ನೋದು ಆವಾಗ ಬೇರೆ, ಆ ಸಬ್ಜೆಕ್ಟೇ ಬೇರೆ. ಈಗ ಎಷ್ಟೊಂದು ಟೈಮ್ ಜನಗಳು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದನೇ ಪರ್ಚೇಸ್ ಮಾಡ್ತಾರೆ. ಸೊ ಅದು ಬುದ್ಧಿವಂತಿಕೆ. ಈಗ ನಿಮ್ಮ ಮನೇಲಿ ಒಂದು ಟೈಲ್ಸ್ ಹಾಕಬೇಕು, ನೀವು ಒಬ್ಬ ರಿಟೇಲ್ ಸ್ಟೋರ್ ಹತ್ರ ಹೋದರೆ ಸ್ಕ್ವೇರ್ ಫೀಟ್ಗೆ 50 ರೂಪಾಯಿ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಫ್ಯಾಕ್ಟ್ರಿನಲ್ಲಿ 20 ರೂಪಾಯಿಗೆ ಸಿಗ್ಬೋದು ಅದು. ಸೊ ಆ ಡೀಲಿಂಗ್ಸ್ಗಳು ಬೇರೆ ನಾನು ಹೇಳ್ತಾ ಇರೋದು. ಬಟ್ ಇಲ್ಲಿ ಏನಂದರೆ, ಕೇಪಬಿಲಿಟಿ ಇದ್ರೂ ತಮ್ಮ ಮೇಲೆ ತಾವು ಬಡವ ಅನ್ನುವಂಥ ಲೇಬಲನ್ನು ಹಾಕೊಳ್ಳೋದಿರುತ್ತಲ್ಲ, ಅದೇ ಐಡೆಂಟಿಟಿ ಟ್ರ್ಯಾಪ್ ಅಂತ ನಾನು ಹೇಳ್ತಾ ಇರೋದು. ವಿಚ್ ಮೀನ್ಸ್ ದ ಮೂಮೆಂಟ್ ಈ ಸೇಸ್ ಓಕೆ ನನ್ನ ಕೈಲಿ ಆಗಲ್ಲ, ನನಗೆ ಕೆಪಾಸಿಟಿ ಇಲ್ಲ ಅಂತ ಹೇಳ್ಬಿಡಿ, ಯಾವಾಗಂತಾನೆ. ಇನ್ನು ಕೆಲವ್ರು ನೋಡಿ, ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಎಲ್ಲಿ ದೃಷ್ಟಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಹೆಂಗಿದೆ ರೀ ಬಿಸ್ನೆಸ್ಸು ಅಂತ ಕೇಳಿದ್ರೆ, 6 ಕೇರಲಿಲ್ಲ 3 ಕೇಳಿಲಿಲ್ಲ ಸರ್, ಏನು ಬಿಸ್ನೆಸ್ಸು ಫುಲ್ ಡಲ್ಲು ಅಂತಲೇ ಇರ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ನೋಡಿ ಅವ್ನ ಬಿಸ್ನೆಸ್ ಹಂಗೆ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ, ಬೇರೆಯವರ ದೃಷ್ಟಿ ತಪ್ಸೋದಕ್ಕೋಸ್ಕರ ಇವನು ಆ ಟ್ರ್ಯಾಪಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸಬ್ಕಾನ್ಷಿಯಸ್ಗೆ ಅದು ಗೊತ್ತಿಲ್ಲ ಅದು. ಸೊ ಇವನು ಪ್ರಾಬ್ಲಮಲ್ಲಿ ಇದ್ದಾನಂತೆ, ಏನು ಇಲ್ವಂತೆ ಅಂತ ಹೇಳ್ಬಿಟ್ಟು ಅದು ಐಡಿಯಾಸ್ಗಳನ್ನೇ ಕೊಡೋದಿಲ್ಲ. ದಟ್ಸ್ ಐಮ್ ಸೇಯಿಂಗ್, ಅದನ್ನು ಐಡೆಂಟಿಟಿ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು ಕರೆಯೋದು. ಹಾಗಾಗಿ ಆ ಥರ ಕೆಲಸಗಳನ್ನು ಯಾವತ್ತೂ ಯಾರನ್ನು ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಫ್ರೀಯಾಗಿ ಸಿಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ತಗೊಳ್ಳುವಂಥದ್ದು, ಅಂದರೆ ಅವ್ರ ಕೇಪಬಿಲಿಟಿ ಇರುತ್ತೆ, ಇದ್ದಾಗ್ಲೂ ತಗೋಬಾರ್ದು ಅಂತ ನಾನು ಹೇಳೋದು. ಈಗ ನಾನು ಲಾಸ್ಟ್ ಒಂದ್ಸರಿ ಚಿಕ್ಕಮಗಳೂರಿಗೆ ಹೋದಾಗ, ಚಿಕ್ಕಮಗಳೂರು ಮೇನ್ ರೋಡಲ್ಲೇ, MG ರೋಡ್ ಅನ್ಸುತ್ತೆ, ಆ ಮೇನ್ ರೋಡಲ್ಲೇ ಒಂದು ಕಾಫಿ ಶಾಪ್ ಇದೆ. ಆ ಕಾಫಿ ಶಾಪ್ ನೋಡಕ್ಕೆ ಚೆನ್ನಾಗಿದೆ,
ಆಕರ್ಷಕವಾಗಿದೆ, ಏನೇನೋ ಇಟ್ಟಿದಾರಲ್ಲ, ನೀವು ಒಳಗೆ ಹೋಗಿ ಕುಡಿದು ಬಂದರೆ ನಿಮ್ಗೆ ₹500 ಒಂದು ಕಾಫಿ, 480, ₹500 ಒಂದು ಕಾಫಿ. ಅದೇ ನೀವು ಅಲ್ಲಿಂದ ಹೊರಗೆ ಬಂದರೆ ಸೇಮ್ ನೀವು ಏನು ಕುಡ್ದಿದ್ರಲ್ಲ ಅದೇ ಕಾಫಿನೇ ನಿಮಗೆ ₹40-50 ಸಿಗುತ್ತೆ. ಇಂಥ ಟೈಮಲ್ಲಿ ಇದು ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀವು ₹40-50 ಕಾಫಿ ಕುಡಿಯೋದೇ ಕರೆಕ್ಟ್. ನಾನು ಅದನ್ನ ವ್ಯತಿರಿಕ್ತವಾಗಿ ಹೋಗ್ಬಿಟ್ಟು ಅಲ್ಲೇ ಖರ್ಚು ಮಾಡಬೇಕು, ಲಕ್ಸುರಿ ಫೀ ಆ ಥರ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಈ ಕೆಲವೊಂದು ಫ್ರೀ ಸ್ಕೀಮ್ಸ್ಗಳಿರುತ್ತೆ, ಅದನ್ನು ಬೇರೆಯವ್ರಿಗೆ ಬಡವ್ರಿಗೋಸ್ಕರ ಅಂತ ಇಟ್ಟಿರ್ತಾರೆ. ಅಂಥದ್ದನ್ನು ಕಿತ್ಕೊಳ್ಳೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ಕೆಲವರು ಅವ್ರ ಕೇಪಬಿಲಿಟಿ ಇರುತ್ತೆ. ಈಗ ಉದಾಹರಣೆಗೆ ಕೆಲವು ಮನೆಗಳಲ್ಲಿ ಹೆಣ್ಮಕ್ಳಿಗೆ ತುಂಬ ಅದರ ಶ್ರೀಮಂತರು, ಗಂಡನ ಕಡೆಯಿಂದ ಅಪ್ಪ ಅಮ್ಮನ ಕಡೆಯಿಂದ ಒಳ್ಳೆ ಶ್ರೀಮಂತರು, ಆಸ್ತಿ ಇದೆ, ಸ್ವಂತ ಮನೆ ಇದೆಲ್ಲನೂ ಇದೆ. ಇದಿತ್ತು ಕೂಡ ಸರ್ಕಾರದಿಂದ ಬಡ ಹೆಣ್ಮಕ್ಳಿಗೆ ₹2,000 ಅಂತ ಕೊಡ್ತಾರಲ್ಲ, ತಗೋಬಾರ್ದು ಅಂತ ನಾನು ಹೇಳೋದು. ಅಲ್ಲ ತಗೊಂತಿರ್ತಾರೆ. ತಗೋಬಾರ್ದು ಅದನ್ನೇ ನಾನು ಹೇಳೋದು. ಅಂದರೆ ಇದನ್ನೇ ಐಡೆಂಟಿಟಿ ಟ್ರ್ಯಾಪ್ ಅಂತ ಹೇಳಿದ್ನಲ್ಲ. ಅಂದರೆ ನನ್ನ ಕೈನಲ್ಲಿ ಕೇಪಬಿಲಿಟಿ ಇದ್ರೂ ನಾನು ಬಡವ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳುವಂಥದ್ದು. ಭಾಳ ಜನ ನೋಡಿ, ಅಯ್ಯೋ ಈಗ ನಮ್ಮ ಕೆಲವರೆಲ್ಲ ಮಾತಾಡ್ತಿರ್ತಾರೆ, ನಾವು ಬಡವ್ರಿಗೋಸ್ಕರ ಈ ಸೈಟ್ನ ಮಾಡಿದ್ದೀವಿ, ಮಿಡ್ಲ್ ಕ್ಲಾಸ್ ಅವ್ರಿಗೋಸ್ಕರ ಈ ಸೈಟ್ನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಅವನೇನಾದ್ರು ಅದೇ ಮೆಂಟಾಲಿಟಿ ಇಟ್ಕೊಂಡು ಹೋಗ್ಬಿಟ್ಟು ಏನಾದ್ರು ತಗೊಂಡ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವನು ಟ್ರಾಪಿಗೆ ಬೀಳ್ತಾನೆ ಅಂತಾಗುತ್ತೆ. ನಾನೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮನುಷ್ಯ ಯಾವಾಗಲೂ ಅವನೇನು ಪದಗಳನ್ನ ಉಪಯೋಗಿಸ್ತಾನೆ ಅದೇ ಅವ್ನ ಲೈಫಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇರ್ತೀನಲ್ಲ, ಅದೇ ಪ್ರಕಾರವಾಗಿ ಕೆಲವೊಂದು ಪದಗಳು ಕಾನ್ಷಿಯಸ್ಲಿನೂ ಅವನು ಮನಸ್ಸು ಅಂತರಾಳದೊಳಗಡೆ ಒಪ್ಪೋದಿಲ್ಲ ಅದನ್ನು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಭಾರತದಲ್ಲಿ ಒಂದು ಶ್ರೇಷ್ಠವಾದಂಥ ಕಂಪ್ನಿ ಇದೆ. ಒಬ್ಬರು ಶ್ರೇಷ್ಠವಾದಂಥ ವ್ಯಕ್ತಿ ರತನ್ ಟಾಟಾ ಅವರು. ಅವ್ರದ್ದೊಂದು ಡ್ರೀಮ್ ಕಾರ್ ಇರುತ್ತೆ, ಅದು ಯಾವುದೊಂದು ನಿಮಗೆ ಗೊತ್ತಿದೆ. ಅವರು ಒಂದ್ಸಲ ಬೈಕಲ್ಲಿ ಒಬ್ಬನ ನೋಡ್ತಾರೆ, 5 ಜನ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಹೋಗ್ತಿರ್ತಾರೆ. ಸೊ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ, ಪಾಪ ಇವರೆಲ್ಲ ತುಂಬ ತೊಂದರೆ ಪಡ್ತಾ ಇದ್ದಾರೆ, ಇವ್ರಿಗೆ ಏನಾದರೂ ಮಾಡಿ ನಾನು ಸಹಾಯ ಮಾಡಬೇಕು ಅಂತೇಳಿ ಬರೀ ₹1.25 ಲಕ್ಷ ಒಳಗಡೆ ಒಂದು ಕಾರನ್ನು ಲಾಂಚ್ ಮಾಡ್ತಾರೆ. ಸೊ ಈಗ ಆ ಕಾರು ಮಾರ್ಕೆಟಲ್ಲಿ ಲಾಂಚ್ ಆಗೋದು ಅಂದರೆ ರತನ್ ಟಾಟಾ ಅವ್ರದ್ದು ಪಾಪ ಬಹಳ ಒಳ್ಳೆ ಪ್ಯೂರ್ ದೊಡ್ಡ ಕನಸು, ದೊಡ್ಡ ಕನಸು ಮತ್ತು ಪ್ಯೂರ್ ಹಾರ್ಟ್ ಅವ್ರದ್ದು. ಆದರೆ ಅದು ಯಾಕೆ ಫೇಲ್ ಆಯಿತು ಗೊತ್ತಾ ಮಾರ್ಕೆಟಲ್ಲಿ? ಆಟೋ ಥರ ಇತ್ತು ಅಂತ. ಅದನ್ನು ಮಾರ್ಕೆಟಿಂಗ್ ಟೀಮ್ ಅವರು ಮಾಡಿದಂಥ ಪಾಪ ಏನಂತ ಹೇಳಿದ್ರೆ ಚೀಪೆಸ್ಟ್ ಕಾರ್ ಅಂತ ಮಾರ್ಕೆಟ್ ಮಾಡಿದರು. ಬಿಕಾಸ್ ಈಗ ಭಾರತ ದೇಶದಲ್ಲಿ ಹೇಗಂತ ಹೇಳಿದ್ರೆ ಕಾರ್ ಅನ್ನೋದು ಒಂದು ಸ್ಟೇಟಸ್, ಒಂದರ ಕಾರ್ ಇದೆ ಅಂತ ಹೇಳಿದ್ರೆ ಒಂದು ಸ್ಟೇಟಸ್. ಆ ಥರ ಇರುವಂಥ ಸಿಚುವೇಷನಲ್ಲಿ ಯಾರಾದರೂ ನಿಮ್ಮ ಮನೆ ಮುಂದೆ ಚೀಪ್ ಕಾರ್ ನಿಲ್ಸ್ಕೊಂಡಿದ್ಯಾ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಅಲ್ಲಿ ಫೇಲ್ ಆಯಿತು. ಸೊ ಅದೇ ಥರ ಇನ್ನೂ ಒಂದು ದೊಡ್ಡ ಕಂಪ್ನಿ ಇದೆ, ಅವರು ಸೇಮ್ ಟು ಸೇಮ್ ಅದೇ ಥರ ಮಾಡಿದ್ದಾರೆ. ಯಾವುದು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಆ ಒಂದು ಕಾರನ್ನು ತುಂಬ ಲಕ್ಸುರಿಯಸ್ ಆಗಿ ಮಾಡಿ ಸೇಮ್ ಅದಕ್ಕೂ ಇದಕ್ಕೆ ಏನಂತ ಇದೇನು ಬರೋದಿಲ್ಲ, ಆಲ್ಮೋಸ್ಟ್ ಡೈಮೆನ್ಷನು ಮತ್ತೆಲ್ಲ ಮೋರಾರ್ಲೆಸ್ ಅದೇ ಥರ. ಬಟ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇರೆ ಇತ್ತು. ಅರ್ಥ ಏನು ಅಂತ ಹೇಳಿದ್ರೆ ಕೆಲವೊಂದು ಸಮಯ ನಮ್ಮ ಅಂತರಾಳದ ಒಳಗಡೆ ಅದನ್ನು ಸ್ವೀಕಾರ ಮಾಡೋದಿಲ್ಲ ಮನಸ್ಸು. ಆದರೆ ಹೊರಗಡೆಯಿಂದ ಮಾತ್ರ ನಾವು ಬೇಕದು ನಮಗೆ ಬೇಕದು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಅದೇ ಮಿಸ್ಟೇಕ್ ಅಂತ ನಾನು ಹೇಳೋದು. ಯಾಕಂದರೆ ಈಗ ನೋಡಿ, ಈಗ ಯಾರಾದರೂ ಅದೇ ಕಾರಣ ತಗೊಬೋದು ಮನೆ ಮುಂದೆ ನಿಲ್ಸ್ಕೊಂಡಿದ್ರೆ ಚೀಪ್ ಕಾರ್ ಓಡಿಸ್ತಾರಲ್ಲ ಅವ್ರ ಮನೆಯವರಾ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ದಟ್ಸ್ ವೈ ಇಟ್ ಗಾಟ್ ಫೇಲ್ಡ್. ಅಂದರೆ ಅಂತರಾಳದಿಂದ ನಮ್ಮ ಮನಸ್ಸಿನ ಒಳಗಡೆ ನಾವು ಯಾರೂ ಅದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ನಾನು ಚೀಪ್ ಅಂತಾಗಿರಲಿ ಅಥವಾ ಮಿಡ್ಲ್ ಕ್ಲಾಸ್ ಅಂತಾಗಿರಲಿ ಬಡವ ಅಂತಾಗಿರಲಿ, ಯಾರಿಗವರು ಒಳಗಡೆಯಿಂದ ಕಳ್ಕೊಳ್ಳೋದು ಯಾವ ಮನಸ್ಸಿಗೂ ಇಷ್ಟ ಇಲ್ಲ. ಅದು ಒಬ್ಬ ಭಿಕ್ಷುಕನು ತಾನು ಭಿಕ್ಷುಕ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಆದರೆ ಇವರು ಜಸ್ಟ್ ಬಿಕಾಸ್ ಒಂದು ಫ್ರೀ ಸ್ಕೀಮ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬಟ್ಟು ಸೈನ್ ಆಗ್ತಾರೆ ಅಂತ ಹೇಳಿದ್ರೆ ದೆನ್ ಆಬ್ವಿಯಸ್ಲಿ ಅವ್ರ ಐಡೆಂಟಿಟಿ ಟ್ರ್ಯಾಪ್ ಒಳಗಡೆ ಅವ್ರು ಬೀಳ್ತಾ ಇದ್ದಾರೆ ಅಂತಾಗುತ್ತೆ. ಇನ್ಸ್ಟೆಡ್ ಏನು ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ. ನಾವು ಮಿಡ್ಲ್ ಕ್ಲಾಸ್ ಅನ್ನೋದ್ರ ಬದಲು ನಾವು ಸ್ಮಾರ್ಟ್ ಬೈಯರ್ಸ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಸ್ಮಾರ್ಟ್ ಬೈಯರ್ಸ್. ಸೊ ಯಾರೋ ಒಬ್ಬರು ಬಂದ್ಬಿಟ್ಟು ಹೇಳ್ತಾನೆ, ನಾವು ಬಡವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು 30-40 ಸೈಟ್ ಲಾಂಚ್ ಮಾಡಿದ್ದೀವಿ ಕಮ್ಮಿ ದುಡ್ಡಿಗೆ ಅಂತ. ಬಡವ್ರಿಗೋಸ್ಕರ ಅಂತ ತೊಗೊಂಡ್ರೆ ಅವನದನ್ನು ತೊಗೊಂಡ್ರೆ ಆ ಎನರ್ಜಿ ಯಾವ್ದ್ರಿಂದ ತೊಗೋತಾ ಇದ್ದಾನೆ ಅವನು? ಬಡವರು ಸಿಗ್ತಾ ಇರೋದಕ್ಕೋಸ್ಕರ ತೊಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ಪಾಪ ನಿಜವಾಗ್ಲೂ ಸಿಗೋರು ಸಿಗಲಿ, ಬಟ್ ನಾನು ಹೇಳ್ತಾ ಇರೋದು ಕೇಪಬಿಲಿಟಿ ಇದ್ದೂ ಆತ ಕೆಲಸ ಮಾಡೋರು ನಾನು ಹೇಳ್ತಾ ಇರೋದು. ಅದ್ರ ಬಂದು ನೋಡಿ, ಈಗ ಕೆಲವರು ನನ್ನ ಕೈಲಿ ಇದನ್ನು ಆಗಲ್ಲ ಅಂತ ಹೇಳೋ ಬದಲು ನಾನು ಇದನ್ನು ಹ್ಯಾಗ್ ಮಾಡಲಿ ಅಂತ ಯೋಚನೆ ಮಾಡಬೇಕು. ವಿತ್ ಡ್ಯೂ ರೆಸ್ಪೆಕ್ಟ್ ಸಿಗಬೇಕಾದವರು ಮಾತ್ರ ಸಿಗಬೇಕು, ಆಯಿತಾ? ಅದ್ರ ಜೊತೆಗೆ ಈಗ ನೋಡಿ, ಹೌ ಐ ಕೆನಾಟ್ ಅಫೋರ್ಡ್ ದಿಸ್ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಶಟ್ ಡೌನ್ ಆಗೋಗುತ್ತೆ. ಹೌ ಕೆನ್ ಐ ಅಫೋರ್ಡ್ ದಿಸ್ ಅಂತ ಹೇಳಿದ್ರೆ ವರ್ಲ್ಡ್ ಆಫ್ ಪಾಸಿಬಿಲಿಟೀಸ್ ಓಪನ್ ಆಗುತ್ತೆ. ಸೊ ಜಸ್ಟ್ ಸ್ವಿಚ್ ಆಫ್ ವರ್ಡ್ಸ್ ಅಷ್ಟೇ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಅಪೋಸಿಟ್ ಸೈಡಲ್ಲಿ ಯೋಚನೆ ಮಾಡೋದು, ಪಾಸಿಟಿವ್ ಯೋಚನೆ ಮಾಡೋದು. ಅದಾದ ತಕ್ಷಣ ನಿಮ್ಮ ಮೈಂಡ್ ಒಳಗಡೆಗೆ ಬೇರೆ ಥರದ ನ್ಯೂರಾನ್ಸ್ಗಳು ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವೈ ಐ ಸೇ ಬಡತನ ಅನ್ನುವಂಥದ್ದು ಯಾವಾಗಲೂ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಸ್ಟಾರ್ಟ್ ಆಗೋದಲ್ಲ, ಅದು ಮೊದಲು ನಿಮ್ಮ ಭಾಷೆನಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ಥರ ಮಾತಾಡ್ತೀರಾ ಅನ್ನೋಂಥದ್ರ ಮೇಲೆ, ಯಾವುದ್ರ ಮೇಲೆ ಸೈನ್ ಹಾಕೋದಕ್ಕೆ ರೆಡಿ ಇದ್ದೀರಾ ಅನ್ನೋದ್ರ ಮೇಲೆ. ಈಗ ಇನ್ನೊಂದು ದೊಡ್ಡ ಕಾರು, ಆ ಹೆಸರು ನೀವು ಹೇಳೋದು ಬೇಡ ನಾನು ಹೇಳೋದು ಬೇಡ, ನಿಮಗೆ ಗೊತ್ತಿರುತ್ತೆ.
ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಭಾರತದಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಹತ್ರ ಇದೆ, ಪ್ರಭಾಸ್ ಅವ್ರ ಹತ್ರ ಕಾರ್ ಇದೆ. ಆಮೇಲೆ ತುಂಬಾ ದೊಡ್ಡ ಕಾರ್ ಅದು, ನಿಮಗೆ ಗೊತ್ತಿರ್ಬೇಕೇನು ಅಂತ, ಕೋಟಿಗಳಲ್ಲಿದೆ ಆ ಕಾರು. ಆ ಕಾರ್ ಕೊಡ್ಬೇಕಂದ್ರೂ ಕೂಡ ಆ ಕಂಪ್ನಿನೇ ಇನ್ವೆಸ್ಟಿಗೇಷನ್ ಇರತ್ತಂತೆ. ನಾನು ಈ ವ್ಯಕ್ತಿಗೆ ಕೊಡ್ಬೋದಾ ಅಂದ್ರೆ ವಿತ್ ರೆಪ್ಯುಟೇಷನ್, ಒಂದು ಕ್ರೆಡಿಬಿಲಿಟಿ ಇದ್ರೆ ಮಾತ್ರನೇ ಆ ಕಾರ್ ನಿಮಗೆ ಕೊಡೋದು. ನಿಮ್ಮ ಹತ್ರ ದುಡ್ಡಿದ್ರು ತಗೊಳಕ್ಕಾಗಲ್ಲ ಅಂತ ಕಾರು. ಅದು ಒಂದು ತಿಳ್ಕೊಂಡಿರೋದು ಮಾರ್ಕೆಟ್ ಅಲ್ಲ ಆ ಥರ. ಬಟ್ ಸ್ಟಿಲ್ ನೋಡಿ, ಈಗ ಅದನ್ನ ಹಂಗೆ ಅನ್ಕೊಳ್ತಾರೆ ಅಂತ ಅಲ್ಲ, ಈಗೇನು ಅವ್ರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರ್ಬೋದು. ಇರ್ಬೋದು, ಅದನ್ನು ಇರ್ಬೋದು. ಅಟ್ ದ ಸೇಮ್ ಟೈಮ್ ಈಗ ಅದನ್ನು ತಗೊಳ್ಳುವಂಥ ಮನಸ್ಥಿತಿ ಹೇಗಿರುತ್ತೆ, ಐ ಕ್ಯಾನ್ ಅಫೋರ್ಡ್ ದಿಸ್ ಅಂತಿರುತ್ತೆ. ಸೊ ಯಾವಾಗಲೂ ಆ ಕಾರ್ ಹೇಳುತ್ತಂತೆ, ನಾನು ಕಾಸ್ಟ್ಲಿ ಅಲ್ಲ, ಅದನ್ನು ಕೊಂಡ್ಕೊಳ್ಳೋಷ್ಟು ದುಡ್ಡು ನಿನ್ನ ಹತ್ರ ಇಲ್ಲ ಅಂತ. ಸೊ ಅದನ್ನು ಬೆಳೆಸ್ಕೋಬೇಕಷ್ಟೇನೆ. ಸೊ ಅಲ್ಟಿಮೇಟ್ಲಿ ಅಂಡರ್ಲೈನ್ ವರ್ಡ್ಸ್ ಇಷ್ಟೇನೆ, ಯಾವಾಗಲೂ ಬೇರೆಯವರು ಸಿಗಬೇಕಾಗಿರೋದನ್ನು, ಅವ್ರಿಗೆ ಧರ್ಮವಾಗಿ ಸಿಗಬೇಕಾಗಿರೋದನ್ನು ನೀವು ಕಿತ್ಕೋಬಾರ್ದು. ಒಂದನೇದು. ಎರಡನೇದು, ನಿಮ್ಗೆ ಆ ಕೇಪಬಿಲಿಟಿ ಇದ್ರೂ ಮತ್ತು ಅದನ್ನು ಒಪ್ಕೊಂಡು ನಾನು ಬಡವ, ನಾನು ಮಿಡ್ಲ್ ಕ್ಲಾಸು ಅಂತ ಅನ್ಕೊಂಡು ಆ ಬೆನಿಫಿಟ್ಗೋಸ್ಕರ ಅವ್ರಿಗೋರು ಆ ಲೇಬಲನ್ನು ಅಂಟಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ದೀಸ್ ಆರ್ ದ 2 ಥಿಂಗ್ಸ್ ಒನ್ ಹ್ಯಾಸ್ ಟು ಫಾಲೋ. ಮತ್ತೆ ಇನ್ನೊಂದು ಸರಿ ಪಾಡ್ಕಾಸ್ಟ್ ಮುಖದ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಬೆಂಗಳೂರಲ್ಲಿ ಆಟೋಗಳಲ್ಲಿ ಟ್ರಾವೆಲ್ ಮಾಡೋರಿಗೆ, ಬೆಂಗಳೂರು, ಮೈಸೂರು ಎಲ್ಲ ಕಡೆ ಬೇರೆಲ್ಲ, ಅಕಸ್ಮಾತ್ ಏನಾದ್ರು ನೀವು ಒಂದು ಆ್ಯಪ್ ಮುಖಾಂತರನೋ ಅಥವಾ ರಸ್ತೆಯಲ್ಲಿ ಏನಾದ್ರು ಒಂದು ಆಟೋ ಅವ್ರು ಸಿಕ್ಕಾಗ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಅವ್ರು ಬಾಯ್ಬಿಟ್ಟು ಕೇಳಿದಾಗ, ಅಥವಾ ನೀವು ಆ್ಯಪಲ್ಲಿ ಬುಕ್ ಮಾಡಿದ್ರು ಕೂಡ ಕೊಡಿ ಒಂದು 10 ರೂಪಾಯಿ 20 ರೂಪಾಯಿ ಕೇಳಿದಾಗ, ದಯವಿಟ್ಟು ನಿಮ್ಮ ಹತ್ರ ಶಕ್ತಿ ಇರುತ್ತೆ, ಕೊಟ್ಬಿಡಿ ಪಾಪ ಅವರಿಗೆ. ಅವ್ರಿಗೆ ಕೊಟ್ಬಿಡಿ. ಅವ್ರು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು, 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅಂತ ಅದನ್ನ ವಿಡಿಯೋಗಳು ಮಾಡಿ ಅವ್ರಿಗೆ ಕಂಪ್ಲೇಂಟ್ಗಳು ಮಾಡೋದು. ಈಗ ಆಟೋ ಡ್ರೈವರ್ಗಳ ಬಗ್ಗೆ ಮಾತಾಡ್ತಾರೆ, ಈಗ ಅಲ್ಲಿ ಬರಲ್ಲ, ಇಲ್ಲಿ ಬರಲ್ಲ. ಓಕೆ, ಕೆಲವ್ರು ಮಾಡ್ಬೋದೇನೋ ಮಿಸ್ಟೇಕ್ಸ್, ಬಟ್ ಎಲ್ಲ ಆಟೋ ಡ್ರೈವರ್ಗಳು ಹಾಗಿರಲ್ಲ. ಅವರು ಬೆಳಗ್ಗೆನೆ ಎದ್ದು ರಾತ್ರಿ ಹೊತ್ತು ನಿದ್ದೆಗಳು ಮಾಡದೆ, ಈಗ ಮಳೆ ಬರ್ತಿದ್ದಂಥ ಟೈಮಲ್ಲಿ ಎಷ್ಟೊಂದ್ಸರಿ ಹೋಗ್ತಾರೆ ಎಷ್ಟು ದೂರ ಪಿಕಪ್ ಮಾಡಕ್ಕೆ, ವಾಪಸ್ ಬರ್ತಾ ಖಾಲಿ ಬರ್ಬೇಕಾಗತ್ತವ್ರು ಅಂತ ಟೈಮಲ್ಲಿ ಒಂದು 50 ರೂಪಾಯಿ ಜಾಸ್ತಿ ಕೊಡಿ ಅಂತ ಅವ್ರು ಕೇಳಿದ್ರೆ, ನಿಮ್ಮ ಹತ್ರ ಶಕ್ತಿ ಇದ್ರೆ ಕೊಡಿ. ಅಕಸ್ಮಾತ್ ಇಲ್ಲ ನಿಮ್ಮ ಹತ್ರ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ಎಷ್ಟೊಂದ್ಸರಿ ಫ್ರೀಯಾಗಿ ಪಾಪ, ಈಗ ಆಟೋ ಡ್ರೈವರ್ ಕೆಲವರೆಲ್ಲ ಈ ಗರ್ಭಿಣಿ ಹೆಣ್ಮಕ್ಳಿಗೆಲ್ಲ ತಗೊಳ್ಳೋದೇ ಇಲ್ಲ. ಕೆಲವರು ತುಂಬಾ ಹ್ಯುಮ್ಯಾನಿಟಿ ಉಳಿಸ್ಕೊಂಡಿರೋರಲ್ಲಿ ಅವರು ಒಂದು ಕೆಟಗರಿ. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಈಗ ಬೆಂಗಳೂರು, ಕರ್ನಾಟಕದಲ್ಲಿರೋ ಎಲ್ಲ ಆಟೋ ಡ್ರೈವರ್ಗಳು ಅಂಡ್ ಎಲ್ಲ ಕ್ಯಾಬ್ ಡ್ರೈವರ್ಗಳು, ಇವ್ರುಗಳೆಲ್ಲ ನೀವು ಗಮನಿಸಿದ್ರೆ ಖುಷಿ ಆಗತ್ತೆ ಸರ್. ಹೇಗೆ ಅಂದ್ರೆ, ಕರ್ನಾಟಕ, ಕನ್ನಡ, ನಮ್ಮ ಕನ್ನಡ ಕವಿಗಳು, ನಮ್ಮ ಕನ್ನಡ ನಟರು, ನಮ್ಮ ಕನ್ನಡದ ಒಳ್ಳೊಳ್ಳೆ ಕವಿತೆಗಳನ್ನ ಎಷ್ಟು ಚೆನ್ನಾಗಿ ಆಟೋಗಳ ಹಿಂದೆ ಬರೀತಾರೆ ಗೊತ್ತಾ. ನಿಜವಾಗ್ಲೂ ಅವ್ರು ನಿಜವಾದಂತ ಕನ್ನಡ ಪ್ರೇಮನ ಎತ್ತಿ ತೋರಿಸ್ತಾರೆ. ಅವರು ಪ್ರತಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾರೆ ಅವರು. ನಿಜವಾಗ್ಲೂ ಅಂತ ಅವ್ರು ಪಾಪ ಕೇಳಿದಾಗ ನೀವು ದಯವಿಟ್ಟು ಅಂತಾರ ಹತ್ರ ಬಾರಿ ಹಂಗ್ ಮಾಡ್ಲೇಬೇಡಿ ಅದನ್ನ, ಫಸ್ಟ್ ಆಫ್ ಆಲ್. ಅಂಡ್ ಈಗ ಅದರ ಜೊತೆಗೆ ಫಿನಾನ್ಷಿಯಲಿ ಸಕ್ಸಸ್ ಆಗ್ಬೇಕು ಅಂದ್ರೆ, ಹಣಕಾಸನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಅಂದ್ರೆ, ಹಣನ ಅಟ್ರಾಕ್ಟ್ ಮಾಡಬೇಕು ಅನ್ನೋದಾದ್ರೆ ಒಂದು 2-3 ಟಿಪ್ಸ್ ಅಂತ ಹೇಳೋದಾದ್ರೆ. ಸೊ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಫಸ್ಟ್ ನಾ ಹೇಳೋದು ಏನಂತ ಹೇಳಿದ್ರೆ, ಹಣ ಮಾಡೋದು ಒಂದು ಮೂಲ, ಅದರೊಳಗಡೆ ಬಿಸ್ನೆಸ್ಸು ಹೌದು. ಅದು ಬಿಸ್ನೆಸ್ಸಿಂದನೂ ಹಣ ಬರುತ್ತೆ, ಸ್ಯಾಲ್ರಿಯಿಂದನೂ ಹಣ ಬರುತ್ತೆ, ಬೇರೆ ಬೇರೆ ವಿಧಾನಗಳ ಸೋರ್ಸ್ಗಳಿಂದನೂ ಹಣ ಬರುತ್ತೆ. ಎಷ್ಟೋ ಜನಗಳು ನಾನು ಅಬ್ಸರ್ವ್ ಮಾಡಿರೋಂಗೆ ಏನು ಮಾಡ್ಕೊಂಡಿದ್ದೀರಿ, ಏನೋ ಒಂದು ಸಣ್ಣದೊಂದು ಬಿಸ್ನೆಸ್ ಇದೆ ಸರ್ ಅಂತ ಹೇಳ್ತಾರೆ. ನಾನು ಹೇಳೋದು ಹಂಗೆ ಹೇಳಲೇಬೇಡಿ ಅಂತ. ನೀವು ಯಾಕೆ ನಿಮ್ಮ ಬಿಸ್ನೆಸ್ನ ತುಂಬ ಸಣ್ಣ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತೀರಿ? ಭಾಳ ಪುಟಾಣಿ ಬಿಸ್ನೆಸ್ ಇದೆ ನಂದು, ಏನೋ ಒಂದು ಸಣ್ಣ ಪುಟ್ಟದೇನೋ ಮಾಡ್ಕೊಂಡಿದ್ದೀನಿ, ಈ ಥರ ಯಾಕೆ ಅಂತೀರಿ? ಯಾಕಂತ ಹೇಳಿದ್ರೆ ಡೈಲಿ ಆ ಬಿಸ್ನೆಸ್ಸು ನಿಮ್ಮ ಮನೆಗೆ ಊಟ ಆಗ್ತಾ ಇರುತ್ತೆ, ಡೈಲಿ ಆ ಬಿಸ್ನೆಸ್ಸು ನಿಮ್ಮನ್ನ ಬೆಳೆಸೋ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೂ ನೀವು ಹೇಳೋದಕ್ಕೆ ನಂದೊಂದು ಸಣ್ಣ ಬಿಸ್ನೆಸ್ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಹಂಗೆ ಹೇಳಲೇಬೇಡಿ. ನಾನು ನಮ್ಮ ಮೈಸೂರಲ್ಲಿ ಅಶೋಕ್ಪುರಂ ಅಂತ ಹೇಳ್ಬಿಟ್ಟು ಒಂದಿದೆ, ಅಲ್ಲಿ ಒಂದು ಅರಣ್ಯ ಭವನ ಅಂತಿದೆ. ಅಲ್ಲಿ ಒಬ್ಬರನ್ನು ತುಂಬ ಆತ್ಮೀಯರೊಬ್ಬರಿದ್ದಾರೆ. ಸೊ ಅದರೊಳಗಡೆ ನಮ್ಮ ತೋಟದಲ್ಲಿ ನಾವು ಒಂದಷ್ಟು ಫಾರೆಸ್ಟ್ರಿ ಕ್ರಾಪ್ಸ್ ಹಾಕಬೇಕಾಗಿತ್ತು. ಸೊ ಅದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ, ಅಂದರೆ ಸ್ವಲ್ಪ ತಿಂಗಳ ಹಿಂದೆ. ಅವ್ರ ಜೊತೆ ಗೈಡೆನ್ಸ್ ತೊಗೊಳ್ಳೋಣ ಅವ್ರದ್ದು ಫಾರೆಸ್ಟ್ರಿ ಕ್ರಾಪ್ಸ್ಗಳಿಗೆ ಅಂತೇಳಿ. ದೆನ್ ಅದರೊಳಗಡೆ ಹೇಳಿದರು, ಒಂದು ಕೆಲಸ ಮಾಡಿ, 3 ಡೇಸ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಡೆಯುತ್ತೆ, ನೀವೇ ಬಂದುಬಿಡಿ ಆ ಪ್ರೋಗ್ರಾಮ್ಗೆ, ಯಾಕಂದರೆ ಬೇರೆ ಬೇರೆಲ್ಲ ರೈತರುಗಳೆಲ್ಲ ಬರ್ತಾರೆ, ಆಲ್ರೆಡಿ ಅದು ಕೃಷಿ ಮಾಡಿರೋರೇ ಬರ್ತಾರೆ, ನಿಮ್ಗೆ ಅದು ಹೆಲ್ಪ್ ಆಗ್ಬೋದು, ಬನ್ನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳಿ ನಾನು ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದೆ. ಅಂಡ್ ನನಗೆ ಭಾಳ ಆಶ್ಚರ್ಯ ಆಗಿದ್ದು ಏನಂತ ಹೇಳಿದ್ರೆ, ಅಲ್ಲಿ ಬಂದಂಥ ಯಾವುದೇ ರೈತನಾಗಿರಲಿ ಅವನ ಹತ್ರ ಎಷ್ಟು ಲ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಲಿಲ್ಲ, ಎಷ್ಟು ಇನ್ಕಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಲಿಲ್ಲ. ಅವ್ರು ಎಷ್ಟೋ ಜನ ಸಾಲ ಮಾಡ್ಕೊಂಡಿರೋರು ಸಹ ಬಂದಿದ್ರಲ್ಲಿ. ಆದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅವರೆಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಏನು ಹೇಳ್ತಾ ಇದ್ರು ಗೊತ್ತಾ? ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೂ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಇವರೊಬ್ಬರು ಪ್ರಗತಿಪರ ರೈತ ಅಂತ. ವಾವ್.
ಅಲ್ಲಿ ಬಂದವ್ರುವೆ ನಾನೊಬ್ಬ ಪ್ರಗತಿಪರ ರೈತ ಅಂತ ಅವ್ರು ಹೇಳ್ಕೊತಾ ಇದ್ರು. ಅಂದರೆ ಪಾಪಚ್ಚಿ ಅವರು ಸಾಲದಲ್ಲಿ ಒದ್ದಾಡ್ತಿದ್ರು ಅವರೊಬ್ಬರು ಪ್ರಗತಿಪರ ರೈತ ಅಂತ ಹೇಳ್ಕೊತಾರೆ. ಸ್ಮಾರ್ಟ್ಫೋನ್ ಇದೆ, ಲ್ಯಾಪ್ಟಾಪ್ ಇದೆ, ಇಂಟರ್ನೆಟ್ ಹಾಕ್ಸೋಕ್ಕೆ ದುಡ್ಡಿದೆ, ಇವೆಲ್ಲ ಇರುವಂತಹ ನೀವೇನೇ ನಂದೊಂದು ಸಣ್ಣ ಬಿಸ್ನೆಸ್ಸು ಅಂತ ಹೇಳಿದ್ರೆ ನಾಚಿಕೆ ಆಗಬೇಕಲ್ವಾ? ಸೊ ದಯವಿಟ್ಟು ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ನ ಯಾವತ್ತೂ ನಂದೊಂದು ಸಣ್ಣ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಯಾವತ್ತೂ ಇಂಟ್ರೊಡ್ಯೂಸ್ ಮಾಡಬೇಡಿ. ಇಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಟಿಪ್. ಇನ್ಸ್ಟೆಡ್ ಏನಂತ ಮಾಡಬೇಕು, ನಂದು ಸ್ಮಾಲ್ ಬಿಸ್ನೆಸ್ ಅಂತ ಹೇಳೋ ಬದಲು ನಂದೊಂದು ಗ್ರೋಯಿಂಗ್ ಬಿಸ್ನೆಸ್ ಇದೆ, ಗ್ರೋಯಿಂಗ್ ಬಿಸ್ನೆಸ್, ನಂದೊಂದು ಸ್ಕೇಲಬಲ್ ಬಿಸ್ನೆಸ್ ಇದೆ, ನಂದೊಂದು ಬಿಸ್ನೆಸ್ಸು ಬಿಲ್ಡ್ ಆಗ್ತಾ ಇದೆ. ಎಷ್ಟು ಒಳ್ಳೊಳ್ಳೆ ವರ್ಡ್ಗಳಿದೆ. ನಾವು ಆ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕು ಹೊರತು ನಂದೊಂದು ಏನೋ ಸಣ್ಣ ಪುಟ್ಟದ್ದು ಮಾಡ್ಕೊಂಡಿದ್ದೀನಿ ಸರ್, ಸಣ್ಣ ಪುಟ್ಟದಿದೆ ಸರ್, ಸಣ್ಣ ಬಿಸ್ನೆಸ್ ಇದೆ ಸರ್, ಯಾವತ್ತೂ ಹೇಳಬೇಡಿ. ಎರಡನೇ ಟಿಪ್ಪು, ಇದನ್ನು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ ಕರೀತಾರೆ. ಏನಂದರೆ, ನಮ್ಮ ಮೈಂಡ್ ಸೆಟ್ಟು ಯಾವ ಥರ ಇರುತ್ತೆ, ನಮ್ಮ ಲೈಫ್ ಅದೇ ಪ್ರಕಾರ ನಡೀತಾ ಇರುತ್ತೆ ಅಂತ ಇಷ್ಟು ತನಕ ನಾನು ನಿಮ್ಗೆ ಹೇಳ್ಕೊಂಡು ಬಂದೆ. ಸೊ ನೀವು ಯಾವಾಗ್ಲೂ ಬರೀ ಯಾವುದೋ ಒಂದು ಸಜೆಷನ್ ಸಿಕ್ತು ಯೂಟ್ಯೂಬಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಸಿಕ್ತು ಅನ್ನೋಂಥ ಕಾರಣಕ್ಕೆ ಅದನ್ನು ನಂಬ್ಕೊಂಡು ನೀವೇನಾದ್ರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರನ್ನು ಹೈ ಕ್ಲಾಸ್ ಗ್ಯಾಂಬ್ಲರ್ಸ್ ಅಂತ ಕರೀತಾರೆ. ಇದನ್ನೇ ನಾವು ದ ಗ್ರೇಟರ್ ಫೂಲ್ ಥಿಯರಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ ಎಕನಾಮಿನಲ್ಲಿ. ಏನಂದರೆ, ನಾನೊಬ್ಬ ದಡ್ಡ, ನಾನು ಕಮ್ಮಿ ಬೈ ಮಾಡ್ತಾ ಇದ್ದೀನಿ, ನನಗಿಂತ ಒಬ್ಬ ದಡ್ಡ ಬಂದು ಜಾಸ್ತಿಗೆ ಬೈ ಮಾಡ್ತಾನೆ ಅಂತ ಅವ್ನು ಬೈ ಮಾಡ್ತಾನಲ್ಲ, ಅದೇ ತಪ್ಪು. ಬಿಕಾಸ್ ಓವರಾಲ್ ಕಾನ್ಸೆಪ್ಟಲ್ಲಿ ನಮಗೆ ಅರ್ಥ ಆಗದೇ ಇರೋ ಜಾಗದಲ್ಲಿ ಯಾವತ್ತೂ ಇನ್ವೆಸ್ಟ್ ಮಾಡಬಾರ್ದು. ನಿಮ್ಗೇನೋ ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ನಿಮ್ಮ ಫೀಲ್ಡ್ ಅಲ್ಲ ಅದು, ಆ ಜಾಗದಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಇನ್ವೆಸ್ಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಮೊದಲು ಅದ್ರ ಬಗ್ಗೆ ತಿಳ್ಕೊಳ್ಳಿ, ಕೂಲಂಕುಷವಾಗಿ ಎಲ್ಲವನ್ನ ನೋಡ್ಕೊಳ್ಳಿ. ಅದಾದಮೇಲೆ ಅದು ಇನ್ವೆಸ್ಟ್ ಯೋಗ್ಯ ಅಂತ ಅನ್ಸಿದ್ರೆ ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕು ಹೊರತು ಸುಮ್ಮನೆ ಆ ಜಾಗದಲ್ಲಿ ಹೋಗ್ಬಿಟ್ಟು ಅದನ್ನು ಇನ್ವೆಸ್ಟ್ ಮಾಡಬಾರ್ದು. ಸೊ ಇದು ವೆರಿ ವೆರಿ ಎಸೆನ್ಷಿಯಲ್. ಬಿಕಾಸ್ ನೀವು ಎಷ್ಟೇ ಜನ ಅಬ್ಸರ್ವ್ ಮಾಡಿ, ಅವರೆಲ್ಲ ದುಡ್ಡು ಕಳ್ಕೊಂಡಿರೋದು ಯಾವ ರೀಸನ್ಗೆ ಹೇಳಿ? ಗೊತ್ತಿಲ್ದಿರೋ ಫೀಲ್ಡ್ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಸೊ ಗೊತ್ತಿಲ್ಲದೆ ಯಾರನ್ನೋ ನಂಬ್ಕೊಂಡು ಕನ್ಸ್ಟ್ರಕ್ಷನ್ ಫೀಲ್ಡ್ ಬಂದ್ಬಿಟ್ಟಿರ್ತಾರೆ. ಅವ್ರು ಯಾರನ್ನೋ ನಂಬ್ಕೊಂಡು ಬಂದಿರ್ತಾರೆ, ಅವ್ನು ಜೈ ಅನ್ಸ್ಬಿಟ್ರೆ ಒಂದು ಕತೆ ಮುಗೀತು. ಕರೆಕ್ಟ್. ಸೊ ಹಾಗಾಗಿ ಯಾವಾಗಲೂ ನಿಮ್ಗೆ ಅರ್ಥ ಆಗದೇ ಇರೋ ಜಾಗಕ್ಕೆ ನೀವು ಎಂಟ್ರ್ ಆಗಬೇಡಿ. ಸೊ ನಿಮ್ಗೆ ಎಲ್ಲಿ ಅರ್ಥ ಆಗುತ್ತೆ ಆ ಜಾಗಕ್ಕೆ ಮಾತ್ರ ನೀವು ಕೈ ಹಾಕಬೇಕು. ಗೊತ್ತಾಗಿಲ್ಲ ಅಂದರೆ ಕಲ್ತ್ಬಿಟ್ಟು ಕೈ ಹಾಕಿ. ಇನ್ನು ಅದರ ಜೊತೆಗೆ ಈಗ ಫಿನಾನ್ಷಿಯಲ್ ಟಿಪ್ಸ್ ಜೊತೆಗೆ ಮನಿ ಫ್ಲೋ ಚೆನ್ನಾಗಿರಬೇಕು ಅನ್ನೋ, ನಿಮಗೆ ಪ್ರತಿದಿನ ಹಣ ಚೆನ್ನಾಗಿ ಓಡಾಡ್ತಿರ್ಬೇಕು, ಯಾವಾಗಲೂ ದುಡ್ಡೇ ಇಲ್ಲ ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬರಲೇಬಾರ್ದು. ಆ ಥರ ಮನಿ ತುಂಬ ಚೆನ್ನಾಗಿ ಫ್ಲೋ ಆಗಬೇಕು ಅಂದರೆ, ಈಗ ನಿಮ್ಮ ಕಾರ್ಗೊಂದು ಇನ್ಶೂರೆನ್ಸ್ ಮಾಡಿಸಿರ್ತೀರಿ, ಹೆಲ್ತ್ ಇನ್ಶೂರೆನ್ಸ್ ಅಂತೂ ಡೆಫಿನೆಟಾಗಿ ಮಾಡಿಸಿರ್ತೀರಿ, ಒಂದು ಲೈಫ್ ಇನ್ಶೂರೆನ್ಸ್, ಒಂದು ಟರ್ಮ್ ಪ್ಲ್ಯಾನ್ಸು, ಇವೆಲ್ಲ ಇದ್ದೇ ಇರುತ್ತೆ. ಆದರೆ ಯಾವತ್ತಾದರೂ ಒಂದು ಯೋಚನೆ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ನೀವು ಕ್ರಿಯೇಟ್ ಮಾಡಿಟ್ಟಿರುವಂಥ ವೆಲ್ತ್ಗೆ ಒಂದು ಇನ್ಶೂರೆನ್ಸ್ ಇದೆಯಾ, ಒಂದು ಪ್ರೊಟೆಕ್ಷನ್ ಇದೆಯಾ? ಕ್ರಿಯೇಟ್ ಮಾಡಿರೋ ವೆಲ್ತ್ಗ ಅಂದರೆ ಈಗ ಮನೆಗೆ ಆ ಥರನ? ಯಾವ್ದಾದ್ರು ಒಂದು, ಅಂದರೆ ಟೋಟಲಿ ವೆಲ್ತ್, ಓಕೆ ನೀವು ಓಕೆ ಟೋಟಲಿ 99.99% ಜನಗಳ ಹತ್ರ ಯಾರ ಹತ್ರನೂ ವೆಲ್ತ್ಗೆ ಒಂದು ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟಿರೋದಿಲ್ಲ. ಸೊ ನೀವು ಸ್ಯಾಲ್ರಿ ಬಂತು ಅಥವಾ ಪ್ರಾಫಿಟ್ ಬಂತು ಅಥವಾ ಏನೋ ದುಡ್ಡನ್ನ ದುಡ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅದಷ್ಟು ದುಡ್ಡನ್ನ ನೀವು ಪ್ರೊಟೆಕ್ಟ್ ಮಾಡೋದಕ್ಕೂ ಒಂದು ಇನ್ಶೂರೆನ್ಸ್ ಇರಬೇಕಲ್ವಾ? ಆ ಇನ್ಶೂರೆನ್ಸ್ ಹೆಸರೇನೆ, ನಾನು ಯಾವಾಗಲೂ ಯಾವುದು ಬ್ರ್ಯಾಂಡ್ಗಳಲ್ಲೆಲ್ಲ, ಬಟ್ ಐ ಆಮ್ ಟೆಲಿಂಗ್ ಯು ದ ಬ್ರ್ಯಾಂಡ್ ದಟ್ ಈಸ್ ಕಾಲ್ಡ್ ಡಿವೈನ್ ಇನ್ಶೂರೆನ್ಸ್ ಅಂತ. ಡಿವೈನ್ ಇನ್ಶೂರೆನ್ಸ್. ಎಸ್. ಸೊ ವಾಟ್ ಡಸ್ ಇಟ್ ಮೀನ್? ನಾನು ಯಾವಾಗಲೂ ಇದನ್ನು ಹೇಳಿರ್ತೀನಿ, ನಿಮ್ಮ ಲಾಭದಲ್ಲಿ 10% ಯು ವಿಲ್ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ಆದರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತೀನಿ ಕೇಳಿ. ಏನಂದರೆ, ಯಾವುದೇ ಒಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ದೇವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಕೇಳಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಇವತ್ತಿಗೂ ಭಾಳಷ್ಟು ದೇವಸ್ಥಾನಗಳಲ್ಲಿ ಇದು ನಡೆಯುತ್ತೆ. ಅವ್ರು ಹೋಗ್ಬಿಟ್ಟು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೇವ್ರ ಜೊತೆ ಒಂದು ಡೀಲ್ ಮಾಡ್ತಾರೆ. ನೋಡಪ್ಪ, ಎಸ್ಪೆಷಲಿ ತಿರುಪತಿಲಿ. ತಿರುಪತಿನಲ್ಲೂ ಆಗುತ್ತೆ. ಸೊ ಆ್ಯಂಡ್ ಬೇರೆ ಬೇರೆ ಸ್ಥಳಗಳಲ್ಲೂ ಇದೆ ಅದು. ಹೆಂಗಂದರೆ ದೇವ್ರ ಜೊತೆ ಒಂದು ಅಗ್ರಿಮೆಂಟ್ ನಡೆಯುತ್ತೆ. ನೋಡಪ್ಪ, ನನಗೇನು ಪ್ರಾಫಿಟ್ ಬರುತ್ತೆ 10% ನಾನು ನಿನಗೆ ಕೊಡ್ತೀನಿ ದೇವರೇ. ಸೊ ನನಗೆ ಇನ್ನು 90% ಪ್ರೊಟೆಕ್ಟ್ ಮಾಡೋದು ನಿನ್ನ ಜವಾಬ್ದಾರಿ ಅಂತ. ಈಗ ದೇವ್ರೇ ವರ್ಕಿಂಗ್ ಪಾರ್ಟ್ನರ್ ಮಾಡ್ಕೊಬಿಟ್ಟ ಅವನು. ಸೊ ಯಾವಾಗ ದೇವ್ರು ವರ್ಕಿಂಗ್ ಪಾರ್ಟ್ನರ್ ಆದ್ನೋ, ದೇವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ, ತಡೆಯಪ್ಪ ಇವನು ಬೇರೆ ನನ್ನ ಪಾರ್ಟ್ನರ್ ಬೇರೆ ಮಾಡ್ಕೊಂಬಿಟ್ಟವನೆ, ಅಗ್ರಿಮೆಂಟ್ ಬೇರೆ ಮಾಡಿಸ್ಬಿಟ್ಟವನೆ, ಸೊ ಈ 90% ಬೇರೆ ನಾನು ಕಾಪಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅದನ್ನು ಕಾಪಾಡ್ತಾನೆ. ಆ್ಯಂಡ್ ಅದನ್ನು ನಾವು ಅಂತ ಅನ್ನಿಸ್ಬೋದು ಎಷ್ಟೋ ಜನಕ್ಕೆ, ಇದು ಹೆಂಗೆ ಅಗ್ರಿಮೆಂಟ್ ಹೆಂಗೆ ಸಾಧ್ಯ ಹೀಗೆ ಅಂತ. ಆದರೆ ನಾ ಹೇಳೋದು, ದೇವಸ್ಥಾನಕ್ಕೆ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ದೇವರು ನಿಜವಾಗ್ಲೂ ದೇವಸ್ಥಾನದಲ್ಲಿರೋದಕ್ಕಿಂತ ಜಾಸ್ತಿ ಅವಶ್ಯಕತೆ ಇರುವಂಥವನ ಮುಖದಲ್ಲಿರ್ತಾನೆ. ಯಾಕಂದರೆ ಅವನು ಹರಿಸಿದ್ರೆ ದೇವರು ಹರಿಸೋದಕ್ಕಿಂತನೂ ಜಾಸ್ತಿ ಹರಿಸ್ದಾಗೆ. ಬಿಕಾಸ್ ಅವನ ಆಶೀರ್ವಾದದಲ್ಲಿ ದುಡ್ಡಿದೆ.
ಯಾರೋ ಒಬ್ಬ ಹಸ್ತವನಿಗೆ ನಾವೇನೋ ದುಡ್ಡು ತೊಗೊಂಡು ಹೋಗ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅದು ದೇವ್ರು ಎಷ್ಟು ಆಶೀರ್ವಾದ ಮಾಡಿದ್ರೆ ಪವರ್ಫುಲ್ಲು, ಅಷ್ಟೇ ಆಶೀರ್ವಾದ ಅವಶ್ಯಕತೆ ಇದ್ದವನಿಗೆ ಸಹಾಯ ಮಾಡಿದಾಗ ಸಿಗುವಂಥ ಆಶೀರ್ವಾದ. ಹಾಗಾಗಿ ಡಿವೈನ್ ಇನ್ಶೂರೆನ್ಸ್ ಏನಂತ ಹೇಳಿದ್ರೆ 10% ಆಫ್ ಯುವರ್ ಇನ್ಶೂರೆನ್ಸ್ ಶುಡ್ ಬಿ ಪೇಯ್ಡ್ ಟು ಅ ಗಾಡ್ ಆಸ್ ಅ ಪ್ರೀಮಿಯಂ, ಅಥವಾ ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಥವಾ ವರ್ಕಿಂಗ್ ಪಾರ್ಟ್ನರ್ ಆಗಿ ದೇವ್ರನ್ನ ಮಾಡಿ ಇಟ್ಕೊಂಡಿದ್ದೀರಾ. 10% ಕೊಟ್ಬಿಡ್ಬೇಕು ಅವನಿಗೆ ಡಿವೈನ್ ಇನ್ಶೂರೆನ್ಸ್. ಡಿವೈನ್ ವಾವ್, ಅಮೇಜಿಂಗ್. ಸೊ ನಾನು ನೋಡಪ್ಪ ದೇವ್ರೆ, ನಾನು ಇದನ್ನು ಮಾಡ್ತಾ ಇದ್ದೀನಿ, ಇದು ನಾನು ಟೈತಿಂಗ್ ಅಂತ ಹೇಳ್ಬಿಟ್ಟು ಮೊದಲನೇ ಇದ್ರೊಳಗಡೆ ಹೇಳಿದ್ದೆ. ನಾನು ಏನೇ ಸಂಪಾದನೆ ಮಾಡಿದ್ರು 10% ದಟ್ ಗೋಸ್ ಟು ಯು. ಯಾಕಂದರೆ ಅದನ್ನು ಆಮೇಲೆ ಇದನ್ನು ಲೆಕ್ಕ ಮಾಡಬಾರ್ದು. ನಾನು 10% ಕೊಟ್ಟನಲ್ಲ, ಇವ್ರು ನೋಡಿದ್ರೆ ಪಾಡ್ಕಾಸ್ಟಲ್ಲಿ ನೀವು 10% ಕೊಟ್ಟರೆ ಅದರದ್ದು 100 ಟೈಮ್ಸ್ ವಾಪಸ್ ಬರುತ್ತೆ, 10 ಟೈಮ್ಸ್ ಬರುತ್ತೆ ಅಂದ್ಬಿಟ್ಟು ಗೂಗಲ್ ಪೇ ಚೆಕ್ ಮಾಡಬಾರ್ದು ಅಷ್ಟೇ. ಸೊ ಅಂದರೆ ನಾನು 1,000 ರೂಪಾಯಿ ಕೊಟ್ಟು ಬಂದೆ, ಇನ್ನೂ 10,000 ರೂಪಾಯಿ ಕ್ರೆಡಿಟ್ ಆಗಿರೋಲ್ಲ, ಅದೆಲ್ಲ ನಾನು ಹೇಳ್ತಾ ಇರೋದು. ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಟು ಗಿವ್ ಇಟ್ ಟು ಪೀಪಲ್, ಅಂದರೆ ನಿಜವಾಗ್ಲೂ ಅವಶ್ಯಕತೆ ಇರೋ ಕೊಡ್ತಾ ಬಂದರೆ 100% ಅವರಲ್ಲಿ ದುಡ್ಡು ಹೆಚ್ಚುತ್ತೆ, ಅವ್ರು ಮಾಡಿಟ್ಟಿರುವಂಥ ಪ್ರೊಟೆಕ್ಷನ್ ಅಂದರೆ ವೆಲ್ತ್ನೂ ಪ್ರೊಟೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಯು ಡೋಂಟ್ ಲೂಸ್ 10% ಬೈ ಗಿವಿಂಗ್, ಯು ಪ್ರೊಟೆಕ್ಟ್ 90% ಬೈ ಡಿಸಪಿಯರಿಂಗ್ ಅಂತ. ನೀವು 10% ಕೊಡುವಂಥದ್ದು ನೀವು ಕಳ್ಕೊಳ್ಳೋದಿಲ್ಲ, ಆದರೆ 90% ಕಳ್ಕೊಳ್ಳೋದನ್ನ ಬಚಾವ್ ಮಾಡುತ್ತದು. ಸೊ ಅದಕ್ಕೋಸ್ಕರ ಈ 10%. ಯಾಕಂದರೆ ದೇವ್ರನ್ನ ಸ್ವಾರ್ಥಿ ಅಂತ ನೀವು ಯೋಚನೆ ಮಾಡಿ, ಅಯ್ಯೋ ತಡೆಯಪ್ಪ ಇವನು 10% ಕೊಟ್ಟಿದ್ದಾನೆ, ಇವನು ಇನ್ನೂ ಉದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಪರ್ಸೆಂಟೇಜ್ಗೋಸ್ಕರ ನಿಮಗೆ ಜಾಸ್ತಿ ಅವನೇನಾದ್ರು ಪ್ರಾಫಿಟ್ ಕೊಡೋಕೆ ಟ್ರೈ ಮಾಡ್ತಾನೆ. ಇದೇನು ಹೋದ್ಸಲ ಬರೀ 1,00,000 ಪ್ರಾಫಿಟ್ ಬಂದಿತ್ತು, ತಡಿ ಅವ್ನಿಗೆ ಜಾಸ್ತಿ ಕೊಡೋಣ, ನನಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ದೇವ್ರನ್ನು ಅದೇ ಥರ ಮಾಡ್ತಾನೆ. ಯಾಕಂದರೆ ದೇವ್ರನ್ನ ಮುಂದೆ ಇಟ್ಕೊಂಡು ಹೋದವನು ಯಾವತ್ತೂ ಪ್ರಪಂಚದಲ್ಲಿ ಹಿಂದೆ ಬಿದ್ದಿಲ್ಲ. ದೇವ್ರನ್ನ ಮುಂದೆ ಬಿಡ್ದೇನೆ ದೇವ್ರಿಲ್ಲ ಅವನು ಯಾರು ಅಂತ ಹೇಳ್ಬಿಟ್ಟು ಅಹಂಕಾರದಿಂದ ಓದೋನು ಯಾವತ್ತೂ ಹಿಂದೆ ಡೆಫಿನೆಟಾಗಿ ಒಂದಲ್ಲ ಒಂದಿನ ಬಿದ್ದೇ ಬೀಳ್ತಾನೆ. ಹಾಗಾಗಿ ಡೂ ಥಿಂಕ್ 10% ಆಫ್ ಯುವರ್ ಇನ್ಕಮ್ ಶುಡ್ ಗೋ ಬ್ಯಾಕ್ ಟು ಸೊಸೈಟಿ. ದಿಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಒನ್ ಹ್ಯಾಸ್ ಟು ಫಾಲೋ. ಇನ್ನೊಂದು ಎರಡನೇ ಟಿಪ್ಪು ಇದೇನಂತ ಹೇಳಿದ್ರೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ಯಾಂಡ್ ಸೆಂಟೆನ್ಸ್ ಅಂತ. ಇವಾಗ ಯಾರಾದರೂ ಬಂದ್ಬಿಟ್ಟು ಕೇಳಿದಾಗ ಒಂದು 10,000 ರೂಪಾಯಿ ಕೊಡು ಮಾರೆ, ನನಗೆ ವಾಪಸ್ ಕೊಡ್ತೀನಿ. ದುಡ್ಡೆಲ್ಲಿದೆ ಮಾರೆ, ನನ್ನ ಹತ್ರ ದುಡ್ಡೇ ಇಲ್ಲ ಕಣೋ, ನೋಡು ನಂದು, ನೀವು ಬಂದ್ಬಿಟ್ಟು ನಾನು ಬ್ಯಾಂಕ್ ಅಕೌಂಟೆಲ್ಲ ಹುಡಿಕೊಳಪ್ಪ, ಬೇಕಾದ್ರೆ ನಾನು ಗೂಗಲ್ ಅಕೌಂಟೇ ಕೊಟ್ಬಿಡ್ತೀನಿ ನಿನಗೆ, ನೀನೇ ಬೇಕಾದ್ರೆ ಚೆಕ್ ಮಾಡ್ಕೊ, ಕಾಸೇ ಇಲ್ಲ ಮಾರೆ, ಕಾಸೇ ನನ್ನ ಹತ್ರ ಇಲ್ಲದಿಲ್ಲ, ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ ಇದನ್ನು ನಾನು ಹೇಳೋದು ಬ್ಯಾಂಡ್ ಸೆಂಟೆನ್ಸ್ ಇದು. ಬಿಕಾಸ್ ದ ಮೋರ್ ನಂಬರ್ ಆಫ್ ಟೈಮ್ಸ್ ಎ ಯೂಸ್ ದಿಸ್, ಏನಂತ ನನ್ನ ಹತ್ರ ದುಡ್ಡಿಲ್ಲ, ಅದೇ ಮ್ಯಾನಿಫೆಸ್ಟ್ ಆಗಿ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಅವ್ನು ಇಲ್ಲಿ ಹೇಳ್ತಾ ಇರೋದೇನು, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು, ಆದರೆ ಬರೀತಾ ಇರೋದೇನು ನಾನು ರಿಚ್ ಅಂತ. ಎರಡಕ್ಕೂ ತದ್ವಿರುದ್ಧ ಆಪ್ಷನ್ಸ್ಗಳಿರುತ್ತೆ. ಸೊ ಹಾಗಾಗಿ ಇನ್ಸ್ಟೆಡ್ ಈಗ ನೀವೊಂದು ಸಿಸ್ಟಮ್ ಮುಂದೆ ಕೂತಿರ್ತೀರ ಮತ್ತು ನಿಮ್ಮ ಮೊಬೈಲಲ್ಲೇ ಯಾವುದೋ ಒಂದು ಒಳ್ಳೆ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಬೈ ಚಾನ್ಸ್ ನೀವು ಸಿಸ್ಟಮಲ್ಲೋ ಮೊಬೈಲಲ್ಲೋ ಡಿಲೀಟ್ ಅಂತ ಒಂದು ಬಟನ್ ನೋಡಿದ್ರೆ ಡಿಲೀಟ್ ಆಗುತ್ತಾಗಲ್ವಾ? ಡಿಲೀಟ್ ಆಗುತ್ತೆ. ಸಿಸ್ಟಮ್ ಅದನ್ನು ಒಂದು ತಮಾಷೆಗೆ ಮಾಡ್ತಾವನೆ ಅಂತ ಅಂದ್ಕೊಳುತ್ತಾ? ಅದು ಮಾಡೇ ಮಾಡುತ್ತೆ. ಸೊ ಸೇಮ್ ವೇ ಲೈಫಲ್ಲೂ ಅಷ್ಟೇನೆ, ನೀವು ಒಂದು ಸಲ ಆ ಸೆಂಟೆನ್ಸನ್ನು ಏನಾದ್ರು ಯೂಸ್ ಮಾಡಿದ್ರೆ ಅದು ತಮಾಷೆಗೆ ಮಾಡ್ತಾ ಇದ್ದಾನೆ ಅಂತ ಸಬ್ಕಾನ್ಷಿಯಸ್ ಅಂದ್ಕೊಳ್ಳೋದಿಲ್ಲ, ನಿಜ ಅಂತಲೇ ನಂಬ್ಕೊಂಡು ಅದನ್ನೇ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಇನ್ಸ್ಟೆಡ್ ಈಗ ಕೆಲವ್ರಿಗಿರುತ್ತೆ, ಹೆಂಗೆ ಸಾಧ್ಯ, ಮತ್ತು ನಂಗೆ ಹೇಳಿಲ್ಲ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಇರುವಂಥವ್ರು ನಮ್ಮ ಹತ್ರ ದುಡ್ಡನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನನ್ನ ಸ್ಟೂಡೆಂಟ್ಸ್ಗಳನ್ನ ಟೀಚ್ ಮಾಡ್ತಾ ಇರ್ತೀನಿ ಏನಂದರೆ, ಇಫ್ ಯು ಡು ನಾಟ್ ಪ್ಲ್ಯಾನ್ ವಿತ್ ಯುವರ್ ಮನಿ, ಸಂಬಡಿ ಎಲ್ಸ್ ವಿಲ್ ಪ್ಲ್ಯಾನ್ ವಿತ್ ಯುವರ್ ಮನಿ ಅಂತ. ನಿಮ್ಮ ದುಡ್ಡಲ್ಲಿ ನೀವು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಬೇರೆಯವ್ನು ಪ್ಲ್ಯಾನ್ ಮಾಡ್ತಾನೆ ನಿಮ್ಮ ದುಡ್ಡಿಗೆ. ಸೊ ಹಾಗಾಗಿ ಇನ್ಸ್ಟೆಡ್ ನೀವೇನು ಹೇಳಬೇಕಂತ ಹೇಳಿದ್ರೆ, ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಬದಲು ನನ್ನ ದುಡ್ಡು ಆಲ್ರೆಡಿ ಬೇರೆ ಕಡೆ ಇನ್ವೆಸ್ಟ್ ಆಗಿದೆ ಅಂತ ಹೇಳಿ, ಅಥವಾ ಈ ಕ್ಷಣದಲ್ಲಿ ಅದು ನನ್ನ ಪ್ರಿಯಾರಿಟಿ ಅಲ್ಲ ಅಂತ ಹೇಳಿ. ಎರಡು ಒಂದೇನೆ. ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋದು ಒಂದೇ, ಇದು ಒಂದೇನೆ. ಆದರೆ ಹೇಳುವಂಥ ರೀತಿ, ಅದರ ಅಪ್ರೋಚಬಿಲಿಟಿ ಎರಡು ಡಿಫರೆಂಟ್ ಆಗಿರುತ್ತೆ. ಸೊ ನಂದು ಆಲ್ರೆಡಿ ಒಂದು ಕಡೆ ಇನ್ವೆಸ್ಟ್ ಆಗಿದೆ ಅಂತ ಹೇಳುವಂಥದ್ದು ಕನ್ಸ್ಟ್ರಕ್ಟಿವ್ ಮೆಥಡು, ಅಂದರೆ ಅವನು ಕಂಟ್ರೋಲರ್ ಆಗಿರ್ತಾನೆ. ಇನ್ನೊಂದರಲ್ಲಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳುವಂಥವನು ವಿಕ್ಟಿಮ್ ಆಗಿರ್ತಾನೆ. ಸೊ ಇವೆರಡರಲ್ಲಿ ನೀವು ಎಲ್ಲಿದ್ದೀರಾ ಅನ್ನೋಂಥದ್ದು ಇಂಪಾರ್ಟೆಂಟ್. ಸೊ ಬ್ಯಾಂಡ್ ಸೆಂಟೆನ್ಸ್ ಈಸ್ ವಾಟ್, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಬೇಡಿ, ಇನ್ಸ್ಟೆಡ್ ಯೂಸ್ ದಿಸ್, ನನ್ನ ದುಡ್ಡು ಆಲ್ರೆಡಿ ಇನ್ವೆಸ್ಟ್ ಆಗಿದೆ, ಅಥವಾ ಈ ಕ್ಷಣದಲ್ಲಿ ಇದು ನನ್ನ ಪ್ರಯಾರಿಟಿ ಅಲ್ಲ, ಅಷ್ಟೇ. ಸೊ ದ ಮೂಮೆಂಟ್ ವೆನ್ ಯೂಸ್ ದ್ಯಾಟ್, ದೆನ್ 100% ಎದುರುಗಡೆ ಇರೋನಿಗೂ ಒಂದು ಅರ್ಥ ಆಗುತ್ತೆ, ಅವನು ಇವು ನನ್ನ ರೂಢಾಗಿ ಮಾತಾಡ್ದ ಅಂತಲೂ ಅನ್ಸೋದಿಲ್ಲ. ಯಾಕಂದರೆ ನೀವೇನು ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿಲ್ಲ, ರೂಢಾಗಿ ಮಾತಾಡ್ದ ಅಂತಲೂ ಅನ್ಸೋದಿಲ್ಲ. ಅಟ್ ದ ಸೇಮ್ ಟೈಮ್ ಅವ್ನಿಗೆ ಅರ್ಥ ಆಗಿರೋದು ಒಂದು ಆಲ್ರೆಡಿ ಪ್ಲ್ಯಾನ್ಡ್ ಮನಿನಪ್ಪ, ಎಲ್ಲ ದುಡ್ಡು ಮ್ಯಾನೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಅವನಿಗೂ ಒಂದು ಹಂತದಲ್ಲಿ ಗೊತ್ತಾಗಿರತ್ತು. ಎಷ್ಟೊಂದು ಸಾರಿ ಇದೆಲ್ಲ ನಾವು ಕೇಳಿದಾಗ ತಮಾಷೆ ಅನ್ಸಿರುತ್ತೆ, ಅಥವಾ ಇದೆಲ್ಲ ಏನೋ ಸುಮ್ಮನೆ ಕತೆಗಳಲ್ಲಿ ಅಂತ ಅನ್ಸುತ್ತೆ, ರಿಯಲ್ ಆಗಿ ವರ್ಕ್ ಆಗತ್ತಾ ಅಂತ ಅನ್ಸುತ್ತೆ. ನೀವು ಅದು ಸಿಂಪಲ್ ಈಗ ಹೇಗೆ ನೀವು 10% ಎತ್ತು ಕೊಟ್ಬಿಡಿ ಅಂದಾಗ 10% ಕೊಡೋಕ್ಕಿಂತ
90% ಯಾವಾಗ ಬರುತ್ತಾ ನಿಜವಾಗ್ಲೂ ಬರುತ್ತಾ ಅಂತ ನಮ್ಮಲ್ಲಿ ನಮಗೆ ಡೌಟ್ ಅದು ಒಂದು ಬೇರೆ ಥರ ಬಿಸ್ನೆಸ್ಸೇ ಮಾಡಕ್ಕೆ ಹೊರಡ್ತೇವೆ. ಆ್ಯಂಡ್ ಎಷ್ಟು ಒಳ್ಳೆ ಥಿಂಗ್ ನೀವು ಹೇಳಿದ್ದು ಡಿವೈನ್ ಇನ್ಶೂರೆನ್ಸ್, ವಾವ್. ಆ್ಯಂಡ್ ಆ್ಯಸ್ ಯೂಶುವಲ್ ತಮಾಷೆಗೆ ನಮ್ಮಲ್ಲಿ ಒಂದು ಫೋನ್ ಕಾನ್ವರ್ಸೇಷನ್ ಶುರುವಾಗಿತ್ತು, ಏನೋ ಈ ಮಾತಿಂದ ಈ ವರ್ಡ್ಸ್ ಎಷ್ಟು ಪವರ್ಫುಲ್ ಅಂತ. ಆ್ಯಂಡ್ ಇಂಥ ಒಂದು ಒಳ್ಳೆ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಆ್ಯಂಡ್ ಥ್ಯಾಂಕ್ ಯು. Thanks a lot. Thank you so much for inviting, and thank you, Cosmos. ಥ್ಯಾಂಕ್ ಯು. Thank you.